ಯಾಕೆ ಕನ್ನಡ? ಕನ್ನಡದಲ್ಲಿ ಏನಿದೆ? ಏನಿಲ್ಲ ಕನ್ನಡದಲ್ಲಿ. ಹಾ ಇವರನ್ನ ನೋಡಿದ್ರೆ ನೆನಪಾಗೋದು ಪ್ರೊಫೆಸರ್. ಒಬ್ಬರಿಂದ ಒಂದು ಅಕ್ಷರವನ್ನ ಕಲ್ತಿದ್ದೇವೆ ಅಂದ್ರೆ ಅವರು ಗುರು ಸಮಾನ. ಆದ್ರೆ ವೃತ್ತಿಯಲ್ಲಿ ಇವರು ವೈದ್ಯರು. ಸ್ಯಾಂಕಿ ಟ್ಯಾಂಕಿಂದ ಆಗಿದ್ರೆ ಒಬ್ಬ ವೈದ್ಯ ಉದ್ಭವ ಆಗಿದ್ದಾನೆ ಅಂತ ಹೇಳ್ಬೋದು ನಾವು. ಮಾತನಾಡಿದ್ರೆ ಅಯ್ಯೋ ದೇವ್ರೆ, ಇವರು ನಮ್ಮ ಹೆಮ್ಮೆಯ ಕನ್ನಡಿಗರು ಅಂತ ಅನ್ಸುತ್ತೆ. ಅಲ್ಲ, ನಿಮ್ಮಮ್ಮನ್ ಯಾಕೆ ಇಷ್ಟಪಡ್ತೀರಿ, ಯಾಕೆ ಪ್ರೀತಿಸ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಏನು ಉತ್ತರ ಕೊಡಲಿಲ್ಲ. 23 ವರ್ಷದಿಂದ ಬುಕ್ಸನ್ನ ಹಂಚಿದ್ದೀರ. ಎಷ್ಟೋ ಪುಸ್ತಕಗಳು ಎಷ್ಟೋ ಮನೆಗೆ ತಲುಪಿದೆ. ಎಷ್ಟು ತಲುಪಿರಬಹುದು? ಒಂದು 60,000. ಅಪ್ಪ, ಹಾಗಾದ್ರೆ ಬಾಲ್ಯದ ದಿನಗಳಿಂದನೇ ನೀವು ಸಾಹಿತ್ಯ ಲೋಕದಲ್ಲಿ ಜಾಸ್ತಿನೇ ಈಜಾಡಿದ್ದೀರಾ ಅಂತ ಹೇಳ್ಬೋದು. ಒಂದು ಪುಸ್ತಕವನ್ನ ಓದದೆ ಅದು ಒಳ್ಳೆ ಪುಸ್ತಕ ಅಥವಾ ಕೆಟ್ಟ ಪುಸ್ತಕ ಅನ್ನೋ ತೀರ್ಮಾನಕ್ಕೆ ಬರೋ ಹಾಗಿಲ್ಲ. ಮಧ್ಯರಾತ್ರಿಯಲ್ಲಿ ಏನೋ ಒಂದು ಮಾನಸಿಕ ಗೊಂದಲ ಆಯಿತು, ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗಿಲ್ಲ ಅಂದಾಗ ಕಗ್ಗವನ್ನು ತೆಗೆದು ನಾನು ಹುಡುಕ್ತೇನೆ, ನಮ್ಮ ಗುಂಡಪ್ಪನವ್ರು ಎಲ್ಲೋ ಒಂದು ಕಡೆ ಸಮಾಧಾನ ಹೇಳ್ತಾರೆ ಅನ್ನೋ ನಂಬಿಕೆ ಭರವಸೆ ಇದೆ. ನಂಬಿಕೆ ಅಂದ್ರೆ ಏನು? ಆಹಾ, ಎಂಥ ಪ್ರಶ್ನೆ. ನಮ್ಮ ಜೊತೆಗಿದ್ದಾರೆ ಶ್ರೀಯುತ ನರಪ್ಪ ಸೋಮೇಶ್ವರ ಸರ್ ಅವರು. ನಕಾರಾತ್ಮಕ ತಂತ್ರ ಬಳಸ್ಬೋದಾ? ಎಲ್ಲರಿಗೂ ನಮಸ್ಕಾರ. ಉಲ್ಲಾಸ ಅಗರಬತ್ತಿ ಅರ್ಪಿಸುವ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅಂಕಿತ. ಒಬ್ಬ ವ್ಯಕ್ತಿ ಮೇಧಾವಿ ಆಗಬೇಕು ಅಂತ ಹೇಳಿದ್ರೆ ಪ್ರಶ್ನೆ ಕೇಳೋದೇ ಅವನ ಮೊದಲ ಹೆಜ್ಜೆ ಆಗಿರಬೇಕಂತೆ. ಆದರೆ ಈ ಮೇಧಾವಿ ಸತತವಾಗಿ 20ರಿಂದ 23 ವರ್ಷದವರೆಗೆ ಪ್ರಶ್ನೆಯನ್ನು ಕೇಳ್ತಾ ತಾನೂ ಮೇಧಾವಿ ಆಗೋದಲ್ಲದೆ ಸಾಕಷ್ಟು ಕನ್ನಡಿಗರನ್ನು ಮೇಧಾವಿ ಆಗೋದಕ್ಕೆ ನಾನು ಜಿದ್ದಿಗೆ ಬೀಳ್ತೀನಿ ಅಂತ ಹೊರಟಿರೋ ಅಂತಹ ಸ್ಫೂರ್ತಿ ನಮ್ಮ ಜೊತೆಗಿದ್ದಾರೆ. ಇವರನ್ನು ನೋಡಿದ್ರೆ ನೆನಪಾಗೋದು ಪ್ರೊಫೆಸರ್. ಆದರೆ ವೃತ್ತಿಯಲ್ಲಿ ಇವರು ವೈದ್ಯರು. ಮಾತನಾಡಿದ್ರೆ ಅಯ್ಯೋ ದೇವ್ರೆ, ಇವರು ನಮ್ಮ ಹೆಮ್ಮೆಯ ಕನ್ನಡಿಗರು ಅಂತ ಅನ್ಸುತ್ತೆ. ನಮ್ಮ ಜೊತೆಗಿದ್ದಾರೆ ಶ್ರೀಯುತ ನರಪ್ಪ ಸೋಮೇಶ್ವರ ಸರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಅಮ್ಮ. ನಮಸ್ತೆ. ನೀವು ಈ ಥರ ನಮಸ್ತೆ ಹೇಳಿದ್ರೆ ನಾನು ಹೇಳ್ತೀನಿ ನನಗೆ ಯಾವುದೋ ಪ್ರಿನ್ಸಿಪಲ್ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಯಾಕಂದರೆ ಅಷ್ಟು ಗೌರವ, ಅಷ್ಟು ಅಭಿಮಾನ ಸರ್ ನೀವು ಅಂತ ಹೇಳಿದ್ರೆ. ನನಗಷ್ಟೇ ಅಲ್ಲ, ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ನೀವು ಒಂದು ರೀತಿಯಾದ ಮಾದರಿ. ಗುರು ಅಂತಂದರೆ ಹೀಗಿರಬೇಕು, ಮೇ ಬಿ ಇವರು ಕ್ಲಾಸಲ್ಲಿ ಪಾಠ ಹೇಗೆ ಮಾಡ್ತಾರಪ್ಪ ಅಂತ ಅನಿಸೋ ಅಷ್ಟು ನಮಗೆ ಥಟ್ ಅಂತ ಹೇಳಿ ಕಾರ್ಯಕ್ರಮ ನೋಡಿದ್ರೇ ಅಂತ ಅನಿಸುತ್ತೆ. ಈಗ ಕಾರ್ಯಕ್ರಮ ಶುರು ಮಾಡ್ತೀನಿ. ಈ ಪಾಡ್ಕಾಸ್ಟಲ್ಲಿ 2 ಮೇನ್ ಇಂಪಾರ್ಟೆಂಟ್ ಥಿಂಗ್ಸನ್ನು ನೀವು ನೆನ್ಪಿಟ್ಕೋಬೇಕು. ಒಂದು ಏನಂತ ಹೇಳಿದ್ರೆ, ನಾನು ಕೇಳೋ ಅಂತಹ ಪ್ರಶ್ನೆಗಳಿಗೆ ಥಟ್ ಅಂತ ಹೇಳಬೇಕು ನೀವು. ನೋಡಿ, ಆಗ್ಲೇನೆ ವಿಧಿ ವಿಶೇಷ ನಿಯಮ ನಕಾರಾತ್ಮಕ ತಂತ್ರ ಬಳಸ್ಬೋದಾ? ಇಲ್ಲ, ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಜೊತೆಗೆ ಈ ಪಾಡ್ಕಾಸ್ಟ್ ಏನಾದರೂ ನನಗಿಷ್ಟ ಆದರೆ ಇದರ ಅಡಕ ಮುದ್ರಿಕೆಯನ್ನು ನಾನೇ ಮನೆಗೆ ತಗೊಂಡು ಹೋಗ್ತೀನಿ. ನೀವೇ ಮನೆಗೆ ತಗೊಂಡು ಹೋಗ್ತೀರಿ, ಜೋಪಾನವಾಗಿ ತಗೊಂಡು ಹೋಗ್ತೀರಿ, ನೀವೊಬ್ಬರೇ ಕೇಳ್ತೀರಿ. ಇಲ್ಲ, ಎಲ್ಲರಿಗೂ ಕೂಡ ಹಂಚ್ತೀನಿ. ಯಾಕಂದ್ರೆ 23 ವರ್ಷದಿಂದ ಬುಕ್ಸನ್ನ ಹಂಚಿದ್ದೀರ. ಎಷ್ಟೋ ಪುಸ್ತಕಗಳು ಎಷ್ಟೋ ಮನೆಗೆ ತಲುಪಿದೆ. ಎಷ್ಟು ತಲುಪಿರಬಹುದು? ಒಂದು 60,000. ಅಪ್ಪ, ಇಲ್ಲೇನು ಗೊತ್ತಾ, ಆ 60,000 ಪುಸ್ತಕಗಳನ್ನ ಕೊಡುವ ಭಾಗ್ಯ ನನ್ನದು. ನಾನು ನನ್ನ ಸ್ವಂತ ಹಣದಿಂದ ಪುಸ್ತಕ ಕೊಂಡುಕೊಂಡು ಕೊಟ್ಟದ್ದಲ್ಲ, ಬೇರೆಯವರು ಕೊಟ್ಟದ್ದೇ. ಆದರೆ ಕೊಡುವ ಭಾಗ್ಯ ಇದೆಯಲ್ಲ, ಅದು ಎಲ್ರಿಗೂ ಸಿಗೋಲ್ಲ. ಅದು ನನಗೆ ಸಿಕ್ಕಿದೆ. ಹಾಗಾಗಿ ಬಹಳ ಬಹಳ ಖುಷಿಯನ್ನು ಕೊಡುವಂಥ ಕೆಲಸ ಈ ಪುಸ್ತಕಗಳನ್ನು ಕೊಡೋದು. ಆ ಭಾಗ್ಯ ನನಗೆ ಸಿಕ್ಕಿದೆ. ಸರ್, ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಯಾವ ವಾದ ವಿವಾದಗಳಿಲ್ಲದೆ ಸಂವಾದದಲ್ಲಿ ನಾವು ವಿಶೇಷವಾಗಿ ಮುಟ್ಟುವಂತಹ ಅಂಶಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ ಭರವಸೆ, ನಂಬಿಕೆ, ಆಧ್ಯಾತ್ಮ, ಜೊತೆಗೆ ನೀವು ನಡೆದುಕೊಂಡು ಬಂದಿರುವಂತಹ ಹಾದಿ, ನಿಮ್ಮ ಸಂಸ್ಕಾರ, ನಿಮ್ಮ ಸಂಸ್ಕೃತಿ, ಜೊತೆಗೆ ನೀವು ಯಾವ ರೀತಿಯಲ್ಲಿ ಅಪೇಕ್ಷೆಯನ್ನು ಇಟ್ಟುಕೊಂಡು ಅಥವಾ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ನಿಮ್ಮ ಕೆಲಸವನ್ನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಮತ್ತು ಮಾತುಕತೆ, ಚರ್ಚೆ ಎಲ್ಲ ನಡೆಯುತ್ತೆ. ಮೊದಲನೇದಾಗಿ, ಯಾವುದೇ ಮನುಷ್ಯ ಒಂದು ಹಂತಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಥವಾ ಅವನ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಅವನ ಬಾಲ್ಯದಲ್ಲಿ ಅವನು ಕಳೆದಿರುವಂತಹ ದಿನಗಳು ತುಂಬ ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ. ನೀವು ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲೂ ಇದ್ದೀರಾ,
ವೈದ್ಯಕೀಯ ಕ್ಷೇತ್ರದಲ್ಲೂ ಇದ್ದೀರಾ. ನಾವು ನೋಡಿದ್ದೀವಿ ಸಂಗೀತ, ಸಾಹಿತ್ಯ, ನಾಟಕ ಇದೆಲ್ಲ ಒಂದು ಕಡೆ ಆಗೋದಾದರೆ ಇವೆಲ್ಲದಕ್ಕೂ ಒಂದು ಅವಿನಾಭಾವ ಸಂಬಂಧಗಳಿರುತ್ತೆ. ಆದರೆ ವೈದ್ಯಕೀಯ ಕ್ಷೇತ್ರ ಅಂತ ಮಾತಾಡೋದಾದರೆ ವಿಜ್ಞಾನದ ಬಗ್ಗೆ ಮಾತಾಡ್ತೀವಿ, ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ, ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತೀವಿ. ಆದರೆ ಇವೆರಡರ ಸಮ್ಮಿಲನ ಹೇಗೆ? ಬಾಲ್ಯದಲ್ಲಿ ಯಾವುದಕ್ಕೆ ನೀವು ಜಾಸ್ತಿ ಒತ್ತು ಕೊಟ್ರಿ? ಇದರಲ್ಲಿ ವಿಶೇಷ ಏನಿಲ್ಲ. ಹ್ಮ್. ಹೆತ್ತವರು ಕೊಟ್ಟಂಥ ಸಂಸ್ಕಾರ. ಹ್ಮ್. ಎಲ್ ಗುಂಡಪ್ಪ ಅಂತ ಬಹುದೊಡ್ಡ ಕವಿಗಳು, ಪ್ರಾಧ್ಯಾಪಕರು ನಮ್ಮ ನಡುವೆ ಇದ್ದರು. ಹ್ಮ್. ಜನನಿ ತಾನೇ ಮೊದಲ ಗುರುವು, ಮನೆಯ ತಾನೇ ಮೊದಲ ಪಾಠಶಾಲೆ. ಅದ್ಭುತವಾದ ಕವನ ಬರೆದಿದ್ದಾರೆ ಅಮ್ಮನ ಬಗ್ಗೆ. ಯಾಕಂದರೆ ಅಮ್ಮ ನಮ್ಮ ಬದುಕಲ್ಲಿ ಯಾವ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾಳೆ ಅಂದರೆ ಬಹುಶಃ ಯಾವುದೇ ವ್ಯಕ್ತಿ ಅಮ್ಮನ ಸಮಕ್ಕೆ ಬರೋಲ್ಲ. ಖಂಡಿತ. ಮಣ್ಣಲ್ಲಿ ಬಿದ್ದಿದೆ, ಅದನ್ನ ತಗೊಂಡು ತಿನ್ನಬಾರ್ದು. ಹ್ಮ್. ಭೂಮಿ ತಾಯಿಗೂ ಆಸೆ ಆಗಿದೆ ನೀನು ತಿಂತಾ ಇರೋ ಬೆಲ್ಲದ ಚೂರು ಕೊಡು, ಭೂಮಿ ತಾಯಿಗೆ ಕೊಟ್ಬಿಡು ನೀನು. ಹ್ಮ್. ಅಲ್ಲಿ ಇರೋ ವಿಚಾರ ಅದು ಮಣ್ಣು ಬೆರೆತಿದೆ, ಬ್ಯಾಕ್ಟೀರಿಯಾಗಳೋ ವೈರಸ್ಗಳೋ ಇರುತ್ತೆ. ಹ್ಮ್. ಅದನ್ನು ನೀನು ತಿಂದರೆ ನಿಂಗೆ ಜ್ವರ ಬರ್ಬೋದು. ಹ್ಮ್. ನೀನು ಕಷ್ಟಪಡೋದನ್ನು ನಾನು ನೋಡ್ಲಿಕ್ಕಾಗಲ್ಲಪ್ಪ ನನ್ನ ಕೈಯಲ್ಲಿ ಅಂತ ಹೇಳಿ ಕಿತ್ಕೊಂಡ್ಬಿಟ್ರೆ ಕೈಯಿಂದ ಬೆಲ್ಲದ ಚೂರನ್ನು ನಾನು ಅಳ್ತೇನೆ, ರಗಳೆ ಮಾಡ್ತೇನೆ. ಅದೇ ಭೂಮಿ ತಾಯಿಗೆ ಇಷ್ಟ ಆಗಿದೆ ನಿನ್ನ ಬೆಲ್ಲದ ಚೂರು ಅಂತ ಹೇಳ್ತಂದ್ರೆ ಭೂಮಿ ತಾಯಿ ದೇವ್ರಿಗೆ ಇಷ್ಟ ಆಗೋಯ್ತಾ ನನ್ನ ಬೆಲ್ಲದ ಚೂರು, ತಿನ್ಲಿ ದೇವ್ರ ಚೂರು. ಈ ರೀತಿ ಒಂದು ಸಂಸ್ಕೃತಿಗೆ ಭದ್ರವಾದ ಬುನಾದಿ ಹಾಕಿದವರು ತಾಯಿ. ಹಾಗಾಗಿ ಇವತ್ತು ನಾನು ಏನೆಲ್ಲ ಆಗಿದ್ದೇನೋ ಹ್ಮ್. ಅದಕ್ಕೆ ಮುಖ್ಯ ಕಾರಣ ತಾಯಿ. ಅಮ್ಮ. ತಂದೆಯನ್ನು ಬಹಳ ಬೇಗ ಕಳ್ಕೊಂಡೆ, 1 ವರ್ಷಕ್ಕಿಂತ ಮೊದಲೇ. ಹಾಗಾಗಿ ತಂದೆಯ ಮುಖವನ್ನು ನೋಡಿದ ನೆನಪೂ ಇಲ್ಲ. ಹ್ಮ್. ತಂದೆ ಶಿಸ್ತನ್ನು ಕಲಿಸ್ತಾನೆ, ಹ್ಮ್. ತಾಯಿ ಸಂಸ್ಕಾರವನ್ನು ಕೊಡ್ತಾಳೆ, ಗುರು ಜ್ಞಾನವನ್ನು ಕೊಡ್ತಾರೆ. ನನಗೆ ತಂದೆಯ ಶಿಸ್ತು ಸಿಗಲಿಲ್ಲ, ಆದರೆ ತಾಯಿಯೇ ತಂದೆ ಆಗಿ ತನ್ನ ಕೈಲಾದ ಮಟ್ಟಿಗೆ ಶಿಸ್ತನ್ನು ಕಲಿಸಿದ್ದಾಳೆ. ಆದರೆ ಒಳ್ಳೆ ಗುರುಗಳು ಸಿಕ್ಕಿದ್ರು. ಅಕ್ಕರವಂ ಕಲಿಸಿದಾತನ್ ಗುರು, ಇದು ನಮ್ಮ ಸಂಸ್ಕೃತಿ. ಒಬ್ಬರಿಂದ ಒಂದು ಅಕ್ಷರವನ್ನು ಕಲಿತಿದ್ದೇವೆ ಅಂದರೆ ಅವರು ಗುರು ಸಮಾನ. ಹಾಗಾಗಿ ಅದೆಷ್ಟು ಗುರುಗಳು ಅದೆಷ್ಟು ವಿಚಾರಗಳನ್ನು ನನಗೆ ತಿಳಿಸಿದ್ದಾರೋ ಲೆಕ್ಕವೇ ಇಲ್ಲ. ಹ್ಮ್. ಪ್ರತಿಯೊಂದು ಪುಸ್ತಕವೂ ಒಂದು ಜೀವಂತ ಗುರು. ಹಾಗಾಗಿ ಕಲಿಯುವ ಆಸೆ ಇತ್ತು ಅಂದರೆ ಹ್ಮ್. ಆ ಗುರುವನ್ನು ಹತ್ತಿರಕ್ಕೆ, ಮನೆಗೆ ಮಾತ್ರ ಅಲ್ಲ ಮನಕ್ಕೂ ಹತ್ತಿರಕ್ಕೆ ತಂದುಕೊಂಡು ಒಂದು ಸಲ ನಮ್ರತೆಯಿಂದ ಓದಿದ್ರೆ ಅನೇಕ ವಿಚಾರಗಳನ್ನು ಹೇಳ್ಕೊಡ್ತಾರೆ ಈ ಗುರುಗಳು. ಈ ಗುರುಗಳು ನಿದ್ರೆ ಮಾಡಲ್ಲ, ವಿಶ್ರಾಂತಿ ಇಲ್ಲ. ಮಧ್ಯರಾತ್ರಿ 12 ಗಂಟೆಗೆ ಎದ್ದು ಮಂಕುತಿಮ್ಮನ ಕಗ್ಗವನ್ನು ತೆಗೆದು ಇಂತಹ ಒಂದು ಸಮಸ್ಯೆ ನನ್ನನ್ನು ಕಾಡ್ತಾ ಇದೆ, ನಮ್ಮ ಡಿ.ವಿ. ಗುಂಡಪ್ಪನವರು ಏನು ಸಮಾಧಾನ ಕೊಡ್ತಾರೆ ಅಂತ ಒಂದು ಸಲ ಒಂದಷ್ಟು ಹಾಳೆಗಳನ್ನು ತಿರುವಿ ಹಾಕಿದ್ರೆ ಎಲ್ಲೋ ಒಂದು ಕಡೆಗೆ ಹ್ಮ್. ಆ ತಿಮ್ಮನ ಮಾರ್ಗದರ್ಶನ ನನಗೆ ದೊರೆಯುತ್ತೆ. ಇವರು ಗುರುಗಳು. ಹೀಗೆ ಅದೆಷ್ಟು ಗುರುಗಳು ಬಂದಿದ್ದಾರೆ ಬದುಕಲ್ಲಿ ಹ್ಮ್. ಗೊತ್ತಿಲ್ಲ. ನಮಗೆ ಗೊತ್ತಿದ್ದಿದ್ದು ಅಂಜನಿ ಪುತ್ರ ಹನುಮ ಅಂತ. ಆದರೆ ಕರ್ನಾಟಕದಲ್ಲಿ ಈಗ ನಮಗೆ ಗೊತ್ತಿರೋದು ಅಂಜನಿ ಪುತ್ರ ಸೋಮೇಶ್ವರ. ಹಾಗಿದ್ರೆ ತಾಯಿ ಬಗ್ಗೆ ಮಾತಾಡ್ತಿದ್ರಿ, ತಾಯಿಯ ಜೊತೆಗೆ ಬೆಳೆದಿರೋ ಅಂಥ ಹಾದಿ ಹೇಗಿತ್ತು ಅಂತ ಪರ್ಟಿಕ್ಯುಲರ್ ಆಗಿ ಕೇಳ್ತೀನಿ. ಯಾಕಂದರೆ ಸರ್, ಈಗಿನ ಕಾಲದಲ್ಲಿ ಸಾಕಷ್ಟು ಸಿಂಗಲ್ ಫಾದರ್ಸ್ಗಳ ಬಗ್ಗೆ ನಾವು ಮಾತಾಡ್ತೀವಿ. ತಂದೆನ ಬಹುಬೇಗ ನೀವು ಕಳ್ಕೊಂಡಿದ್ದ ಕಾರಣದಿಂದ ತಾಯಿ ಜೊತೆನೇ ಜೀವನವನ್ನು ನೋಡ್ಕೊಂಡು ಬಂದಿದ್ದೀರಾ. ಸಿಂಗಲ್ ಮದರ್ ಅಥವಾ ಸಿಂಗಲ್ ಪೇರೆಂಟ್ ಜೊತೆ ಬೆಳೆಯೋದು ಯಾವ ರೀತಿ ಇರುತ್ತೆ? ಅವರ ಬಳುವಳಿ ನಿಮಗೆ ಹೇಗೆ ಬಂತು? ಅಥವಾ ಆ ಒಂದು ವೈಬ್ ಅಂತ ಹೇಳ್ತೀವಿ ಅಲ್ಲ ಸರ್, ಆ ವೈಬ್ ಹೇಗಿತ್ತು ಸರ್? ಅಂಕಿತಾ, ಒಂದು ವಿಚಾರ ದುಃಖದಿಂದ ಹೆಮ್ಮೆಯಿಂದ ಹೇಳ್ಕೋಬೇಕು. ಹ್ಮ್. ನನ್ನ ತಾಯಿಯ ಬಗ್ಗೆ ನೆನೆಸಿಕೊಂಡಾಗೆಲ್ಲ ಹ್ಮ್. ಎಷ್ಟು ನೋವಾಗುತ್ತೋ ಅಷ್ಟೇ ಹೆಮ್ಮೆನೂ ಆಗುತ್ತೆ. ನಮ್ಮ ತಂದೆ ಸತ್ತಾಗ ಬಹುಶಃ ನಮ್ಮ ತಾಯಿಗೆ 25ರ ಆಸುಪಾಸಿನ ವಯಸ್ಸು, ಹ್ಮ್. ಏರು ಯೌವನ. ಆಕೆ ಮನಸ್ಸು ಮಾಡಿದರೆ ಹ್ಮ್. ನನ್ನನ್ನು ಬಿಟ್ಟು 2ನೇ ಮದುವೆಯಾಗಿ
ಬಹಳ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಬದುಕಬಹುದಾಗಿತ್ತು. ಆದರೆ ಆಕೆ ಹಾಗೆ ಮಾಡಲಿಲ್ಲ. ನನ್ನ ಮಗನನ್ನು ಚೆನ್ನಾಗಿ ಓದಿಸ್ಬೇಕು, ಹ್ಮ್. ನನ್ನ ಸುಖ ಇರಲಿ ಬಿಡು ಒಂದು ಕಡೆ. ಹ್ಮ್. ಹಾಗಾಗಿ ತನ್ನ ಅಷ್ಟೂ ಸುಖವನ್ನು ತ್ಯಜಿಸಿ ನನಗಾಗಿ, ನನ್ನ ಅಣ್ಣನಿಗಾಗಿ ಇಡೀ ಜೀವನವನ್ನು ಮೀಸಲಿಟ್ಟಳಲ್ಲ, ಅದು ಈಗ ನನಗನ್ನಿಸ್ತಾ ಇದೆ, ಹ್ಮ್. ನಮ್ಮ ತಾಯಿ ಮಾಡಿದಂತಹ ಆ ದೊಡ್ಡ ತ್ಯಾಗ ಹ್ಮ್. ಬಹುಶಃ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ವೇನು. ಸಾಧ್ಯನೇ ಇಲ್ಲ. ಹಾಗಾಗಿ ತಾಯಿಯ ಬಗ್ಗೆ, ನನ್ನ ತಾಯಿಯ ಬಗ್ಗೆ ಮಾತ್ರ ಅಲ್ಲ, ಎಲ್ಲ ತಾಯಂದಿರ ಬಗ್ಗೆ, ಹಾಗೆಯೇ ಜೀವ ಜಗತ್ತಿನಲ್ಲಿ ಮರಿಗಳನ್ನು ಹೆರುವಂಥ ಎಲ್ಲ ಪ್ರಾಣಿಗಳ ಬಗ್ಗೆ ಆ ತಾಯ್ತನ ಇದೆಯಲ್ಲ, ಅದ್ಭುತವಾದದ್ದು. ಜೀವ ಜಗತ್ತಲ್ಲಿ ಈ ತಾಯ್ತನ ಅನ್ನೋದು ಹೇಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಒಂದಷ್ಟು ಓದ್ಕೊಂಡಿದ್ದೇನೆ, ವಿಶೇಷವಾಗಿ ಓದ್ಕೊಂಡಿದ್ದೇನೆ ಅದನ್ನು. ಈ ತಾಯ್ತನ ಅನ್ನೋದು ಮೊದಲು ಯಾವ ಜೀವಿಯಲ್ಲಿ ಆರಂಭವಾಯಿತು, ಹೇಗೆ ಆರಂಭವಾಯಿತು, ಹೇಗೆ ಬೆಳೆದು ಬಂತು, ಮನುಷ್ಯನಲ್ಲಿ ಹೇಗೆ ಪರಿಪೂರ್ಣ ಪರಾಕಾಷ್ಠೆಯನ್ನು ತಲುಪಿತು, ಇವೆಲ್ಲ ಓದಿದ್ದೇನೆ. ಪ್ರೇಮ ಸಂಭ್ರಮ ಅಂತ ಒಂದು ಪುಸ್ತಕ. ಆ ಪುಸ್ತಕವನ್ನು ಬರೀಬೇಕಾದ್ರೆ ಈ ಬಗ್ಗೆ, ಜೀವ ಜಗತ್ತಲ್ಲಿ ಮಾತೃತ್ವ ಹೇಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಬರೆದೆ. ಎಷ್ಟು ಬಡತನದಲ್ಲಿ ಅವರು ತಾನು ಅರೆ ಹೊಟ್ಟೆಯಲ್ಲಿ ಇದ್ಕೊಂಡು ಅಥವಾ ಊಟನೇ ಮಾಡಿದೆ, ನಂದು ಆಗಲೇ ಊಟ ಆಯಿತು ಕಣೋ, ನೀವು ಓದ್ತಾ ಇದ್ದೆ ಅಲ್ವಾ, ನಾನು ಆಗಲೇ ಊಟ ಮಾಡಿದೆ, ನೀ ಮಾಡು. ಇದು ತಾಯಿ. ಹೌದು. ಇಂತಹ ಒಳ್ಳೆ ತಾಯಿ ಸಿಕ್ಕಿದ್ಳು ನನಗೆ. ತುಂಬ ಚೆನ್ನಾಗಿ ನೋಡಿಕೊಂಡ್ಳು ನನ್ನ. ಆದರೆ ಒಂದು ದುರಂತ ಅಂದರೆ, ನಾನು ದುಡಿಯುವ ಹಂತಕ್ಕೆ ಬಂದಾಗ ಆಕೆ ನನ್ನ ಜೊತೆ ಇರಲಿಲ್ಲ. ಅದೊಂದು ಸಣ್ಣ ಕೊರು. ದುಡಿತಾ ದುಡಿತಾ ಬಹುಶಃ ಅವರು ಏನೆಲ್ಲ ಒಂಥರ ಜೀವನ ತೆಗೆದು ನಿಮಗೆ ಏನೆಲ್ಲ ಧಾರೆಯನ್ನು ಎರೆದಿದ್ದಾರೆ, ಅದನ್ನೆಲ್ಲ ನಿಮ್ಮ ಜ್ಞಾನದ ಮೂಲಕ, ನಿಮ್ಮ ಸೇವೆಯ ಮೂಲಕ ಸಾಕಷ್ಟು ಜನಕ್ಕೆ, ಸಾಕಷ್ಟು ಕನ್ನಡಿಗರಿಗೆ ನೀವು ಧಾರೆಯನ್ನು ಎರಿತಾ ಇದ್ದೀರಾ. ಇದು ನಿಮ್ಮ ಶ್ರಮ ಅಲ್ಲದೆ ಇರಬಹುದು, ಅವರ ಶ್ರಮ ಈ ರೀತಿ ಬಿಂಬಿಸ್ತಿದೆ ಅನ್ನೋದನ್ನ ನಾನು ಭಾವಿಸ್ತೀನಿ. ಬಾಲ್ಯದಲ್ಲಿ ನನ್ನ ಗುರುಗಳು ಹೇಳಿದಂಥ ಒಂದು ಮಾತು, ಹ್ಮ್. ಇದು ಉಪನಿಷತ್ತಿನ ಒಂದು ಮಂತ್ರ. ಹ್ಮ್. ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕೀರ. ಹ್ಮ್. ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಉಪನಿಷತ್ ಋಷಿಗಳು ಹೇಳುವಂಥ ಮಾತು. ಹ್ಮ್. ಶತಹಸ್ತ ಸಮಾಹಾರ, 100 ಕೈಗಳಿಂದ ದುಡಿ. ಹ್ಮ್. ಸಹಸ್ರಹಸ್ತ ಸಂಕೀರ, 1000 ಕೈಗಳಿಂದ ಹಂಚು. ಹಣವನ್ನು ದುಡಿದವರು ಹ್ಮ್. ಹಂಚ್ತಾ ಹೋಗ್ತಾರೆ. ಟಾಟಾ ಬಿರ್ಲಾ ಇವರೆಲ್ಲ ಅನೇಕ ಸಮಾಜಪರ ಕೆಲಸಗಳಿಗೆ ಹಣವನ್ನು ತೊಡಗಿಸಿದ್ದಾರೆ, ಗೊತ್ತು. ನಾನು ಟಾಟಾನೂ ಅಲ್ಲ, ಬಿರ್ಲಾನೂ ಅಲ್ಲ. ನನ್ನ ಹತ್ರ ಇರೋದು ಪುಸ್ತಕಗಳಿಂದ, ಗುರುಗಳಿಂದ ಏನು ಕಲ್ತಿದ್ದೇನೆ, ಹೆತ್ತವರಿಂದ ಏನು ಕಲ್ತಿದ್ದೇನೆ, ಹ್ಮ್. ಸ್ವಲ್ಪ ತಿಳುವಳಿಕೆ. ಹಾಗಾಗಿ ಆ ತಿಳುವಳಿಕೆಯನ್ನು ಯಥಾಶಕ್ತಿ, ಯಥಾಮತಿ ಹಂಚಬೇಕು ಅನ್ನೋದು ನನ್ನ ಬದುಕಿನ ಉದ್ದೇಶ. ವಾ. ಬದುಕಿನ ಧ್ಯೇಯ ಏನು ಅಂದರೆ, ಹ್ಮ್. ಕಲಿ, ಕಲಿಸು. ಅಬ್ಬಾ. ಕಲಿ, ಕಲಿಸು. ಹ್ಮ್. ಕಲಿತು ಬಿಟ್ಟು ಸುಮ್ಮನಾದರೆ ನಾನು ಸ್ವಾರ್ಥಿ ಆಗ್ತೇನೆ. ಹೌ. ಹಾಗಾಗಿ ನಾನು ಕಲಿತದ್ದನ್ನು ಹಂಚಬೇಕು. ಇದು ಉಪನಿಷತ್ತಿನ ಮಂತ್ರ, ನಮ್ಮ ಋಷಿಗಳು ಹೇಳಿರೋದು. ಹ್ಮ್. ಅದನ್ನು ಕೈಲಾದ ಮಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಹ್ಮ್. ಮಾಡಬೇಕು ಅಂತ ಮೂಲ ಪ್ರೇರಣೆ ಕೊಟ್ಟದ್ದು ಮತ್ತೆ ತಾಯಿಯೇ. ಹೌದು. ನನ್ನ ಮುಂದಿನ ಪ್ರಶ್ನೆ ಸರ್, ಜೀವನವನ್ನು ನಡೆಸುವಾಗ ನಾವು ಒಂದು ಏನಂತ ಹೇಳ್ತೀವಿ, ಈ ಫ್ರೇಸನ್ನು ಜಾಸ್ತಿ ಉಪಯೋಗಿಸ್ತೀವಿ, ನಂಬಿಕೆಯ ಜೀವನ ಅಂತ. ನಂಬಿಕೆ ಅಂದರೆ ಏನು? ಏನಿಲ್ಲ, ಬಹಳ ಸರಳವಾದ ಉದಾಹರಣೆ ಕೊಡ್ತೇನೆ, ಹ್ಮ್. ಆಯಿತಾ? ಹ್ಮ್. ನನ್ನ ಅಣ್ಣನ ಮಗನಿಗೆ ಮಗುವಾಗಿದೆ, ಮೊಮ್ಮಗ ಅವನು. ಹ್ಮ್. ಆ ಮೊಮ್ಮಗನ್ನ ಏನು ಮಾಡ್ತೇನೆ, ಹ್ಮ್. ತಗೊಂಡು ಮೇಲಕ್ಕೆ ಹಾಕ್ತೇನೆ. ಹ್ಮ್. ಹಾಕಿದಾಗ ಅವನ ಹ ಹ ಹ ಹ ನಗ್ತಾ ಇರ್ತಾನೆ. ಹ್ಮ್. ನಗ್ತಾ ಇದ್ದು ಅವನು ಕೆಳಗೆ ಬರ್ತಾ ಇದ್ದ ಹಾಗೆ ಹಿಡ್ಕೋತೇನೆ ನಾನು. ಹ್ಮ್. ತಿರ್ಗಾ ಮೇಲ್ ಹಾಕ್ತೇನೆ, ಹಿಡ್ಕೋತೇನೆ, ಮೇಲ್ ಹಾಕ್ತೇನೆ, ಹಿಡ್ಕೋತೇನೆ. ಹ್ಮ್. ನನ್ನಪ್ಪ ನನ್ನ ಹಿಡ್ಕೋತಾನೆ, ಕೆಳಕ್ಕೆ ಬೀಳ್ಸೋಲ್ಲ. ಅದು ಮಗುವಿಗೆ ಇರೋ ನಂಬಿಕೆ. ಕರೆಕ್ಟ್. ಒಂದ್ಸಲ ಬೀಳಿಸ್ಬಿಟ್ರೆ ಹ್ಮ್. ಆ ನಂಬಿಕೆ ಉಳಿಯುತ್ತಾ? ಉಳಿಯಲ್ಲ ಅದು. ಹಾಗಾಗಿ ನಂಬಿಕೆ ಅಂದರೆ
ಸಂಪೂರ್ಣವಾಗಿ ತನ್ನನ್ನು ತಾನು ಅರ್ಪಿಸ್ಕೊಳ್ಳೋದು. ಅಲ್ಲಿ ಒಂದೇ ಒಂದು ಕಣದಷ್ಟು ಅನುಮಾನ ಬರಬಾರ್ದು. ಅಬ್ಬಾ! ಅದ್ಭುತ. ಅರ್ಪಿಸ್ಕೋಬೇಕು. ಆ ಮಗು ನನ್ನಪ್ಪ ಹಿಡ್ಕೋತಾನೆ, ಹಾಂ. ಬೀಳಕ್ಕೆ ಬಿಡಲ್ಲ, ತಾನು ಬಿದ್ದರೂ ನನ್ನನ್ನು ಬಿಡಕ್ಕೆ ಬಿಡೋದಿಲ್ಲ. ಅದ್ಭುತ, ಅದ್ಭುತವಾದ. ಅದೇ ನೀವು ಹೇಳಿದ್ರೆ ನನಗೆ ಈ ಪ್ರಸಂಗ ನೆನಪಾಗ್ತಿದೆ. ದ್ರೌಪದಿ ವಸ್ತ್ರಾಪಹರಣದ ಸಮಯದಲ್ಲಿ ದ್ರೌಪದಿ ಎರಡೂ ಕೈಯನ್ನು ಹೀಗೆ ಇಟ್ಕೊಂಡಿರೋವರೆಗೂ ಕೃಷ್ಣ ಬರಲಿಲ್ವಂತೆ. ತನ್ನನ್ನೇ ತಾನು ಪೂರ್ತಿ ಕೈಯನ್ನು ಚಾಚಿ ಹೌದು, ಸಮರ್ಪಿಸಿ ಕೃಷ್ಣನ ನಂಬಿದಾಗ ಕೃಷ್ಣ ಬರ್ತಾನಂತೆ. ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದರೆ ಸರ್, ನಂಬಿಕೆಯಲ್ಲಿ ಒಂದೇ ಒಂದು ಕಣ ಕೂಡ ಅನುಮಾನ ಅನುಮಾನ ಬರಬಾರ್ದು. ಬ್ರಿಲಿಯಂಟ್. ಇದು ಕ್ರೈಸ್ತ ಧರ್ಮದ ಒಂದು ಕಥೆಯಲ್ಲಿ ಬರುತ್ತೆ. ಹ್ಮ್ ಆ ಕ್ರೈಸ್ತ ಧರ್ಮದಲ್ಲಿ ಹ್ಮ್ ಯೇಸು ಕ್ರಿಸ್ತ ಹ್ಮ್ ಅಷ್ಟೂ ಜನಕ್ಕೆ ಒಂದು ಸಮಾರಾಧನೆ ಏರ್ಪಡಿಸಿ ಹ್ಮ್ ಊಟವನ್ನು ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು, ಹ್ಮ್ ನಾವು ಇವತ್ತು ರಾತ್ರಿ ಈ ಸಮುದ್ರವನ್ನು ದಾಟಿ ಹೋಗಬೇಕಾಗಿದೆ, ಹ್ಮ್ ನಾನು ಸ್ವಲ್ಪ ಧ್ಯಾನ ಮಾಡಬೇಕು, ಹೋಗ್ತೇನೆ, ಹ್ಮ್ ನೀವೆಲ್ಲ ಈ ದೋಣಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಅಷ್ಟೂ ಜನರನ್ನು ಕೂರಿಸ್ತಾರೆ. ಪೀಟರನ್ನು ಕೂರಿಸ್ತಾರೆ, ಅಲ್ಲಿ ಹೋಗ್ತಾರೆ, ಹ್ಮ್ ಧ್ಯಾನ ಮಾಡಿಕೊಂಡು ಬರ್ತಾರೆ. ಇದು ಹಡಗು ಹೋಗ್ತಾ ಇರುತ್ತೆ, ತನ್ನ ಪಾಡು ತಾನು ಹೋಗ್ತಾ ಇರುತ್ತೆ. ಹ್ಮ್ ಇನ್ನೇನು ಬೆಳಗಿನ ಜಾವ ಆಗಬೇಕು, ಆ ಹೊತ್ತಿಗೆ ನೋಡ್ತಾರೆ ಯೇಸು ಕ್ರಿಸ್ತ ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಹ್ಮ್ ಆಗ ಪೀಟರ್ ಇದ್ದವನಿಗೆ ಯಾವುದೋ ದೆವ್ವ ನಡ್ಕೊಂಡು ಬರ್ತಾ ಇದೆ, ಭೂತ ನಡ್ಕೊಂಡು ಬರ್ತಾ ಇದೆ, ಪಿಶಾಚಿ ನಡ್ಕೊಂಡು ಬರ್ತಾ ಇದೆ, ನೀರಿನ ಮೇಲೆ ನಡೆಯಲಿಕ್ಕೆ ಸಾಧ್ಯವೇ? ಹಾಗಿದ್ಮೇಲೆ ಅದು ಭೂತಾನೇ ಇರಬೇಕು ಅಂತ ಎಲ್ಲರೂ ಹೆದರ್ಕೊಂಡು ಕೂತಿರ್ತಾರೆ. ಹ್ಮ್ ಯೇಸು ಕ್ರಿಸ್ತ ಹತ್ತಿರಕ್ಕೆ ಬರ್ತಾ ಇದ್ದಾಗೆ, ಹೆದರ್ಬೇಡಿಪ್ಪ, ನಾನೇ, ಹ್ಮ್ ಪರಿಚಯ ಮಾಡ್ಕೋತಾರೆ. ಹ್ಮ್ ಆಗ ಅವ್ನು ಪೀಟರ್ ಕೇಳ್ತಾನೆ, ಅರೆ, ನೀರಿನ ಮೇಲೆ ನಡ್ಕೊಂಬಂದ್ರಾ? ಹೇಗೆ ನಡ್ಕೊಂಬಂದ್ರಿ? ಏನು ನಡ್ಕೊಂಬರೋದು? ಬಹಳ ಸುಲಭ ಅದು, ನೀನು ನಡ್ಕೊಂಬಾ, ಏನು ದೊಡ್ಡದಿದೆ ಇದರಲ್ಲಿ, ಹ್ಮ್ ಬಾ ನಡ್ಕೊಂಬಾ ಅಂದಾಗ ಅವನು 2-3 ಹೆಜ್ಜೆ ಇಡ್ತಾನೆ, ನಡ್ಕೊಂಡು ಬರ್ತಾನೆ. ಆಮೇಲೆ 4ನೇ ಹೆಜ್ಜೆ ಇಡಬೇಕಾದ್ರೆ ಒಂದು ಸಣ್ಣ ಅನುಮಾನ ಬಂದ್ಬಿಡುತ್ತೆ, ಅರೆ ನಿಜಕ್ಕೂ ನಡೀತಾ ಇದ್ದೀನ, ಮುಳುಗ್ಬಿಟ್ರೆ ನಾನು, ಹ್ಮ್ ಬುಳಕ್ಕಂತ ಹೋಗ್ಬಿಡ್ತಾನೆ. ತಕ್ಷಣ ಅವನ ಕೈ ಹಿಡಿದು ಯೇಸು ಕ್ರಿಸ್ತ ಮೇಲೆ ಕೇಳ್ಕೊಂಡು ಬಂದು ಮತ್ತೆ ಅವನನ್ನು ಹಡಗಲ್ಲಿ ಕೂರಿಸ್ತಾರೆ. ಹ್ಮ್ ಯಾಕೆ ನಾನು ಮುಳುಗ್ದೆ ಅಂದಾಗ, ಹ್ಮ್ ನಾನು ಮೊದಲು ಹೇಳಿದಾಗ, ಹ್ಮ್ ನನ್ನ ಮಾತಿನ ಮೇಲೆ, ನನ್ನ ಮೇಲೆ ನಿನಗೆ 100ಕ್ಕೆ 100ರಷ್ಟು ಭರವಸೆ ಇತ್ತು, ಹ್ಮ್ ಹಾಗಾಗಿ ನಡ್ಕೊಂಡು ಬಂದೆ. ಹ್ಮ್ ಎಲ್ಲೋ ಒಂದು ಕಡೆಗೆ ಸಣ್ಣ ಅನುಮಾನ ಬಂದ್ಬಿಡ್ತು ನಿನ್ನ ಮನಸ್ಸಲ್ಲಿ, ಅಕಸ್ಮಾತ್ ಮುಳುಗ್ಬಿಟ್ರೆ ನಾನು ಅಂತ ಮುಳುಗಿ ಹೋದೆ. ಹ್ಮ್ 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 ಹಾಗಾಗಿ ನಂಬಿಕೆ ಅಂದರೆ ಅದು 100ಕ್ಕೆ 100ರಷ್ಟು, ಹ್ಮ್ 99.9999999ರಷ್ಟಲ್ಲ, ಕರೆಕ್ಟ್. 100ಕ್ಕೆ 100ರಷ್ಟು. ಹಾಗಾಗಿ ಅದು ಬೇಕು. ಈ ನಂಬಿಕೆ ಅನ್ನೋದು ಪ್ರತಿಯೊಂದು ಕ್ಷೇತ್ರದಲ್ಲೂ, ಹ್ಮ್ ನಂಬಿಕೆ ಅಪ್ಪ ಇದ್ರೆ ಅಮ್ಮಂದ್ರ ಮೇಲೆ, ಗಂಡ ಹೆಂಡತಿರ ನಡುವೆ, ಸೋದರರ ನಡುವೆ, ಹ್ಮ್ ಸರ್ಕಾರ ಮತ್ತು ಪ್ರಜೆಗಳ ನಡುವೆ, ಹ್ಮ್ ಎಲ್ಲ ಕಡೆ ನಂಬಿಕೆ ಇದ್ದರೆ ಮಾತ್ರ ಅದಕ್ಕೆ ಬೆಲೆ. ನಂಬಿಕೆ ಇಲ್ಲ ಅಂದರೆ ಅಲ್ಲಿ ಮುಗೀತು. 100ಕ್ಕೆ 100 ನಂಬಿಕೆ ಇದ್ರೆ ಮಾತ್ರ ಅಡಕ ಮುದ್ರಿಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಅಂತಂದ್ರೆ ಬರೀ ಪುಸ್ತಕ ಕೊಟ್ಟು ಕಳಿಸ್ತೀವಿ, 100ಕ್ಕೆ 100 ಸ್ಕೋರ್ ಮಾಡಬೇಕು, ಆವಾಗಲೇ ಕಣಮ್ಮ ನಿನಗೆ CD ಸಿಗೋದು ಅಂತ ಹೇಳ್ತಾ ಇದ್ದೀರಾ. ಎನಿವೇಸ್, ಈಗ ವಾಪಸ್ ಈ ಉದ್ದೇಶದ ಬಗ್ಗೆ ಮಾತಾಡೋಣ. ಜೀವನದಲ್ಲಿ ಸರ್, ನಿಮ್ಮ ಜೊತೆ ನಾನು ಯಾವುದರ ಬಗ್ಗೆ ಮಾತಾಡಬೇಕು ಅನ್ನೋದಕ್ಕೆ ಎಷ್ಟು ವಿಷಯಗಳಿದೆ, ಎಷ್ಟು ತಲೆಯಲ್ಲಿ ನನಗೀಗ ಸದ್ಯಕ್ಕೆ ಓಡಾಡ್ತಿದೆ ಅಂತ ಹೇಳಿದ್ರೆ, ಬಾಲ್ಯದ ದಿನಗಳ ಬಗ್ಗೆ ಮಾತಾಡಿದಾಗ ನೀವು ಹೇಳಿದ್ರಿ, ತಾಯಿ ಜೊತೆ ಬೆಳೆದೆ, ತಾಯಿ ಸುತ್ತಮುತ್ತನೇ ಏನಂತ ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀರಾ. ಈ ಕನ್ನಡದ ಮೇಲೆ ಇರುವಂತಹ ಒಲವು ಹೇಗೆ, ಯಾಕೆ ಕನ್ನಡದಲ್ಲಿ ಏನಿದೆ? ಏನಿಲ್ಲ ಕನ್ನಡದಲ್ಲಿ. ಹಾ ಅಲ್ಲ, ನಿಮ್ಮಮ್ಮನ ಯಾಕೆ ಇಷ್ಟಪಡ್ತೀರಿ, ಯಾಕೆ ಪ್ರೀತಿಸ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೇನು ಉತ್ತರ ಕೊಡಲಿ ನಾನು? ಯಾಕಂದರೆ ನನ್ನಮ್ಮ ನನ್ನ ಜೀವ, ನಂದುಗಾಗಿ ತನ್ನ ಜೀವವನ್ನು ಒತ್ತ ಇಟ್ಟು ಈ ಭೂಮಿಗೆ ತಂದೋಳು, ಅವಳನ್ನು ಪ್ರೀತಿಸದೆ ಇನ್ಯಾರನ್ನು ಪ್ರೀತಿಸ್ಲಿ? ಹೌದು. ಹಾಗಾಗಿ ನಾನೇನಾಗಿದ್ದೇನೋ ಎಲ್ಲವನ್ನೂ ಕೊಟ್ಟದ್ದು ನನ್ನ ಕನ್ನಡ ಭಾಷೆನೇ ಅಲ್ವಾ? ಹೌದು. ಹಾಗಾಗಿ ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಶರಣು ಇಲ್ಲವೇ ಇಲ್ಲ ನನಗೆ. ಅಬ್ಬಾ. ಹ್ಮ್ ಸಂಸ್ಕೃತವನ್ನೂ ಕಲ್ತಿದ್ದೇನೆ, ಹ್ಮ್ ಇಂಗ್ಲೀಷನ್ನೂ ಕಲ್ತಿದ್ದೇನೆ, ಹ್ಮ್ ತೆಲುಗು, ತಮಿಳು, ಹಿಂದಿ ಬರುತ್ತೆ. ಆ ಭಾಷೆಗಳಲ್ಲಿ ದೊರೆಯಬಹುದಾದಂಥ ಅಷ್ಟೂ ಜ್ಞಾನವನ್ನು ಗಳಿಸೋಕೆ ಪ್ರಯತ್ನ ಪಟ್ಟಿದ್ದೇನೆ. ಹ್ಮ್
ನಮ್ಮ ಉಪನಿಷತ್ತು ಹೇಳುತ್ತೆ, ಹ್ಮ್. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ, ಹ್ಮ್. ಮಂಗಳಮಯವಾದ ಜ್ಞಾನ ಎಲ್ಲಿಂದ ಬಂದರೂ ಸರಿ ಅದನ್ನು ಸ್ವೀಕರಿಸು ತಿರ್ಸು ಅಂತ. ಅಂತ. ಹಾಗಾಗಿ ಇಂಗ್ಲೀಷ್ ಆಗಲಿ, ಸಂಸ್ಕೃತ ಆಗಲಿ, ಹಿಂದಿ ಆಗಲಿ, ಅಲ್ಲಿ ಒಳ್ಳೆ ವಿಚಾರ ಇದ್ದರೆ ತಗೋತೇನೆ ನಾನು. ಹ್ಮ್. ಆದರೆ ನನ್ನ ತಾಯಿಯನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಹೌದು. ತಾಯಿನ ಹೆಚ್ಚಾಗಿ ಇನ್ನೂ ಪ್ರೀತಿಸೋದಕ್ಕೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಓದಿನ ಹವ್ಯಾಸ ತುಂಬಾನೇ ಪರಿಣಾಮ ಬೀರಿದೆ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ನೀವು ಓದಿದಂತಹ ಪುಸ್ತಕ ಯಾವುದು? ಅಫ್ಕೋರ್ಸ್ ನಾವು ಚಿಕ್ಕವರಿದ್ದಾಗ ಅ, ಆ, ಇ, ಈ ಕಲಿಯೋದಕ್ಕೆ ಪಠ್ಯ ಪುಸ್ತಕಗಳಿರುತ್ತೆ. ಆದ್ರೆ ನಿಮ್ಮ ನೆನಪಲ್ಲಿ ಜಾಸ್ತಿ ಕಾಡುವಂತಹ ಆ ಮೊದಲ ಪುಸ್ತಕ ಯಾವುದು? ಅಶೋಕ್ ಜೀರಿಗೆ ಅಂತ ನನ್ನ ಜೊತೆ ಇದ್ದಂಥ ಸಹಪಾಠಿ, ಹ್ಮ್. ಜೀರಿಗೆ ಭಂಡಾರ ಅಂತ ಹೇಳಿ ಮಲ್ಲೇಶ್ವರದ 11ನೇ ಕ್ರಾಸ್ನಲ್ಲಿ ಇತ್ತು. ಹ್ಮ್. ಈಗ ಅದು ಬದಲಾವಣೆ ಆಗಿದೆ. ಹ್ಮ್. ಹಾಗಾಗಿ ಅವನೇನು ಮಾಡ್ತಾ ಇದ್ದ, ಜೀರಿಗೆ ಭಂಡಾರದಿಂದ ಹ್ಮ್. ಯಾವ ಹೊಸ ಪುಸ್ತಕ ಬಂದರೂ ತಗೊಂಡು ಶಾಲೆಗೆ ಬರ್ತಾ ಇದ್ದ. ಹ್ಮ್. ಹೀಗೆ ನನಗೆ ಚಂದಮಾಮ ಮತ್ತು ಬಾಲಮಿತ್ರಗಳ ಪರಿಚಯ ಆಯಿತು. ಹ್ಮ್. 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 ಹೊಸ ಚಂದಮಾಮ ಬಂತ, ಕೊನೆ ಬೆಂಚ್ಗೆ ಹೋಗ್ಬಿಡು, ಮೇಷ್ಟ್ರು ಪಾಠ ಮಾಡ್ತಿರ್ತಾರೆ, ಹ್ಮ್. ಕೆಳಗೆ ಓದ್ತಾ ಇರು, ಹ್ಮ್. ಅಷ್ಟು ಹುಚ್ಚು. ಹ್ಮ್. ಅವ್ರದ್ದು ಗ್ರಂಥ ಭಂಡಾರ ಆಗಿತ್ತಲ್ಲ, ಹ್ಮ್. ಅಲ್ಲಿ ಒಂದು ಪುಟ್ಟ ಪುಸ್ತಕ ಇತ್ತು, ಅದನ್ನು ತಂದು ಕೊಟ್ಟ. ಅದು ನನ್ನ ಜೀವಮಾನದಲ್ಲಿ ನಾನು ಮೊದಲ ಬಾರಿಗೆ ಓದಿದಂಥ ಪುಸ್ತಕ, ಹ್ಮ್. ಕಳಸಾಪುರದ ಹುಡುಗರು ಅಂತ. ಹ್ಮ್. ಮತಿಘಟ್ಟ ಕೃಷ್ಣಮೂರ್ತಿ ಇವರು ಬಹುದೊಡ್ಡ ಜಾನಪದ ವಿದ್ವಾಂಸರು ಇವರು. ಹ್ಮ್. 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 ಅವರು ಬರೆದಂಥ ಒಂದು ಅವರ ಬಾಲ್ಯದ ಅನುಭವಗಳು ಏನಿದೆ ಹ್ಮ್. ಅದನ್ನು ಆಧರಿಸಿ ಬರೆದಂಥ ಒಂದು ಮಕ್ಕಳ ಕಥೆ ಅದು. ಹ್ಮ್. ಆ ಪುಸ್ತಕ ತಂದುಕೊಟ್ಟ, ಅದನ್ನು ಓದಿ ಹ್ಮ್. ತುಂಬ ಸಂತೋಷಪಟ್ಟಿದ್ದೇನೆ, ಖುಷಿ ಪಟ್ಟಿದ್ದೇನೆ. ಇಂತಹ ಗೆಳೆಯರು ನನಗಿಲ್ವಲ್ಲ ಅಂತ ಕೊರಗು ಕಾಡಿದ್ದೂ ನಿಜ. ಹಾಗೆಯೇ ದೆವ್ವಭೂತ ಇದೆ ಅನ್ನೋ ಪರಿಸರದಲ್ಲಿ ಬೆಳೆದವ್ ನಾನು. ಹ್ಮ್. ಆದರೆ ಇಲ್ಲಿ ಈ ಒಂದು ಪುಸ್ತಕ ಓದಿದ್ಮೇಲೆ ಇಲ್ಲ, ದೆವ್ವ ಭೂತ ಪಿಶಾಚಿ ಯಾವುದು ಇರಲಿಕ್ಕಿಲ್ಲ ಅನ್ನೋ ಭಾವ ಗಟ್ಟಿಯಾದದ್ದು ಆ ಪುಸ್ತಕದಿಂದ. ಹ್ಮ್. ಆನಂತರ ಅದೆಷ್ಟು ಪುಸ್ತಕಗಳನ್ನು ಓದಿದ್ನೋ ಗೊತ್ತಿಲ್ಲ. ಹ್ಮ್. ಲೈಬ್ರರಿಯಲ್ಲಿ ಗ್ರಂಥ ಭಂಡಾರದಲ್ಲಿದ್ದಂಥ ಅಷ್ಟೋ ಪುಸ್ತಕಗಳನ್ನು ಬಹುಶಃ SSLC ಹೊತ್ತಿಗೆ ಓದಿ ಮುಗಿಸಿದ್ದೆ ನಾನು. ಕನ್ನಡದಲ್ಲಿ ಪ್ರಕಟವಾದಂಥ ಬಹಳ ಒಳ್ಳೆ ಕೃತಿಗಳು ಅಂತ ಯಾವ್ಯಾವುದಿದ್ವೋ ಅವೆಲ್ಲ ಓದಿ ಮುಗಿಸಿದ್ದೆ. ಹ್ಮ್. ಆನಂತರ PUCಗೆ ಬಂದ ಮೇಲೆ ಅದು ದಾರಿ ಸ್ವಲ್ಪ ವಿಜ್ಞಾನದ ಕಡೆಗೆ ಹೆಚ್ಚು ಒಲವು ಹೋಯಿತು. ಹ್ಮ್. ವಿಜ್ಞಾನ ಸಾಹಿತ್ಯವನ್ನು ಎರಡೂ ನನ್ನ ಕಣ್ಣುಗಳ ಹಾಗೆ ಆವತ್ತಿಂದ ಇವತ್ತಿನವರೆಗೂ ಎರಡಕ್ಕೂ ಸಮಾನ ಆಸಕ್ತಿಯನ್ನು, ಆದ್ಯತೆಯನ್ನು ಕೊಟ್ಟು ಓದ್ಕೊಂಡ್ಬರ್ತಾ ಇದ್ದೇನೆ. ಆದರೆ ಬಾಲ್ಯದಲ್ಲಿ ಓದುವ ಹುಚ್ಚನ್ನು ಹತ್ತಿಸಿದ್ದು ನನ್ನ ಗೆಳೆಯ ಹ್ಮ್. ಅಶೋಕ್ ಜೀರಿಗೆ. ಅಶೋಕ್ ಜೀರ್ಗೆ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಆ ಒಂದು ಘಳಿಗೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಆ ಒಂದು ಘಳಿಗೆಯಲ್ಲಿ ಈ ಥರ ಒಂದು ಹೋಗಿ ಪುಸ್ತಕ ಕೊಡಬೇಕಪ್ಪ ಸೋಮೇಶ್ವರಂಗೆ, ಕೊಟ್ಟರೆ ಅವ್ನು ಓದ್ತಾನೆ ಅನ್ನೋ ಒಂದು ಮೊಮೆಂಟ್ ಇದೆ ಅಲ್ವಾ ಸರ್? ಆ ಮೊಮೆಂಟಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಓದ್ತಾ ಓದ್ತಾ ನೀವು ಪುಸ್ತಕಗಳನ್ನ ಕೂಡ ಬರೀತೀರ. ಅಶೋಕ್ ಜೀರಿಗೆ ಯಾಕೆ ಪುಸ್ತಕ ಕೊಡ್ತಾ ಇದ್ದ ಅಂತ ಕೇಳಿ. ಯಾಕೆ ಕೊಡ್ತಿದ್ರು? ಸುಮ್ಮನೆ ಓದಿ ಖುಷಿ ಪಡಲಿ ಅಂತಲ್ಲ, ಓದಿ ಆದಮೇಲೆ ಕ್ಲಾಸಲ್ಲಿ ನಿಂತ್ಕೊಂಡು ಕತೆ ಹೇಳಬೇಕು ಎಲ್ರಿಗೂ. ಆ ಹಾಗಾಗಿ ಓದುವ ಹವ್ಯಾಸದ ಜೊತೆಗೆ ಮಾತನಾಡುವ, ಕತೆ ಹೇಳುವ, ಹರಟೆ ಹೊಡೆಯುವ ಹವ್ಯಾಸವೂ ಶುರುವಾಯಿತು. ಅಪ್ಪ. ಹ್ಮ್. ಅದಕ್ಕೂ ಅವನೇ ಕಾರಣ. ಹಾಗಾಗಿ ಬಾಲ್ಯದಲ್ಲೇ ಓದೋದು ಮತ್ತು ಮಾತನಾಡೋದು ಹ್ಮ್. ಇವೆರಡೂ ರೂಢಿ ಆಯಿತು. ಹಾಗಿದ್ರೆ ನೀವು ಮೊದಲ ಪುಸ್ತಕ ಬರೆದಾಗ ನಿಮಗೆ ಎಷ್ಟು ವಯಸ್ಸು ಸರ್? ಅಲ್ಲ, ಮೊದಲ ಬರಹ ಕೇಳಿ. ಮೊದಲ ಬರಹ 8ನೇ ತರಗತಿಗೆ ಬಂದಾಗ ಹ್ಮ್. ನಮ್ಮ ಸ್ಕೂಲ್ ಮ್ಯಾಗಝೀನ್ ಬರುತ್ತೆ ಹ್ಮ್. ಹ್ಮ್. ಅಲ್ವಾ, ಹ್ಮ್. ವರ್ಷಕ್ಕೆ ಒಂದು ಪುಸ್ತಕ ಪ್ರಕಟಿಸ್ತಾರಲ್ಲ, ಹ್ಮ್. ಅದರಲ್ಲಿ ಮೊದಲ ಕವನ ಬರೆದೆ. ಹ್ಮ್. ಒಂದು ಹೂವಿನ ಬಗ್ಗೆ ಬರೆದದ್ದು, ಸಾಲುಗಳು ಮರ್ತಿವೆ. ಇದು ಬಹುಶಃ 1968 ಹ್ಮ್. ಅದು ಬರೆದದ್ದು. ಹೆಸರು ಸರ್? ಆ ಕವನದ ಹೆಸರು? ಕವನದ ಹೆಸರು ಮರ್ತಿದ್ದೇನೆ. ಹೂವಿನ ಬಗ್ಗೆ ಬರೆದದ್ದು ಅನ್ನೋದು ಗೊತ್ತಿದೆ. ಹ್ಮ್. ಈ ಮನೆಯಿಂದ ಮನೆಗೆ ಹೋಗುವ ಭರದಲ್ಲಿ ಕೆಲವೆಲ್ಲ ಅಮೂಲ್ಯವಾದ ಬರಹಗಳನ್ನೆಲ್ಲ ನನಗೆ ಅಮೂಲ್ಯ ಅಷ್ಟೇ, ಬೇರೆಯವ್ರಿಗೆ ಅದು ಹೌದು ಅಲ್ವೋ ಗೊತ್ತಿಲ್ಲ, ಎಲ್ಲ ಕಳ್ಕೋಬೇಕಾಯ್ತು. ಹಾಗಾಗಿ ಮೊದಲ ಕವನ ನಾನು 8ನೇ ತರಗತಿಯಲ್ಲಿದ್ದಾಗ ಬರೆದದ್ದು. ಅದಾದ ಮೇಲೆ ಬರೆಯೋಕ್ಕೆ ಶುರು ಮಾಡಿದೆ. ಮೊದಲ ಪುಸ್ತಕ ಸರ್? ಮೊದಲ ಪುಸ್ತಕ ನಮ್ಮ ದೇಹ ಅಂತ ಹೇಳಿ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕಾಗಿ ಬರೆದದ್ದು. ಆದರೆ ಮೊದಲ ಲೇಖನ ಪ್ರಕಟವಾದದ್ದು ನಾನು PUCಲಿದ್ದಾಗ. ಮೊದಲ ಲೇಖನ ಪ್ರಕಟವಾಗಿದ್ದು ಕನ್ನಡ ಪ್ರಭಾದಲ್ಲಿ.
ಹ್ಮ್. ಆಮೇಲೆ ಕನ್ನಡಪ್ರಭ, ಪ್ರಜಾವಾಣಿ, ಸುಧಾ, ತರಂಗ ಇತ್ಯಾದಿ ಪತ್ರಿಕೆಗಳಲ್ಲೆಲ್ಲ ಬರೀಲಿಕ್ಕೆ ಶುರು ಮಾಡಿದೆ. ಅಂದಿನ ದಿನಗಳಲ್ಲಿ ಬರೆಯೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ಹಣ. ಹ್ಮ್. ಯಾಕಂದರೆ ತಂದೆಯನ್ನು ಕಳ್ಕೊಂಡಿದ್ದರಿಂದ ತಾಯಿ ಅವಿದ್ಯಾವಂತಳಾಗಿದ್ದು ಕಾರಣ SSLCವರೆಗೂ ನನ್ನನ್ನು ಓದಿಸಿ ಮುಂದೆ ಓದ್ಸೋಕ್ಕಾಗಲ್ಲ, ನಿನ್ನ ಓದಿಗೆ ಬೇಕಾದ ಹಣವನ್ನು ನೀನೇ ಸಂಪಾದನೆ ಮಾಡ್ಕೋ ಅಂತ ಹೇಳಿದಾಗ ನನಗೆ ಇದ್ದಂಥ ಹಲವಾರು ಮಾರ್ಗಗಳಿದ್ದವು. ಬೆಳಿಗ್ಗೆ ಹೋಗಿ ಪೇಪರ್ ಹಾಕ್ಬೋದಾಗಿತ್ತು, ಹಾಲು ಹಾಕ್ಬೋದಾಗಿತ್ತು, ಇವೆಲ್ಲ ಇದ್ವು ಆಯ್ಕೆಗಳು ನನಗೆ. ಆದರೆ ನನಗೆ ಬಹಳ ಸಹಜವಾಗಿ ಅಂತ ಅನಿಸಿದ್ದು, ನನ್ನ ತಾಯಿ ಒಪ್ಪಿಗೆ ಕೊಟ್ಟಿದ್ದು ಅಂದರೆ ಮಕ್ಕಳಿಗೆ ಪಾಠ ಹೇಳೋದು. ಬೆಳಗ್ಗೆ 6 ಗಂಟೆಗೆ ಎದ್ದು ನೀನು ಪೇಪರ್ ಹಾಕಿದ್ರೆ ತಿಂಗಳಿಗೆ ಎಷ್ಟಪ್ಪ ಬರುತ್ತೆ? ಇಷ್ಟು ಬರುತ್ತೆ. ಅದೇ ಇಬ್ಬರು ಹುಡುಗರಿಗೆ ಪಾಠ ಹೇಳು, ಅದಕ್ಕಿಂತ ಜಾಸ್ತಿ ಬರುತ್ತೆ. ಹಾಗಂದಾಗ ನಾನು ಪಾಠ ಹೇಳೋಕ್ಕೆ ಶುರು ಮಾಡಿದೆ. ಪಾಠದಿಂದ ಒಂದಷ್ಟು ಹಣ ಬಂತು. ಅದಾದ ಮೇಲೆ ಅನುವಾದಕ್ಕೆ ಶುರು ಮಾಡಿದೆ, ಇಂಗ್ಲೀಷಿಂದ ಕನ್ನಡಕ್ಕೆ. ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಲೇಖನಗಳು ಸೈನ್ಸ್ ರಿಪೋರ್ಟರ್ ಅನ್ನೋ ಪತ್ರಿಕೆಯಲ್ಲಿ ಬರ್ತಾ ಇತ್ತು. ಅವರಿಗೆ ಪತ್ರವನ್ನು ಬರೆದು ಅನುಮತಿ ತಗೊಂಡು ಆ ಲೇಖನಗಳನ್ನು ಅನುವಾದ ಮಾಡಿ ನಾನು ಪ್ರಕಟಿಸೋಕೆ ಶುರು ಮಾಡಿದೆ. 10 ರೂಪಾಯಿ, 15 ರೂಪಾಯಿ ಹೀಗೆಲ್ಲ ಬರೋದು. ಅದು ನನಗೆ ಲಕ್ಷ ರೂಪಾಯಿ ಬಂದಷ್ಟು ಆಗಿನ ದಿನಗಳಲ್ಲಿ ಬಹಳ ಬಹಳ ನೆಮ್ಮದಿಯ ಬದುಕನ್ನು ಕೊಟ್ಟವು ಬರಹ. ಹಾಗಾಗಿ ಬರಹ ಮಾಡ್ಕೊಂಡು ಬಂದೆ. ಬರಹಗಳಲ್ಲಿ ನಾನು ಪತ್ರಿಕಾ ಬರಹಗಳಲ್ಲೇ ಹೆಚ್ಚು ಸಮಯವನ್ನು ಕಳೆದೆ. ಆದರೆ ಪುಸ್ತಕವನ್ನು ಆರಂಭಿಸಿದ್ದು ಬಹಳ ತಡವಾಗಿ, ನಮ್ಮ ದೇಹ ಅನ್ನೋ ಕೃತಿಯಿಂದ. ಈಗ ನಮ್ಮ ದೇಹ ಶುರುವಾದ ಮೇಲೆ ಅಲ್ಲಿಂದ ಒಂದು 65 ಪುಸ್ತಕಗಳು ಪ್ರಕಟ ಆಗಿವೆ. ಕಳೆದ ವಾರವೂ ಸಹ ಒಂದು ಪುಸ್ತಕ, ಆರೋಗ್ಯ ಸಂಹಿತೆ ಅಂತ ಹೇಳಿ ಒಂದು ಪುಸ್ತಕ ಪ್ರಕಟ ಆಯಿತು. ಅದರ ಹಿಂದಿನ ತಿಂಗಳು ನಾವೇನು ತಿನ್ನಬೇಕು, ನಾವೇನು ತಿನ್ನಬಾರ್ದು ಆ ಹೆಸರಿನ ಪುಸ್ತಕ ಒಂದು. ಯಾಕಂದರೆ ಈ ನಮ್ಮಂಥ ಡಾಕ್ಟರ್ಗಳದ್ದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಮೆಡಿಕಲ್ ಕಾಲೇಜಲ್ಲಿ ಏನೇನು ಕಲ್ತಿರ್ತೀವೋ, ನಮ್ಮ ಪಠ್ಯಪುಸ್ತಕದಲ್ಲಿ ಏನೇನಿರುತ್ತೋ ಅವೆಲ್ಲವನ್ನು ಬರೆಯೋಕ್ಕೆ ಶುರು ಮಾಡ್ತೀವಿ. ಹೌದು, ಹೌದು. ಬೇಕಾಗಲ್ಲ ಅದು. ನಿಮಗೇನು ಬೇಕೋ, ಅನುಮಾನ ಏನಿದೆ ಆ ಅನುಮಾನಕ್ಕಷ್ಟೇ ನಾನು ಪ್ರಶ್ನೆ ಕೊಡಬೇಕು. ಅದು ಬಿಟ್ಟು ಊರೆಲ್ಲ ಕತೆ ಹೇಳ್ತಂದ್ರೆ ನಿಮಗೆ ಆಸಕ್ತಿ ಬರೋಲ್ಲ. ಹಾಗಾಗಿ ಆಹಾರದ ಪ್ರಶ್ನೆ ಬಂದಾಗ ನಾನು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಆಮೇಲೆ ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇವೆಲ್ಲ ಪ್ರಶ್ನೆಗಳು. ಹಾಗಾಗಿ ಓದುಗರನ್ನೇ ಮನಸ್ಸಲ್ಲಿಟ್ಕೊಂಡು ಏನು ತಿನ್ನಬೇಕು, ಏನು ತಿನ್ನಬಾರ್ದು ಆ ಥರನೂ ಒಂದು ಪುಸ್ತಕ ಬರೆಯೋದಕ್ಕೆ ಸಾಧ್ಯವಾಯಿತು. ಇನ್ನೂ 2-3 ಪುಸ್ತಕಗಳು ಬೇರೆ ಬೇರೆ ಹಂತಗಳಲ್ಲಿವೆ. ಪುಸ್ತಕವನ್ನು ಈಗ ಒಂದು ವ್ರತದ ಹಾಗೆ ಬರಿಬೇಕು. ತಟ್ಟತೆ ಹೇಳಿಗೆ ಮೊದಲ ಸಮಯ, ಆದ್ಯತೆ. ಯಾಕಂದರೆ ಪ್ರಶ್ನೆಗಳನ್ನು ಮಾಡಬೇಕಲ್ವ. ಹಾಗಾಗಿ ಅದಕ್ಕೆ ಮೊದಲು ಆದ್ಯತೆ ಕೊಟ್ಟು, ಆನಂತರ ಪುಸ್ತಕಕ್ಕೆ ಆದ್ಯತೆ ಕೊಟ್ಟು, ಅದಾದ ಮೇಲೆ ಹೊರಗಡೆ ಎಲ್ಲಾದರೂ ಭಾಷಣಕ್ಕೋ, ಚರ್ಚೆಗೋ, ಮಾತುಕತೆಗೋ ಕರೆದ್ರೆ, ಇವಾಗ ನೀವು ಕರೆದಿದ್ದೀರಲ್ಲ, ಹಾಗೆ ಬಂದು ಒಂದಷ್ಟು ವಿಚಾರ ಮಾಡೋದನ್ನು ಇವತ್ತು ರೂಢಿಸ್ಕೊಂಡಿದ್ದೇನೆ. ಹಾಗಾದ್ರೆ ಬಾಲ್ಯದ ದಿನಗಳಿಂದನೇ ನೀವು ಸಾಹಿತ್ಯ ಲೋಕದಲ್ಲಿ ಜಾಸ್ತಿನೇ ಈಜಾಡಿದ್ದೀರಾ ಅಂತ ಹೇಳ್ಬೋದು. ಸಾಹಿತ್ಯ ಅನ್ನೋದಾಗ್ಲಿ, ಪುಸ್ತಕಗಳನ್ನೋದಾಗ್ಲಿ, ಕನ್ನಡ ಅನ್ನೋದಾಗ್ಲಿ ನಿಮ್ಮ ಬೆನ್ನು ಬಿಡಲಿಲ್ಲ. ನೀವೇ ಹೇಳ್ತಿದ್ರಿ, ಕ್ಲಾಸಲ್ಲಿ ಕೂತಾಗ ಬೆಂಚಿನ ಅಡಿಯಲ್ಲಿ ನಾನು ಪುಸ್ತಕವನ್ನು ಹಿಡಿದು ಓದ್ತಾ ಇದ್ದೆ ಅಂತ. ಅಂತಂದರೆ ನೀವು ಕ್ಲಾಸ್ ಅಟೆಂಡ್ ಮಾಡ್ತಿರ್ಲಿಲ್ವಾ? ಯಾಕಂದರೆ ಇಲ್ಲಿ ಸೈನ್ಸಲ್ಲೂ ನೀವು 100 ಔಟ್ ಆಫ್ 100 ತಗೋತಿದ್ರಿ ಅಂತ ನಾನು ಭಾವಿಸ್ತೀನಿ. ಹೇಗೆ ಇವೆರಡರ ಸಮ್ಮಿಲನ ಆಗಿದ್ದು ಹಾಗಿದ್ರೆ? ಇದು ಒಂದು ವಿಚಿತ್ರ. ಇದು ತರಗತಿಯಲ್ಲಿ ಒಂದು ಸಲ ಪೂರ್ಣ ಗಮನ ಇಟ್ಟು ಕೇಳಿಬಿಟ್ರೆ ಪಠ್ಯ ಪುಸ್ತಕವನ್ನು ಮುಡ್ತಾ ಇದ್ದದ್ದು ಅಪರೂಪ. ಮನೆಯಲ್ಲಿ ಕೂತ್ಕೊಂಡು ಮತ್ತೆ ಇಡೀ ಪುಸ್ತಕವನ್ನು 3 ಸಲ, 4 ಸಲ, 5 ಸಲ ಓದ್ತಾರಲ್ಲ ಕೆಲವರು, ನಾನು ಯಾವತ್ತೂ ಮಾಡಿದ್ದಿಲ್ಲ. ಆದರೆ ಕೇಳೋವಾಗ ಮಾತ್ರ 100ಕ್ಕೆ 100ರಷ್ಟು ಗಮನ ಕೊಟ್ಟು ಕೇಳ್ತಾ ಇದ್ದೆ. ಪಠ್ಯಪುಸ್ತಕನ ಒಂದು ಸಲ ಓದ್ಬಿಟ್ರೆ 2 ದಿನದಲ್ಲಿ ಮುಗಿದೋಗ್ತಪ್ಪ. ಆಮೇಲೆ ಏನು ಓದ್ತೀರಾ ಪಠ್ಯಪುಸ್ತಕನ? ಕೇಳಿ ನೀವೇನು ಪ್ರಶ್ನೆ ಬೇಕು ನಿಮಗೆ, ನಾವು ಉತ್ತರ ಕೊಡ್ತೀನಿ, ಮತ್ತೆ ಯಾಕೆ ಓದಬೇಕು? ಇದೇ ಒಂದು ಸಮಸ್ಯೆನ ನನ್ನ ಮಗನ ಜೊತೆ ನಾನು ಅನುಭವಿಸಿದೆ. ಆವತ್ತು ನನ್ನ ಒಂದು ರೀತಿಯಾದ ಕಲ್ಪನೆಯೇ, ನನ್ನ ವಿಚಾರವೇ ಬದಲಾವಣೆ ಆಯಿತು. ಅವನಿಗೆ ಆಗಷ್ಟೇ ABCD ಕಲಿಸ್ತಾ ಇದ್ವಿ. ABCD ಬರೆದು ತೋರಿಸ್ದ. 5 ಸಲ ಬರೆಯೋ ಇದನ್ನು ಅಂದೆ. ಅವನು ತಿರುಗಿ ಹೇಳ್ದವನು, A to Z ಸರಿಯಾಗಿ ಬರೆದಿದ್ದೀನಿ ಅಲ್ವಾ,
ನೀನು ಸರಿ ಅಂತ ಹೇಳಿದೀಯಲ್ವಾ, ಮತ್ತೆ ಯಾಕೆ ಬರೀಲಿ? ಹಾಗಾಗಿ ನಾವು ಬಾಲ್ಯದಲ್ಲಿ ಆ ಅಂತ ಬರೆಸ್ಬಿಟ್ಟು 100 ಸಲ ತಿದ್ದಿಸ್ತಾ ಇದ್ರಲ್ಲ, ಹ್ಮ್ ಅದೇ ಒಂದು ನೆನಪು ನನ್ನಲ್ಲಿದ್ದು. ಎ ಟು ಝಡ್ ಬರೆಯಪ್ಪ 5 ಸಲ ಅಂದಾಗ ಅವನು ಕೇಳ್ದ. ನೀನು ಹ್ಮ್ ಕೇಳಿದ್ದನ್ನು ನಾನು ಮಾಡಿದ್ದೀನಿ, ಮತ್ತೆ ಯಾಕೆ ಅದನ್ನು ತಿದ್ದು ತಿದ್ದು 5 ಸಲ ಬರಿ, 10 ಸಲ ಬರಿ, 11 ಸಲ ಬರಿ ಅಂತ ಹೇಳ್ತೀಯ? ಹ್ಮ್ ನಂಗೆ ಆಸಕ್ತಿ ಇಲ್ಲ ಅದರಲ್ಲಿ. ಹ್ಮ್ ಆಗ ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ದೋಷ ಗೊತ್ತಾಯಿತು ನನಗೆ. ಹ್ಮ್ ಹಾಗಾಗಿ ಬಾಲ್ಯದ ದಿನಗಳಲ್ಲಿ ಹೆಚ್ಚಿಗೆ ನಾನು ಈ ಬೇರೆ ಬೇರೆ ವಿಚಾರಗಳನ್ನು ಓದೋದಕ್ಕೆ ಸಾಧ್ಯವಾದದ್ದು ಆ ಒಂದು ಸಲ ಕೇಳುವ ಕಲೆ ಇತ್ತಲ್ಲ, ಹ್ಮ್ ಆ ಕಲೆ ನನಗೆ ಸಹಾಯ ಮಾಡಿದೆ. ಹ್ಮ್ ಹ್ಮ್ ನಾವು ತುಂಬ ಈಗಿನ ಕಾಲದಲ್ಲಿ ನಾವು ಇಂಟ್ರೋಸ್ಪೆಕ್ಟಿವ್ ಆಗಿ ನೀನು ಯೋಚನೆ ಮಾಡಬೇಕು, ನಿನ್ನನ್ನು ನೀನೇ ಅಂದರೆ ಅಂತರ್ಮುಖಿ ಆಗಬೇಕು ಅಂತ ಹೇಳ್ತೀವಿ. ನಿಮ್ಮನ್ನು ನೀವು ಅಂತರ್ಮುಖಿಯಾಗಿ ನೋಡಿದಾಗ ಸರ್, ಹಾಗಾದರೆ ನಿಮ್ಮ ವೃತ್ತಿ ಯಾವುದು? ಪ್ರಕೃತಿ ದತ್ತವಾಗಿ ಬಂದಂಥ ಪ್ರವೃತ್ತಿ ಯಾವುದು? ಇಲ್ಲಿ ವಿಜ್ಞಾನ ಅನ್ನೋದು ವೃತ್ತಿಯಾಗಿ ನಿಮಗೆ ಕಂಡು ಬರುತ್ತಾ, ಅಥವಾ ಸಾಹಿತ್ಯ ಅನ್ನೋದು ವೃತ್ತಿಯಾಗಿ ಕಂಡು ಬರುತ್ತಾ? ಯಾವುದರ ಮೇಲೆ ನೀವು ಜಾಸ್ತಿ ಅದಕ್ಕೇನಂತಾರೆ ಪ್ರೆಷರ್ ಹಾಕ್ತಿದ್ದೀರಾ? ಅಲ್ಲ, ಅದು ಬಹುಶಃ ಅದು ನಿಮ್ಮ ಪ್ರಶ್ನೆಯ ಆಶಯವೇ ತಪ್ಪೇನೋ ಅಂತ ಅನಿಸುತ್ತೆ. ಹ್ಮ್ ವೃತ್ತಿ ಅನ್ನೋದು ನಾವಾಗೇ ಸೃಷ್ಟಿ ಮಾಡ್ಕೊಂಡಿರೋದು. ಹ್ಮ್ ಹುಟ್ಟುತ್ತಾ ವೃತ್ತಿ ಅಂತ ಏನಿರೋದಿಲ್ಲ. ಹ್ಮ್ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಅಮೆರಿಕದ ಮನಃಶಾಸ್ತ್ರಜ್ಞ ಅಧ್ಯಯನ ಮಾಡಿ, ಹೊವಾರ್ಡ್ ಗಾರ್ನರ್ ಅಂತ, ಹ್ಮ್ ಆತ ಅಧ್ಯಯನ ಮಾಡಿ ಈ ಮನುಷ್ಯನಲ್ಲಿ ಇರ್ತಕ್ಕಂಥ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಹ್ಮ್ ಹೇಗಿದೆ, ಅದರ ಸ್ವರೂಪ ಏನು ಅಂತ ಹುಡುಕಕ್ಕೆ ಹೋದ. ಹ್ಮ್ ಅವನಿಗೆ ಮನುಷ್ಯನ ಬುದ್ಧಿವಂತಿಕೆಯನ್ನು, ಇಂಟೆಲಿಜೆನ್ಸನ್ನು 9 ವರ್ಗಗಳಲ್ಲಿ ವಿಂಗಡಿಸಬಹುದು ಅಂತ ಗೊತ್ತಾಯ್ತು. ಹ್ಮ್ ಆ 9 ವರ್ಗಗಳಲ್ಲಿ ಹ್ಮ್ ಈ ಓದುವ, ಬರೆಯುವ, ಲೆಕ್ಕ ಹಾಕುವ ಕ್ಲರಿಕಲ್ ಜಾಬ್ ಇದೆಯಲ್ಲ, ಅದು ಒಂದೇ. ಹ್ಮ್ ಇನ್ನು ಉಳಿದದ್ದು ದೇಹವನ್ನು ಹೇಗೆ ಬೇಕಾದರೂ ಮಣಿಸಬಲ್ಲಂಥ ಭರತನಾಟ್ಯ, ಹ್ಮ್ ಗಾಳಿಗಿಂತಲೂ ವೇಗವಾಗಿ ಓಡೋದಕ್ಕೆ ಪ್ರಯತ್ನ ಪಡುವ ಓಟಗಾರ ಹ್ಮ್ ನಮ್ಮ PT ಉಷಾ, ಹಾಗೆ ಅತ್ಯಂತ ಬಾಲ್ಯ ವಯಸ್ಸಿನಲ್ಲೇ ಅನೇಕ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ನಾವು ಬೆಚ್ಚಿ ಬೀಳುವ ಹಾಗೆ ಅಧ್ಯಾತ್ಮದ ಸುಳುಹುಗಳನ್ನು ಕೊಡುವಂಥ ಮಕ್ಕಳು, ಹ್ಮ್ ಹಾಗೆ ಚಿಕ್ಕ ವಯಸ್ಸಲ್ಲೇ ಹ್ಮ್ ನೀವು ಯಾವುದೇ ರಾಗ ಹಾಡಿ ಹ್ಮ್ ಆ ರಾಗವನ್ನು ಗುರುತಿಸುವಂಥ ಮಗು. ಹೌದು. ರಾಗ ಇನ್ನೂ ಶುರು ಮಾಡ್ತಾ ಇಲ್ಲ, ಆಗಲೇ ಇಂಥ ರಾಗ, 3 ವರ್ಷದ ಮಗು. ಹ್ಮ್ ಹೀಗೆ 9 ರೀತಿ ವರ್ಗೀಕರಿಸಿದ್ದಾರೆ. ಹ್ಮ್ ಹ್ಮ್ ಆ 9 ರೀತಿಯ ವರ್ಗೀಕರಣದಲ್ಲಿ ಯಾವುದೋ ಒಂದು ಅತ್ಯಂತ ಪ್ರಬಲವಾಗಿ ನಿಮ್ಮಲ್ಲಿರುತ್ತೆ. ಹ್ಮ್ 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 ಉಳಿದ 8 ಇರುತ್ತೆ, ಇರಲ್ಲ ಅಂತಲ್ಲ. ಪ್ರತಿಯೊಬ್ಬರಿಗೂ 9 ಇಂಟೆಲಿಜೆನ್ಸ್ ಇದ್ದೇ ಇರುತ್ತೆ. ಹ್ಮ್ ಆದರೆ ಯಾವುದಾದ್ರೂ 1 2 ಅತ್ಯಂತ ಪ್ರಬಲವಾದದ್ದು ಇರುತ್ತೆ. ಹ್ಮ್ ಹ್ಮ್ ಆ ಪ್ರಬಲವಾಗಿರೋದು ಯಾವುದು, ಹ್ಮ್ ಅದನ್ನು ಗುರುತಿಸಬೇಕಾದದ್ದು ಅಪ್ಪ ಅಮ್ಮಂದರು, ಆ ನಂತರ ಅಧ್ಯಾಪಕರು. ಹ್ಮ್ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ತು ಅಂದರೆ ಈ ದೇಶಕ್ಕೆ ಬಹುದೊಡ್ಡ ಆಸ್ತಿ ಸಿಗುತ್ತೆ. ಹ್ಮ್ ಆದರೆ ನಾವೇನು ಮಾಡ್ತಾ ಇದ್ದೇವೆ, ನೀನು ಇಂಜಿನಿಯರ್ ಆಗೋ ಇಲ್ಲ ಡಾಕ್ಟರ್ ಆಗೋ, ಹ್ಮ್ ಇವೆರಡು ಬಿಟ್ಟು 3ನೇ ಆಯ್ಕೆನೇ ಕೊಡಲ್ಲ ನಿಮಗೆ ಅಪ್ಪ ಅಮ್ಮಂದರು. ಹ್ಮ್ 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 ಹಾಗಾಗಿ ನನ್ನಲ್ಲಿ ಇರಬಹುದಾದಂಥ ಕ್ರೀಡಾಪಟುವನ್ನು, ಗಾಯಕನನ್ನು, ಹ್ಮ್ ಚಿತ್ರಗಾರನನ್ನು, ನೃತ್ಯಪಟುವನ್ನು ನೀವು ಕೊಲ್ತಾ ಇದ್ದೀರಾ. ಹ್ಮ್ ಇದು ನಿಮಗೆ ಗೊತ್ತಿಲ್ಲ ಕೊಂದಿದ್ದೀರಾ ಅಂತ, ನೀವು ಮರ್ಡರರ್ಸ್ ಆಗ್ತಾ ಇದ್ದೀರಿ ಅಪ್ಪ ಅಮ್ಮಂದರು. ಹ್ಮ್ 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 ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲೇ ಚೂರು ಬದಲಾವಣೆ ಮಾಡಿಕೊಂಡು ಅವನಲ್ಲಿ ಇರುವಂಥ ಜನ್ಮದತ್ತ ಪ್ರತಿಭೆ, ಕರೆಕ್ಟ್. ಇನ್ಬಾರ್ನ್ ಟ್ಯಾಲೆಂಟ್, ಅವನ ಜೀನ್ಸ್ಗಳಲ್ಲಿ ಇರುವಂಥ ಟ್ಯಾಲೆಂಟ್ ಏನಿದೆ ಅದನ್ನು ಗುರುತಿಸಿ ಆ ಕ್ಷೇತ್ರದಲ್ಲೇ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಅಥವಾ ಅವನು ತುಂಬ ಇಷ್ಟಪಡುವಂಥ, ಅವನ ಆಸಕ್ತಿ ಇರುವಂಥ ಕ್ಷೇತ್ರ ಏನಿದೆ ಅದನ್ನು ಗುರುತಿಸಿ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಆಗ ನಿಜವಾದ ಪ್ರತಿಭೆ, ನಿಜವಾದ ಸೃಜನಶೀಲತೆ, ಹ್ಮ್ ನಿಜವಾದ ಮಾರ್ಗದರ್ಶನ ಈ ಸಮಾಜಕ್ಕೆ ದೊರೆಯುತ್ತೆ. ಹ್ಮ್ 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 ಇಲ್ದಿದ್ರೆ ಸಿಗೋಲ್ಲ. ಹೌದು. ಆದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರೋ, ಅದು ನಮ್ಮ ಮುಂದೆ ಇರೋ ಪ್ರಶ್ನೆ. ಸರ್, ಜೊತೆಗೆ ನಿಮಗೆ ಈ ವಿಜ್ಞಾನ, ಈಗ ನಾನು ಮೊದಲ ಪ್ರಶ್ನೆ ಕೇಳಿದ್ದು ನಿಮಗೆ ಕನ್ನಡ ಯಾಕೆ, ಕನ್ನಡನೇ ಯಾಕೆ ಅಂದಾಗ ನೀವು ಕನ್ನಡ ಯಾಕಿಲ್ಲ ಅಂತ ಹೇಳಿದ್ರಿ. ಅದೇ ರೀತಿ ವಿಜ್ಞಾನ ಯಾಕೆ? ವಿಜ್ಞಾನ ಕ್ರಮಬದ್ಧವಾಗಿ ಹ್ಮ್
ಅಧ್ಯಯನ ಮಾಡುವ ಹ್ಮ್ ಒಂದು ಮಾರ್ಗವನ್ನು ಕಲಿಸ್ಕೊಡುತ್ತೆ. ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತ ಹೇಳ್ತೇವೆ. ಹ್ಮ್ ಅದು ಬರೋದು ವಿಜ್ಞಾನದಲ್ಲೇನೆ. ಹ್ಮ್ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಹ್ಮ್ ನಿನಗೆ ಆಸಕ್ತಿ ಯಾವುದು ಕೊಡುತ್ತೋ ಅದ್ರ ಕಡೆಗೆ ಹೋಗ್ಬಿಡ್ತೀವಿ. ಹೌದು. ಇಲ್ಲಿ ಹಾಗಲ್ಲ. ಆಸಕ್ತಿ ಇರಲಪ್ಪ, ಬೇಡ ಅಂತಲ್ಲ. ಹ್ಮ್ ಆದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹೀಗೇ ಮಾಡಬೇಕು. ಹ್ಮ್ ಉಪ್ಪಿಟ್ಟು ಮಾಡ್ತೀಯಾ? ಹ್ಮ್ ಉಪ್ಪಿಟ್ಟು ಮಾಡಬೇಕಾದ್ರೆ ಏನು ಮಾಡಬೇಕು? ಬಾಣಲೆನ ಹಾಗೆ ಒಲೆ ಮೇಲೆ ಇರ್ಬೇಕು. ಇಟ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು ಕಾಸ್ ಎಲ್ಲಪ್ಪ ಈರುಳ್ಳಿ ಮೆಣಸಿನ್ಕಾಯಲ್ಲಿ ಅಂತ ಹುಡುಕ್ತೀರಾ? ಹ್ಮ್ ಮತ್ತೆ ಹೇಗೆ ಮಾಡ್ತೀರಿ ಉಪ್ಪಿಟ್ಟು? ಮೊದಲು ಈರುಳ್ಳಿ ತಂದ್ಕೋತೀರಿ, ಆಮೇಲೆ ಮೆಣಸಿನ್ಕಾಯಿ ಇಟ್ಕೋತೀರಿ, ಹ್ಮ್ ಆಮೇಲೆ ರವೆ ತೊಗೋತೀರಿ. ಈರುಳ್ಳಿ ಎಣ್ಣೆ ಹೆಚ್ಚಾಯಿತು, ಮೆಣಸಿನ್ಕಾಯಿ ಹೆಚ್ಚಾಯಿತು, ಆಮೇಲೆ ಈರುಳ್ಳಿ ಹುರಿದಾಯಿತು, ಎಲ್ಲನೂ ಇಟ್ಟುಕೊಂಡು ಆಮೇಲೆ ಬಾಣಲೆ ಇಟ್ಟು ಬಿಸಿ ಅದನ್ನು ಒಲೆ ಹಚ್ಚಿ ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಇತ್ಯಾದಿಗಳೆಲ್ಲ ಹಾಕಿ ಆಮೇಲೆ ಏನಿದು ಏನು ಮಾಡ್ತಾ ಇದ್ದೀರಿ? ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಟ್ರೈಂಗ್ ಟು ಡೂ? ಇದು ಸಿಸ್ಟಮ್ಯಾಟಿಕ್ ಸ್ಟಡಿ. ಕರೆಕ್ಟ್. ಇದು ವಿಜ್ಞಾನದ ಹೂರಣ. ಹ್ಮ್ ಬದುಕಲ್ಲಿ ಶಿಸ್ತನ್ನು ಕಲಿಸ್ಕೊಡೋದು ವಿಜ್ಞಾನ. ಹ್ಮ್ ಹಾಗಾಗಿ ವಿಜ್ಞಾನ ಮತ್ತು ಸಾಹಿತ್ಯ ಎರಡು ಜೊತೆ ಜೊತೆಗೆ ಬರಬೇಕು ಮನುಷ್ಯನ ಜೊತೆ. ನಾನು ವಿಜ್ಞಾನಕ್ಕೆ ಜೋತು ಬೀಳ್ತೇನೆ ಅಥವಾ ಸಾಹಿತ್ಯಕ್ಕೆ ಜೋತು ಬೀಳ್ತೇನೆ ಅನ್ನೋದು ತಪ್ಪು. ಹ್ಮ್ ವಿಜ್ಞಾನ ಖಡಾಖಂಡಿತವಾಗಿ ಹೇಳುತ್ತೆ. ಹ್ಮ್ ವಿಜ್ಞಾನಗಳಿಗೆ ಭಾವನೆ ಇಲ್ಲ. ಕರೆಕ್ಟ್. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಅಂದರೆ ವಾಟರೇ. ಹೇ ಪ್ಲೀಸ್, ವಾಟರ್ ಬೇಡಪ್ಪ, ಮಿಲ್ಕು ಕೊಡೋ. ಆಗಲ್ಲ. ಸಾಕಷ್ಟು ಜನಕ್ಕೆ ಸರ್ ನೀವು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನಡೆಸ್ಕೊಡುವಾಗ ಡಾಕ್ಟರ್ ಅಂತ ನಿಮ್ಮ ಹೆಸರು ಮುಂದೆ ಬಂದರೆ ನಾವು ಬಹುಶಃ ಪ್ರೊಫೆಸರ್ ಇರಬಹುದು, ಇವರು PhD ಮಾಡಿರಬಹುದು ಅಂತ ಅನ್ಕೋತೀವಿ. ಆದರೆ ನೀವು ವೃತ್ತಿಯಲ್ಲಿ ವೈದ್ಯರು. ಈ ವೈದ್ಯರಾಗಿದ್ದೀರಾ ನೀವು. ಯಾವ ಕ್ಷೇತ್ರದಲ್ಲಿ ನೀವು ಕೆಲಸವನ್ನು ಮಾಡ್ತಿದ್ದೀರಾ? ಔದ್ಯೋಗಿಕ ವೈದ್ಯಕೀಯ ಅಂತ ಹೇಳ್ತೇವೆ. ಇಂಡಸ್ಟ್ರಿಯಲ್ ಮೆಡಿಸಿನ್ ಅಂತ ಇಂಗ್ಲೀಷ್ ಭಾಷೆಯಲ್ಲಿ ಹೇಳ್ತೇವೆ. ಹ್ಮ್ ಇದು ಹೆಚ್ಚು ಜನರಿಗೆ ಪರಿಚಿತ ಇಲ್ಲದೇ ಇರತಕ್ಕಂಥ ಒಂದು ವಿಶೇಷ ವಿಭಾಗ ಇದು. ಹ್ಮ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಯಾರಿರ್ತಾರೆ ಹ್ಮ್ ಅವರಿಗೆ ವಿಶೇಷವಾದ ಕಾಯಿಲೆಗಳು ಬರೋ ಸಾಧ್ಯತೆ ಹೆಚ್ಚು. ಹ್ಮ್ ಹ್ಮ್ ಅಂತಹ ಕಾಯಿಲೆಗಳು ಬರುವ ಸಾಧ್ಯತೆಯನ್ನು ಗುರುತಿಸಿ ಸಕಾಲದಲ್ಲಿ ಅವರಿಗೆ ಚಿಕಿತ್ಸೆ ನೀಡಿ ಹ್ಮ್ ಅವರ ಬದುಕು ಸಹನೀಯ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹ್ಮ್ ಉದಾಹರಣೆಗೆ ಒಂದು ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಹ್ಮ್ ಅವರು ಸದಾ ಧೂಳಲ್ಲಿ ಕೆಲಸ ಮಾಡ್ತಾರೆ. ಹ್ಮ್ ಆ ಹ್ಮ್ ಸಿಮೆಂಟು ಮೂಗಿನ ಮೂಲಕ ಶ್ವಾಸಕೋಶಕ್ಕೆ ಹೋಯಿತು ಅಂದರೆ ಬರೀ ಸಿಮೆಂಟೇ ತುಂಬಿರುತ್ತೆ. ಹ್ಮ್ ಇಂಥವರಿಗೆ ಬಹಳ ಬೇಗ ಶ್ವಾಸಕೋಶಗಳ ಕ್ಯಾನ್ಸರ್ ಬರೋ ಸಾಧ್ಯತೆ ಉಂಟು. ಹ್ಮ್ ಆಸ್ಬೆಸ್ಟಾಸ್ ಅಂತ ಹೇಳ್ತೀವಿ. ಈಗ asbestos ನಿಲ್ಲಿಸಿದ್ದೇವೆ. lining. ಆಸ್ಬೆಸ್ಟಾಸ್ ಉತ್ಪಾದನೆ ಈಗ ನಿಲ್ಲಿಸಿದ್ದೇವೆ. ಹ್ಮ್ ಯಾಕಂದರೆ ಆಸ್ಬೆಸ್ಟಾಸಿಂದ ಬರುವಂಥ ಸಣ್ಣ ನಮ್ಮ ಕೂದಲಿಗಿಂತಲೂ ಸೂಕ್ಷ್ಮವಾದ ಎಳೆಗಳು ಏನಿವೆ, ಫೈಬರ್ಸ್ ಏನಿವೆ, ಅದು ನಮ್ಮ ಶ್ವಾಸಕೋಶದ ಒಳಗೆ ಹೋಯಿತು ಅಂದರೆ ಕ್ಯಾನ್ಸರ್ ಬರೋದು ಖಚಿತ. ಕಾರ್ಸಿನೋಜನ್. ಖಚಿತ, ಅನುಮಾನವೇ ಇಲ್ಲ ಅದರಲ್ಲಿ. ಹ್ಮ್ 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 ಹಾಗೆ ನಮ್ಮ ನಡುವೆ ಇರತಕ್ಕಂಥ ಅಸಂಖ್ಯ ರಾಸಾಯನಿಕ ವಸ್ತುಗಳು ಹ್ಮ್ ಕಾರ್ಮಿಕರ ಆರೋಗ್ಯವನ್ನು ಹಾಳು ಮಾಡ್ತಾ ಇರುತ್ತವೆ, ಗೊತ್ತಾಗಲ್ಲ ಅವರಿಗೆ. ಹ್ಮ್ ಅದರಲ್ಲೂ ಆರಂಭದ ದಿನಗಳಲ್ಲಿ ಹ್ಮ್ ವಯಸ್ಸು ಚೆನ್ನಾಗಿರುತ್ತೆ, ಯೌವನ, ಬಾಸ್ ಏನು ಹೇಳ್ತಾನೋ ಅದನ್ನು ತಕ್ಷಣ ಮಾಡಿ ಬಾಸ್ನ ಒಂದು ಮೆಚ್ಚುಗೆಯನ್ನು ಗಳಿಸ್ಬೇಕಲ್ಲ, ಆ ಒಂದು ಹುಮ್ಮಸ್ಸಲ್ಲಿ ಕೆಲಸ ಮಾಡ್ತಾರೆ, ಹ್ಮ್ ತಮ್ಮ ಮಿತಿಯನ್ನು ಮೀರ್ತಾರೆ, ಹ್ಮ್ ಗೊತ್ತಾಗಲ್ಲ. OT, ಓವರ್ ಟೈಮ್. ಹ್ಮ್ ಹೆಂಡತಿ ಹೇಳಿರ್ತಾಳೆ ಈ ಸಲ ಬೆಂಡೋಲೆ ಕೊಡಿಸ್ಬೇಕು ಅಂತ. ಹೆಂಡತಿಗೆ ಬೆಂಡೋಲೆ ಕೊಡಿಸ್ಬೇಕು ಅಂದರೆ ಇಷ್ಟೊಂದು ದುಡ್ಡು ಎಲ್ಲಿಂದಪ್ಪ ತರಲಿ? ಕೊಡ್ಬೇಕು. OT ಮಾಡ್ತೀನಿ. ಹ್ಮ್ ಓವರ್ ಟೈಮ್ ಮಾಡೋವಾಗ ಓವರ್ ಟೈಮ್ ಕೆಮಿಕಲ್ಸ್ ಬಾಡಿ ಒಳಗೆ ಹೋಗುತ್ತೆ. ಸೊ ಈ ರೀತಿಯಾದದನ್ನೆಲ್ಲ ಆಯಾ ಕಾರ್ಮಿಕ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಯಾವ ಥರ ಕೆಲಸ ಮಾಡ್ತಾ ಇದ್ದಾನೆ, ಯಾವ್ಯಾವ ರಾಸಾಯನಿಕ ವಸ್ತುಗಳ ಜೊತೆ ಮಾಡ್ತಾ ಇದ್ದಾನೆ, ಎಷ್ಟು ಹೊತ್ತು ಮಾಡ್ತಾನೆ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾನೆ, ಹ್ಮ್ ಅವನಿಗೇನಾದರೂ ತೊಂದರೆಗಳಾಗಿದೆಯಾ, ಹ್ಮ್ ಯಾವ್ಯಾವ ಪರೀಕ್ಷೆ ಮಾಡಿದರೆ ತೊಂದರೆಗಳಾಗ್ತಾ ಇರೋದನ್ನು ಆರಂಭದಲ್ಲೇ ಪತ್ತೆ ಹಚ್ಚಬಹುದು. ಹ್ಮ್ ಆ ಪರೀಕ್ಷೆಗಳನ್ನು ಮಾಡಬೇಕು. ಹ್ಮ್ ಆಡಳಿತ ವರ್ಗದ ಅನುಮತಿ ತಗೊಂಡು ಪರೀಕ್ಷೆ ಮಾಡಿ ಏನಾದರೂ ಅನುಮಾನ ಬಂತು ಅಂದರೆ ತಕ್ಷಣವೇ ತಜ್ಞ ವೈದ್ಯರಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಟ್ಟು ಇನ್ನು ಮುಂದೆ ಈ ಸ್ಥಳದಲ್ಲಿ ಈತ ಕೆಲಸ ಮಾಡೋ ಹಾಗಿಲ್ಲ, ಇವನನ್ನು ಬೇರೆ ಸ್ಥಳಕ್ಕೆ ಕಳಿಸಿ ಅನ್ನೋ ಆ ವರ್ಗಾವಣೆಗೆ ಶಿಫಾರಸನ್ನು ಮಾಡಬೇಕಾದದ್ದು ಡಾಕ್ಟರ್ ಕೆಲಸ. ಹ್ಮ್ ಜೊತೆಗೆ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ಹೋಮೋಸೇಪಿಯನ್ಸ್ ಅಂತಂದ್ರೆ ಕ್ಯೂರಿಯಸ್ ಮೈಂಡ್ ಇರುತ್ತೆ, ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಅಂತ. ಮನುಷ್ಯರ ಗುಣ ಹೇಗಿದೆ ಅಥವಾ ಮನುಷ್ಯರ ದೇಹ ಹೇಗಿದೆ, ಅದರ ದೇಹ ಪ್ರಕೃತಿ ಹೇಗಿದೆ, ಈ ಒಂದು ವಿಷಯಗಳ ಮೇಲೆ ನಿಮಗೆ ಆಸಕ್ತಿ ಆಗಲಿ ಕ್ಯೂರಿಯಾಸಿಟಿ ಆಗಲಿ ಯಾವಾಗಿಂದ ಹುಟ್ಟಿತು ಹಾಗಿದ್ರೆ?
ಅದು ಬಾಲ್ಯದ ದಿನಗಳಲ್ಲೇ ಬಹುಶಃ ಅದು ಹುಟ್ಟಿದ್ದು ನಮ್ಮ ಸ್ಯಾಂಕಿ ಟ್ಯಾಂಕಲ್ಲೇ ಅಂತ ಕಾಣುತ್ತೆ. ಸ್ಯಾಂಕಿ ಟ್ಯಾಂಕಿಂದ ಹಾಗಿದ್ರೆ ಒಬ್ಬ ವೈದ್ಯ ಉದ್ಭವ ಆಗಿದ್ದಾನೆ ಅಂತ ಹೇಳ್ಬೋದು ನಾವು. ಕರ್ನಲ್ ಸ್ಯಾಂಕಿ ಕಟ್ಸಿದ್ದು ಸ್ಯಾಂಕಿ ಟ್ಯಾಂಕನ್ನು ಹ್ಮ್ ನಮ್ಮ ದಿವಾನರು ಶೇಷಾದ್ರಿ ಅಯ್ಯರ್ ಅವರು, ಕೆ ಶೇಷಾದ್ರಿ ಅಯ್ಯರ್ ಅವರು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸಬೇಕು ಅಂತ ಮನಸ್ಸು ಮಾಡ್ತಾರೆ. ಹ್ಮ್ ಆದರೆ ಹತ್ತಿರದಲ್ಲಿ ಯಾವುದು ನೀರಿನ ಆಕರಗಳು ಇರೋಲ್ಲ. ಹ್ಮ್ ಹತ್ತಿರ ಇರೋದು ಅಂತ ಹೇಳ್ತಂದರೆ ಹೆಸರುಘಟ್ಟ ಕೆರೆ. ಹ್ಮ್ ಹ್ಮ್ ಹೆಸರುಘಟ್ಟದಿಂದ ನೀರನ್ನು ತರೋದು ಹೇಗೆ? ಹ್ಮ್ ಅದು ಭೌಗೋಳಿಕ ಪ್ರದೇಶ ಸಮತಟ್ಟಾಗಿಲ್ಲ. ಕೆಲವು ಕಡೆ ಇಳಿದು ಹತ್ತಿ ಹೀಗೆಲ್ಲ ಬರುತ್ತಲ್ಲ. ಹ್ಮ್ ಆ ಇಳಕಲಿಗೆ ಹೋಗಿ ಮತ್ತೆ ಮೇಲಕ್ಕೆ ಹತ್ತಬೇಕು ಅಂದರೆ ನೀರನ್ನು ಪಂಪ್ ಮಾಡೋದು ಹೇಗೆ? ಇವೆಲ್ಲ ಪ್ರಶ್ನೆಗಳಿದ್ದವು. ಹ್ಮ್ ಹ್ಮ್ ಆಗ ಅವ್ರು ಹೇಳ್ತಾರೆ, ನೀರನ್ನು ತರೋದು ದೊಡ್ಡದಲ್ಲ, ತಂದು ಬಿಡ್ತೇವೆ. ತಂದ ನೀರನ್ನು ಹಾಗೇ ಸರಬರಾಜು ಮಾಡೋಕ್ಕಾಗಲ್ಲ. ತಾತ್ಕಾಲಿಕವಾಗಿ ಒಂದು ಕಡೆ ಸಂಗ್ರಹ ಮಾಡಿ ಆನಂತರ ನೀರನ್ನು ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಪಂಪ್ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ಹ್ಮ್. ಒಂದು ಕೃತಕ ಕೆರೆಯನ್ನು ನಮ್ಮ ಬೆಂಗಳೂರಿನ ಆಸುಪಾಸಲ್ಲಿ 1,000ಕ್ಕೂ ಹೆಚ್ಚು ನೈಜ ಕೆರೆಗಳಿದ್ದು, ಸಹಜವಾದ ಕೆರೆ ಕುಂಟೆಗಳಿದ್ದವು. ಹ್ಮ್ ಹ್ಮ್ ಆದರೆ ಕೃತಕವಾಗಿ ಮೊದಲ ಬಾರಿಗೆ ನಿರ್ಮಾಣವಾದದ್ದು ಈ ಸ್ಯಾಂಕಿ ಕೆರೆ ಅಥವಾ ಗಂಧದ ಕೋಠಿ ಕೆರೆ. ಯಾಕಂದರೆ ನಮ್ಮ ಅರಣ್ಯ ಇಲಾಖೆ ಎಲ್ಲ ಗಂಧದ ಮರಗಳನ್ನು ತಂದು ಅಲ್ಲೊಂದು ಗೋಡೌನ್ ಮಾಡಿ, ಕೋಠಿ ಅಂದರೆ ಗೋಡೌನ್, ಹ್ಮ್. ಆ ಗೋಡೌನ್ನಲ್ಲಿ ಸಂಗ್ರಹ ಮಾಡ್ತಾ ಇದ್ರು. ಹಾಗಾಗಿ ಗಂಧದ ಕೋಠಿ ಕೆರೆ ಅಂತ ಕರೀತಾ ಇದ್ರು. ಹ್ಮ್. ಅಲ್ಲಿ ಆ 3 ಕಡೆ ಒಂದು ರೀತಿಯಾದ ಕಣಿವೆ, ಅದು ಹ್ಮ್. ವ್ಯಾಲಿ. ಹ್ಮ್ ಹ್ಮ್ ಇವತ್ತಿಗೂ ನೀವು ಗಮನಿಸಿ ನೋಡ್ತು ಅಂದರೆ ಆ ವ್ಯಾಲಿ ಮುಂದುವರಿಯೋದು ಕಾಣುತ್ತೆ. ಹ್ಮ್ ಹ್ಮ್ ಆ ವ್ಯಾಲಿನಲ್ಲಿ ಕಣಿವೆಯಲ್ಲಿ ಒಂದು ಕಡೆಗೆ ಗೋಡೆ ಕಟ್ಟಿ ಅವರು ಈ ಕೆರೆಯನ್ನು ಮಾಡ್ತಾರೆ. ಹಾಗಾಗಿ ಅಣೆಕಟ್ಟಿನ ಹಾಗೆ ಇರುವಂಥ ಏಕೈಕ ಕೆರೆ ಅಂದರೆ ಸ್ಯಾಂಕಿ ಸ್ಯಾಂಕಿ ಟ್ಯಾಂಕ್. ಟ್ಯಾಂಕ್. ಇದು ಕ್ವಿಝಲ್ಲಿ ಯಾವಾಗಲೂ ಕೇಳ್ತಾ ಇರ್ತೇನೆ ಈ ಪ್ರಶ್ನೆನ. ಆ? ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೃತಕ ಕೆರೆ, ಅಣೆಕಟ್ಟಿರೋ ಕೆರೆ ಯಾವುದು ಅಂದರೆ ಅದು ಸ್ಯಾಂಕಿ ಸ್ಯಾಂಕಿ ಟ್ಯಾಂಕ್. ಟ್ಯಾಂಕ್. ನಮ್ಮಮ್ಮನಿಗಿದ್ದ ಆತಂಕ ಏನು ಅಂದರೆ, ಹ್ಮ್ ಸ್ಯಾಂಕಿ ಟ್ಯಾಂಕಲ್ಲಿ ದೆವ್ವಗಳಿವೆ ಅಂತ. ಹ್ಮ್ ಯಾಕೆ ದೆವ್ವಗಳಿವೆ ಅನ್ನೋ ವಿಚಾರ ಅವ್ರಿಗೆ ಬಂತು ಅಂದರೆ, ಈ SSLC ಫಲಿತಾಂಶ ಬಂತು ಅಂದರೆ ಹ್ಮ್. ಒಂದು 10 ಹೆಣಗಳು ತೇಲ್ತಾ ಇದ್ವು ಸ್ಯಾಂಕಿ ಟ್ಯಾಂಕಲ್ಲಿ. ಹ್ಮ್ ಹುಡುಗರು ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಟಿದ್ದೀನಿ, ಹ್ಮ್ ಮನೆಗೆ ಹೋದರೆ ಅಪ್ಪ ಅಮ್ಮ ಬೈತಾರೆ, ಎಲ್ಲರ ಮುಂದೆ ಅವಮಾನವಾಗುತ್ತೆ, ನೇರವಾಗಿ ರಿಸಲ್ಟ್ ನೋಡಿಕೊಂಡು ಸ್ಯಾಂಕಿ ಟ್ಯಾಂಕಿಗೆ ಬಂದು ಬೀಳೋದು. ಹ್ಮ್ ಸುಮಾರು ಜನ ಸತ್ತಿದ್ದಾರೆ. ಹಾಗಾಗಿ ಕಾವಲು ಹಾಕೋರು, ಪೊಲೀಸ್ ಕಾವಲನ್ನು. ನಾನು SSLC ತಗೊಂಡಾಗ ಎಲ್ಲಿ ನಾನು ಹೋಗಿ ಸ್ಯಾಂಕಿ ಟ್ಯಾಂಕಿಗೆ ಬಿದ್ದುಬಿಡ್ತೀನೋ ಅಂತ ಹೇಳಿ ನಮ್ಮಣ್ಣ ಕಾವಲು ಕಾಯ್ತಾನೇ ಇದ್ದ. ಆಗ ನಮ್ಮ ಫಲಿತಾಂಶಗಳೆಲ್ಲ ಪತ್ರಿಕೆಗಳಲ್ಲಿ ಬರೋದು. ಆಗ ಹೋಗಿ ಪ್ರಜಾವಾಣಿ ಪತ್ರಿಕೆ ತೊಗೊಂಡು ಬಂದು ಅದರಲ್ಲಿ ನನ್ನ ನಂಬರ್ ನೋಡಿ, ಪಾಸಾಗಿರೋದು ನೋಡಿ, ಹಬ್ಬ ಪಾಸಾಗಿದ್ದಾನೆ ಅಂತ ಒಂದು ನಿಟ್ಟುಸಿರು ಬಿಟ್ಟು. ಹ್ಮ್. ಹಾಗಾಗಿ ಆ ಸ್ಯಾಂಕಿ ಟ್ಯಾಂಕ್ ಕಡೆಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೂ ನಾವು ಕದ್ದು ಮುಚ್ಚಿ ಹೋಗ್ತಾ ಇದ್ವಿ ಹುಡುಗರು. ಯಾಕೆಂದರೆ ಅಲ್ಲಿ ಇದ್ದಂಥ ಸಸ್ಯಗಳು, ಗಿಡಗಳು, ಹ್ಮ್ ಮೀನುಗಳು, ಹ್ಮ್ ವಾಸ್ತವದಲ್ಲಿ ಅದು ಮೀನುಗಳಲ್ಲ, ಗೊದಮೊಟ್ಟೆಗಳವೆಲ್ಲ. ಹ್ಮ್ ಟ್ಯಾಡ್ಪೋಲ್, ಅದು ಕಪ್ಪೆಗಳ ಟ್ಯಾಡ್ಪೋಲ್, ಅದು ಗೊತ್ತಾಯ್ತು. ಗೊತ್ತಿಲ್ಲ. ಹ್ಮ್ ಹ್ಮ್ ಅದನ್ನು ಮೀನು ಅಂತ ಅಂದ್ಕೊಂಡು ಹ್ಮ್ ಹಾರ್ಲಿಕ್ಸ್ ಬಾಟಲ್ ತುಂಬಿಕೊಂಡು ಹ್ಮ್ ಮನೆಗೆ ತಂದು ಅದು ಸ್ವಲ್ಪ ಬೆಳೆದು ದೊಡ್ಡಾಗಿ ಕಪ್ಪೆ ಆದಾಗ ಇವೆಲ್ಲ ಒಂದಷ್ಟು ಸಂಶೋಧನೆಗಳಿಗೆಲ್ಲ ಆಯಿತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಅಧ್ಯಾಪಕರು ಸಂಟೂರು ವಿಶ್ವನಾಥ್ ಅವರು ವಿಜ್ಞಾನವನ್ನು ಎಷ್ಟು ಚೆನ್ನಾಗಿ ಬೋಧಿಸಿದ್ರು ಅಂತ ಹೇಳ್ತಂದರೆ ಹ್ಮ್ ವಿಜ್ಞಾನದ ಕಡೆಗೆ ಆಸಕ್ತಿ ಬಂತು. ಹ್ಮ್ SSLC ಮುಗಿಸಿದಾಗ ಒಂದು ಪ್ರಶ್ನೆ ಬಂತು, ಹ್ಮ್ PUCನಲ್ಲಿ ನೀವು ಸೈನ್ಸ್ ಕಡೆ ಹೋಗಬೇಕು, ಇಲ್ಲ ಕಾಮರ್ಸ್ ಕಡೆ, ಇಲ್ಲ ಆರ್ಟ್ಸ್ ಕಡೆ ಹೋಗಬೇಕು ಅಂತಹ ವಿಚಾರ ಬಂದಾಗ ಹ್ಮ್ ನಿಜಕ್ಕೂ ಗೊಂದಲದಲ್ಲಿದ್ದೆ. ಹ್ಮ್ ಕೊನೆಗೆ ನಾನೇ ಒಂದು ತೀರ್ಮಾನ ತಗೊಂಡೆ. ಹ್ಮ್ ಸಾಹಿತ್ಯವನ್ನು ಸ್ವತಂತ್ರವಾಗಿ ಓದಿ ಅರ್ಥ ಮಾಡ್ಕೋಬಲ್ಲೆ ನಾನು, ಹ್ಮ್ ಆದರೆ ವಿಜ್ಞಾನವನ್ನು ಹಾಗೆ ಓದೋದು ಕಷ್ಟ. ವಿಜ್ಞಾನವನ್ನು ಅಧ್ಯಯನ ಮಾಡಬೇಕಾದರೆ ಪ್ರಯೋಗಶಾಲೆ ಬೇಕೇ ಬೇಕು. ಹೌದು. ಪ್ರಯೋಗಗಳನ್ನು ಮಾಡದೆ ನಾನು ವಿಜ್ಞಾನವನ್ನು ಕಲಿತೇನೆ ಅಂತ ಹೇಳ್ತಂದರೆ ಅಂಚೆ ಮೂಲಕ ಈಜನ್ನು ಕಲಿತ ಹಾಗೆ. ಈಜಿನ ಕಲಿಬೇಕಾದ್ರೆ ನೀವು ಈಜುಕೊಳಕ್ಕೆ ಇಳಿಲೇಬೇಕು. ಬೇಕು. ಆದರೆ ಈಜಿನ ಕಲಿತೀನಪ್ಪ ಅಂಚೆ ಮೂಲಕ ಅಂದರೆ ಹ್ಮ್ ಅದು ಹೇಗೆ ಅಸಾಧ್ಯವೋ ಹ್ಮ್ ಹಾಗೆ ವಿಜ್ಞಾನವನ್ನು ನೀವು ಪ್ರಯೋಗಾಲಯದ ಸನಿಹದಲ್ಲೇ ಕಲಿಬೇಕಾಗುತ್ತೆ.
ಹಾಗಾಗಿ ಪ್ರಯೋಗಾಲಯ ಬೇಕು ಅಂದರೆ ನಾನು ವಿಜ್ಞಾನದ ಕಡೆನೇ ಹೋಗ್ತೇನೆ. ಆದರೆ ಸಾಹಿತ್ಯವನ್ನು ಬಿಡೋದಿಲ್ಲ. ಕೈಲಾದ ಮಟ್ಟಿಗೆ ಓದ್ಕೊಂಬರ್ತೇನೆ ಅಂತ ತೀರ್ಮಾನವನ್ನು ನನಗೆ ನಾನೇ ಹೇಳಿಕೊಂಡು ಆನಂತರ ವಿಜ್ಞಾನದ ಕಡೆ ಬಂದು ಮುಂದುವರೆದೆ ಇದು. ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಗೆ ಒಲವು ಬಂತು, ಹೇಗೆ ಒಲವು ಮೂಡ್ತು ಅಂತ ಹೇಳಿದ್ರೆ, ಈಗ ನೀವು ಮೆಡಿಕಲ್ ಸೀಟ್ ಪಡ್ಕೊಂಡಿದ್ದೀರಾ, ಮೆಡಿಕಲ್ ಮಾಡ್ತಿದ್ದೀರಾ. ಇದರಲ್ಲಿ ನಿಮ್ಮ ಆಸಕ್ತಿ ಯಾವ ಕಡೆ ಜಾಸ್ತಿ ನೀವು ಗಮನ ಹರಿಸಿದ್ದು ಅಂತ ಕೇಳ್ತೀನಿ. ಇಲ್ಲಿ ರಸಾಯನಶಾಸ್ತ್ರ ಇದೆ, ಜೀವಶಾಸ್ತ್ರ ಇದೆ, ಶರೀರಶಾಸ್ತ್ರ ಇದೆ, ರೋಗಶಾಸ್ತ್ರ ಇದೆ. ಈ ಬ್ರಾಂಚಿಗೆ ನಾನು ಹೋದರೆ ನಾನು ಜಾಸ್ತಿ ಓದಬಹುದು, ಜಾಸ್ತಿ ಕಲಿಬಹುದು ಅಂತ ಅನಿಸಿದ್ದಂಥ ಬ್ರಾಂಚ್ ಯಾವುದು? MBBS ಅನ್ನು ಹಾಗೂ ಹೀಗೂ ಮಾಡಿ ಮುಗಿಸ್ದೆ. ಎಲ್ಲ ವಿಜ್ಞಾನ ವಿಭಾಗಗಳ ಒಂದು ಪ್ರಾಥಮಿಕ ಪರಿಚಯ ಆಯಿತು ಅದು. ಹ್ಮ್. ಆದರೆ ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನೋ ತೀರ್ಮಾನ ತಗೊಳ್ಳೋ ಹೊತ್ತಿಗೆ ಹ್ಮ್. ನಮ್ಮ ತಾಯಿಗೆ ಕ್ಯಾನ್ಸರ್ ಆಗಿದೆ ಅನ್ನೋ ವಿಚಾರ ಬಹಳ ಬಹಳ ತಡವಾಗಿ ಗೊತ್ತಾಯಿತು. ಹ್ಮ್. ಅಂದರೆ ಗೊತ್ತಾಗೋ ವೇಳೆಗೆ ಅದು 4ರ ಹಂತವನ್ನು ತಲುಪಿತ್ತು. ಹ್ಮ್. ಹ್ಮ್. ಹಾಗಾಗಿ ಕ್ಯಾನ್ಸರನ್ನು 100ಕ್ಕೆ 100ರಷ್ಟು ಗುಣಪಡಿಸೋಕ್ಕೆ ಆಗಲ್ಲ ಅನ್ನೋದು ಖಚಿತವಾಯಿತು. ಆದರೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಪಡಲೇಬೇಕಲ್ವ. ನಮ್ಮ ತಾಯಿಗೆ ಕ್ಯಾನ್ಸರ್ನ ಮಾರಕತೆ, ಭೀಕರತೆ ಅದರ ಬಗ್ಗೆ ಅಷ್ಟಾಗಿ ಪರಿಚಯ ಇರಲಿಲ್ಲ. ಹ್ಮ್. ಆದರೆ ನನ್ನ ಮಗ ಡಾಕ್ಟ್ರು, ದೊಡ್ಡ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಒಳ್ಳೆ ಚಿಕಿತ್ಸೆ ಕೊಡಿಸ್ತಾನೆ, ನಾನು ಚೆನ್ನಾಗಾಗ್ತೇನೆ ಅನ್ನೋ ನಂಬಿಕೆ ಇತ್ತು. ಹ್ಮ್. ನನ್ನ ಮೇಲೆ ಭರವಸೆ ಇತ್ತು. ಹಾಗಾಗಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಹ್ಮ್. ಹಿರಿಯ ವೈದ್ಯರನ್ನು ಕಂಡು ಅವ್ರ ಜೊತೆ ಮಾತುಕತೆ ಆಡಿ ಯಾವ ರೀತಿಯ ಚಿಕಿತ್ಸೆ ಕೊಡಬಹುದು ಅಂತ ಚಿಕಿತ್ಸಾ ವಿನ್ಯಾಸವನ್ನು ಹಾಕ್ಕೊಂಡು ಹ್ಮ್. ಅದರ ಪ್ರಕಾರ ಶಸ್ತ್ರವೈದ್ಯಕೀಯ ಶಸ್ತ್ರಚಿಕಿತ್ಸೆ ಮಾಡಿ ಹ್ಮ್. ಅದಾದ ಮೇಲೆ ರಸಾಯನ ಚಿಕಿತ್ಸೆ ಅಥವಾ ಕೀಮೋಥೆರಪಿ ಅಂತ ಏನು ಕರಿತೇವೆ ಅದನ್ನು ಆರಂಭಿಸಿ ಹೀಗೆಲ್ಲ ಮಾಡ್ಕೊಂಡು ಬಂದ್ವಿ. ಹ್ಮ್. ಆದರೆ ದುರದೃಷ್ಟವಶಾತ್ ಏನಂದರೆ ಅಂದಿನ ದಿನಗಳಲ್ಲಿ ಲಭ್ಯವಿದ್ದಂಥ ಕೀಮೋಥೆರಪಿ ಹ್ಮ್. ರಸಾಯನ ಚಿಕಿತ್ಸೆ ಏನಿತ್ತು ಹ್ಮ್. ಅದು ನಮ್ಮ ತಾಯಿಗೆ ಒಗ್ಗಲಿಲ್ಲ, ಅದು ದೇಹಕ್ಕೆ ಒಗ್ಗಲಿಲ್ಲ. ಹ್ಮ್. 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 ಹಾಗಾಗಿ ಆ ಔಷಧ ಕೆಲಸ ಮಾಡಲಿಲ್ಲ. ಒಂದು ಘಟ್ಟದಲ್ಲಿ 100ಕ್ಕೆ 100ರಷ್ಟು ವಿಫಲವಾಯಿತು. ಹ್ಮ್. ಮತ್ತೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಘಟ್ಟವನ್ನು ತಲುಪಿದಾಗ ನಾನೂ ನಿರಾಶೆಗೆ ಒಳಗಾದೆ. ಹ್ಮ್. ಆಮೇಲೆ ಒಂದು ಸಲ ಕೇಳಿದ್ರು ತಾಯಿ, ಹ್ಮ್. ಆ ಕ್ಯಾನ್ಸರ್ ಇದೆಯಲ್ಲ ಅದು ಗುಳೆ ಹೋಗುತ್ತೆ ಅಂತ ಕನ್ನಡದಲ್ಲಿ ಹೇಳ್ತೇವೆ, ಹ್ಮ್. ಇಂಗ್ಲೀಷಲ್ಲಿ ಮೆಟಸ್ಟಾಸಿಸ್ ಅಂತ ಹೇಳ್ತೇವೆ. ಹ್ಮ್. ಈ ಒಂದು ಪರಿಕಲ್ಪನೆಯನ್ನು ಆಗೋದು. ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ಬಹಳ ಕಷ್ಟ. ಮೆಟಸ್ಟಾಸಿಸ್ ಅಂದರೆ ಏನು ಅಂತ. ಆದರೆ ಗುಳೆ ಹೋಗೋದು ಅಂದರೆ ಅರ್ಥವಾಗುತ್ತೆ. ಹ್ಮ್. ಗುಳೆ ಹೋಗೋದು ಅಂದರೆ ಉತ್ತರ ಕರ್ನಾಟಕದಲ್ಲಿ ಬೇಸಿಗೆ ಹೆಚ್ಚಾದಾಗ ತಿನ್ನೋದಕ್ಕೆ ಕುಡಿಯೋದಕ್ಕೆ ತುಂಬ ಕಷ್ಟವಾದಾಗ ಅವರು ಗುಳೆ ಹೋಗ್ತಾರೆ. ಹ್ಮ್. ಹತ್ತಿರದಲ್ಲಿರೋ ಮುಂಬೈ ಕಡೆನೋ ಪುಣೆ ಕಡೆನೋ ಅಥವಾ ಬೆಂಗಳೂರು ಕಡೆಗೋ ಬಂದು ಒಂದು 3-4-5 ತಿಂಗಳು ಕೆಲಸ ಮಾಡಿ ಒಂದಷ್ಟು ಹಣ ಮಾಡಿಕೊಂಡು ಮತ್ತೆ ವಾಪಸ್ ಹೋಗ್ತಾರೆ. ಹ್ಮ್. 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 ಅವ್ರ ಹತ್ರ ತುಂಬ 10 ಎಕರೆ 15 ಎಕರೆ ಭೂಮಿ ಇರುತ್ತೆ, ಹ್ಮ್. ಆದರೆ ನೀರಿನ ಆಸರೆ ಇಲ್ಲ. ಹಾಗಾಗಿ ಏನೂ ಬೆಳೆಯೋಕ್ಕಾಗಲ್ಲ. ಹಾಗಾಗಿ ಅವರು ಗುಳೆ ಬರ್ತಾರೆ. ಹ್ಮ್. ಇದು ಕನ್ನಡದಲ್ಲಿ ಸ್ವಲ್ಪ ಪರಿಚಿತವಾದಂಥ ಶಬ್ದ. ಗುಳೆ ಇದು ಹೋಗೋದು. ಕ್ಯಾನ್ಸರ್ ಯಾವುದೋ ಒಂದು ಅಂಗದಲ್ಲಿ ಹುಟ್ಟುತ್ತೆ. ಅದು ಹ್ಮ್. ಹುಟ್ಟಿ ಆದಮೇಲೆ ಅಲ್ಲೇ ಇರಲ್ಲ, ಅದು ಗುಳೆ ಹೋಗುತ್ತೆ. ಹ್ಮ್. ಹಾಗೆ ಗುಳೆ ಹೋಗೋದು ಸಾಮಾನ್ಯವಾಗಿ ಯಕೃತ್ತು ಲಿವರಿಗೆ ಹೋಗುತ್ತೆ, ಮೂಳೆಗಳಿಗೆ ಹೋಗುತ್ತೆ, ಮಿದುಳಿಗೆ ಹೋಗುತ್ತೆ, ಹೀಗೆ ಬೇರೆ ಬೇರೆ ಸ್ಥಳಗಳಿಗೂ ಹೋಗುತ್ತೆ. ಮಿದುಳಿಗೆ ಹೋದರೆ ಅದು ಅಂತಿಮ ಘಟ್ಟ ಅಂತ. ನಮ್ಮ ತಾಯಿಯ ವಿಚಾರದಲ್ಲಿ ಏನಾಯಿತು ಅಂದರೆ, ಇದು ಗುಳೆ ಹೋಗಿದ್ದು ಈ ತೊಡೆಗೆ ರಕ್ತವನ್ನು ಪೂರೈಸುವಂಥ ಪ್ರಧಾನ ರಕ್ತನಾಳ ಇದೆಯಲ್ಲ, ಆ ರಕ್ತನಾಳಕ್ಕೆ ಗುಳೆ ಹೋಗಿ ಒಂದು ದಿನ ಮಧ್ಯಾಹ್ನ ಆ ರಕ್ತನಾಳವನ್ನು ತಿಂದು ಹಾಕ್ತು. ತಿಂದು ಹಾಕಿದಾಗ ಅದೃಷ್ಟವಶಾತ್ ಮನೇಲಿದ್ದೆ ನಾನು. ಹ್ಮ್. ತಿಂದು ಕೂಡಲೇ ಅಲ್ಲಿಂದ ರಕ್ತ ಚಿಮ್ಮುತ್ತು. ಹೇಗೆ ಚಿಮ್ಮುತ್ತು ಅಂದರೆ ಕಾರಂಜಿಯ ಹಾಗೆ ಚಿಮ್ತು ಇಷ್ಟೆತ್ತರಕ್ಕೆ. ಹ್ಮ್. 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 ತಕ್ಷಣ ಗೊತ್ತಾಯಿತು ನನಗೆ ಏನಾಗಿದೆ ಅಂತ. ಆ ಕ್ಷಣವೇ ಅದಕ್ಕೆ ಬೇಕಾದಂಥ ಪ್ರಥಮ ಚಿಕಿತ್ಸೆ ಏನಿದೆ ಅದನ್ನು ಕೊಟ್ಟು ಆಟೋ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಬಂದು ಬೇಕಾದಂಥ ಚಿಕಿತ್ಸೆ ಎಲ್ಲ ಆರಂಭಿಸಿದ್ವಿ. ಆಗ ನಮ್ಮ ತಾಯಿಗೆ ಆ ರಕ್ತ ಚಿಮ್ಮಿದ್ದನ್ನು ನೋಡಿದ್ರಲ್ಲ, ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಹ್ಮ್. ನಾನು ಬದುಕ್ತೀನೇನೋ, ನಿಜ ಹೇಳೋ ಅಂದಾಗ ತಾಯಿ ಹತ್ರ ತಮಾಷೆಗೂ ಸುಳ್ಳು ಹೇಳಿದವನಲ್ಲ. ಹಾಗಾಗಿ
ರಂಗಭೂಮಿಯಲ್ಲಿ ಎಷ್ಟೇ ಅಭಿನಯವನ್ನು ಕಲ್ತಿದ್ರೂ ಸಹ ಆ ಕ್ಷಣದಲ್ಲಿ ಆ, ನನ್ನ ಅಭಿನಯ ಸಾಮರ್ಥ್ಯ ಎಲ್ಲ ಸೋತು ನನ್ನ ಮುಖ ಜೋಲು ಬಿದ್ದದ್ದನ್ನು ಕಂಡ್ರು ಅವರು. ಅದುವರೆಗೂ ನನ್ನ ಮೇಲೆ ಇಟ್ಟಿದಂಥ ನಂಬಿಕೆ ಭರವಸೆ ಏನಿತ್ತು ಅದು ಆ ಕ್ಷಣ ಕುಸಿತದು. ಹ್ಮ್ ಅಲ್ಲಿಯವರೆಗೆ ಆರಾಮವಾಗಿದ್ಕೊಂಡು ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಂಡು ಆರಾಮವಾಗಿ ಒಂದು ಕಡೆ ನಿಂತುಕೊಂಡು ಅಡುಗೆ ಮಾಡಿಕೊಂಡು ನಮಗೂ ಬಡಿಸ್ತಾ ನೆಮ್ಮದಿಯಿಂದ ಓಡಾಡ್ತಾ ಇದ್ದವರು ಹ್ಮ್ 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 ಒಂದು ಸಲ ನನ್ನ ಭರವಸೆ, ನನ್ನ ಮೇಲೆ ಇದ್ದಂಥ ನಂಬಿಕೆ ಇನ್ನು ಮುಂದೆ ಇರಲಾರ್ದೇನೋ ಒಂದು ಸಣ್ಣ ಅನುಮಾನದ ಎಳೆ ಬಂತು ನಮ್ಮ ತಾಯಿಗೆ. ಅದೇ ಅವನತಿಗೆ ಆರಂಭವಾಯಿತು. ಹ್ಮ್ 15 ದಿನಗಳಲ್ಲಿ ತೀರ್ಕೊಂಡ್ರು. ಹ್ಮ್ 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 ಹಾಗಾಗಿ ಡಾಕ್ಟ್ರ್ ಕೆಲಸ ಇದೆಯಲ್ಲ, ತುಂಬ ಕಷ್ಟವಾದದ್ದಿದು. ಕಷ್ಟವಾದದ್ದು ಏನು ಅಂದರೆ, ಈ ರೀತಿ ಅಹಿತಕರ ಕಹಿ ಸತ್ಯಗಳನ್ನು ಹೇಳೋದಿದೆಯಲ್ಲ, ಹ್ಮ್ ತುಂಬ ಹ್ಮ್ ಕಷ್ಟ. ನಿಮಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳೋದು ತುಂಬ ಕಷ್ಟ. ಹೌದು. ಐ ಸಿ ಯುಲಿ ನಾವು ಚಿಕಿತ್ಸೆ ಕೊಡ್ತಾ ಇದ್ವಿ. ತೀವ್ರ ನಿಗಾ ಘಟಕದಲ್ಲಿ ಅವರು ತೀರ್ಕೊಂಡ್ರು ಅಂತ ಮರಣ ಸುದ್ದಿ ಇದೆಯಲ್ಲ, ಅದನ್ನು ಹೇಳೋದಿದೆಯಲ್ಲ, ಅದು ಎಲ್ಲರಿಂದ ಸಾಧ್ಯ ಇಲ್ಲ. ಯಾವುದು ನಿಮಗೆ ಬಹಳ ಇಷ್ಟವಾದಂಥ ವಿಚಾರ ಅಂದರೆ ಬಹುಶಃ ಅದು ಎಮರ್ಜೆನ್ಸಿ ಮೆಡಿಸಿನ್, ಹ್ಮ್ ತುರ್ತು ವೈದ್ಯಕೀಯ. ಯಾಕಂದರೆ ನಾನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತುರ್ತು ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡುವಾಗ ಹ್ಮ್ ಆ, ಎಲ್ಲ ರೀತಿಯ ಬದುಕಿನ ಮುಖಗಳನ್ನು ನೋಡಿಬಿಟ್ಟಿದ್ದೆ. ಹ್ಮ್ 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 ಅಲ್ಲಿನ ಸುಟ್ಟ ಗಾಯಗಳ ವಾರ್ಡ್ ಇದೆ, ಬರ್ನ್ಸ್ ವಾರ್ಡ್ ಅಂತ ಕರಿತೇವೆ. ಆ ಬರ್ನ್ಸ್ ವಾರ್ಡನ್ನು ನೋಡಿದ್ದೇನೆ. ಹ್ಮ್ ಸರ್ಜಿಕಲ್ ಎಮರ್ಜೆನ್ಸಿಲಿ ಕೆಲಸ ಮಾಡಿದ್ದೇನೆ, ಮೆಡಿಕಲ್ ಎಮರ್ಜೆನ್ಸಿಲಿ ಮಾಡಿದ್ದೇನೆ. ಹಾಗಾಗಿ ಆ ಎಮರ್ಜೆನ್ಸಿ ಮೆಡಿಸಿನ್ ಇದೆಯಲ್ಲ, ಅದರಷ್ಟು ಅದ್ಭುತವಾದದ್ದು. ಅನುಭವಗಳು. ಯಮ ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಇರೋ ಮರಾಯ ಒಂದು ನಿಮಿಷ, ಏನು ಎಳ್ಕೊಂಡು ಹೋಗ್ತಿದ್ಯಾ? ಇನ್ನು ಅವನಿಗೆ ಸಾಕಷ್ಟು ಕೆಲಸ ಮಾಡಬೇಕಾದ ಜವಾಬ್ದಾರಿ ಹೊಣೆಗಳಿವೆ, ಇರು ಅಂತ ಹೇಳಿ ನಾವೇ ಹಗ್ಗವನ್ನು ತೆಗೆದು ನೀನು ಹೋಗಪ್ಪ ಅಂತ ಕಳಿಸಿ ಅವನ ವಾಪಸ್ ಕರ್ಕೊಂಬರೋ ಹಾಗೆ ಮಾಡುವ ಸಾಧ್ಯತೆ ಇರೋದು ಎಮರ್ಜೆನ್ಸಿ ಮೆಡಿಸಿನ್ಗೆ. ಯಮ ನಿನಗೇನ್ ಅರ್ಜೆನ್ಸಿ, ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ದೀರಾ ನೀವು ಹಾಗಿದ್ರೆ. ಹಾಗಾಗಿ ಅರ್ಜೆನ್ಸಿ ಬೇಡಪ್ಪ ಅಂತ ಹೇಳಿ ಅವನನ್ನು ವಾಪಸ್ ಕಳಿಸುವಂಥ ಅನೇಕ ಪ್ರಕರಣಗಳನ್ನು ನೋಡಿರೋ ಕಾರಣ ಹ್ಮ್ ಪವಾಡ ಸದೃಶವಾಗಿ ಜನ ಚೇತರಿಸ್ಕೊಂಡಿರೋದನ್ನು ನಾನು ನೋಡಿದ್ದೇನೆ. ಹೌದು. ಹಾಗಾಗಿ ಎಮರ್ಜೆನ್ಸಿ ಮೆಡಿಸಿನ್ನಷ್ಟು ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಅಂತ ನನ್ನ ಅನಿಸಿಕೆ. ಆದರೆ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಆಗಲಿಲ್ಲ. ಹ್ಮ್ ಎಮರ್ಜೆನ್ಸಿ ಮೆಡಿಸಿನ್ ಕಡೆ ನೀವು ತಜ್ಞರಾಗಿ ಹೋಗಿ ಕೆಲಸ ಮಾಡ್ತು ಅಂತ ಹೇಳ್ತಂದರೆ ಜೀವಗಳನ್ನು ಉಳಿಸಬಹುದು, ತೃಪ್ತಿ ತುಂಬ ಸಿಗುತ್ತೆ. ಆದರೆ ಹಣ ಅಷ್ಟು ಸಿಗೋಲ್ಲ. ಹ್ಮ್ ನಿಮಗೆ ನಿಜಕ್ಕೂ ಹಣ ಮಾಡಬೇಕು ಅಂತ ಆಸೆ ಇದ್ದರೆ ನೀವು ಸರ್ಜನ್ ಆಗಬೇಕು, ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆಗಬೇಕು, ಆರ್ಥೋಪೆಡಿಕ್ ಸರ್ಜನ್ ಆಗಬೇಕು, ಅಥವಾ ಗೈನಕಾಲಜಿಸ್ಟ್ ಆಗಬೇಕು. ಆಗ ನೋಡಿ, ಬೇಡ ಬೇಡ ಅಂದರೂ ಹಣ ಸುರಿತಾ ಇರುತ್ತೆ ಮನೆಯಲ್ಲಿ. ಹ್ಮ್ ಹ್ಮ್ ಆದರೆ ಎರಡೂ ಬೇಕು ಅಂದರೆ ಕೆಲವು ಮಧ್ಯಮ ವರ್ಗದ್ದು, ಅಂದರೆ ಮಧ್ಯಮ ಮಟ್ಟದ್ದು ಕೆಲವು ವಿಚಾರಗಳಿವೆ. ಅದರಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ನು ಸಹ ಆಗಲಿಲ್ಲ. ಅದು ಹ್ಮ್ 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 ಆದರೂ ಚಿಂತೆ ಇಲ್ಲ. ಸಣ್ಣ ತೃಪ್ತಿ ಏನು ಅಂದರೆ, ಒಬ್ಬ ಸಾಮಾನ್ಯನಿಗೆ ತೀರಾ ಅಗತ್ಯವಾಗಿ ಬೇಕಾಗಿರುವಂಥ ಮಾಹಿತಿಗಳು ಏನಿದೆ ಅದನ್ನು ಬರಹದ ಮೂಲಕ, ಮಾಧ್ಯಮದ ಮೂಲಕ, ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಒಂದಷ್ಟು ತಿಳಿಸೋಕ್ಕೆ ಸಾಧ್ಯ ಆಗ್ತಾ ಇದೆ. ಹ್ಮ್ ಅಷ್ಟಾದರೂ ಭಾಗ್ಯ ಸಿಗ್ತಲ್ಲ ನನಗೆ. ಹ್ಮ್ ಹಾಗಾಗಿ ಇರೋದ್ರಲ್ಲಿ ತೃಪ್ತಿ ಪಡೋದನ್ನು ಕಲ್ತ್ಕೊಂಡಿದ್ದೀನಿ. ಹ್ಮ್ ಎಮರ್ಜೆನ್ಸಿ ಮೆಡಿಸಿನಲ್ಲಿ ಕೆಲಸ ಮಾಡೋದಕ್ಕಾಗದೇ ಇದ್ರೂ ಆಗಾಗ ನೀವಲ್ಲಿ ಓದುವಾಗ ಬಹುಶಃ ನೀವು ನೋಡಿರ್ತೀರ ಪೇಷಂಟ್ಸನ್ನ. ಈಗ ಜಸ್ಟ್ ನಿಮ್ಮ ತಾಯಿಯ ಎಕ್ಸಾಂಪಲ್ ಕೊಟ್ರಿ, 15 ದಿನಗಳ ಕಾಲ ಮಾತ್ರ ಅವರು ಇರೋದಕ್ಕಾಗಿದ್ದು, ಯಾಕಂದರೆ 1% ಅನುಮಾನ ಹುಟ್ಟಿತು ಅವ್ರಿಗೆ ಅಂತ. ಇದರ ಜೊತೆಗೆ ನೀವು ಮೆಡಿಕಲ್ ಮಿರಾಕಲ್ಗಳನ್ನ ಕೂಡ ನೋಡಿದ್ದೀರಾ ಅಂತ ಹೇಳಿದ್ರಿ. ಹಾಗಂತಂದರೆ ಈ ವಿಲ್ ಪವರ್, ಪೇಷಂಟ್ಸಲ್ಲಿ ವಿಲ್ ಪವರ್ ಅನ್ನೋದು ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ? ತುಂಬ 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 ದೊಡ್ಡದು. ಹ್ಮ್ ಭಗವಾನ್ ಬುದ್ಧ ಒಂದು ಕಡೆ ಹೇಳ್ತಾನೆ, ಹ್ಮ್ ಯದ್ಭಾವಂ ತದ್ಭವತಿ. ಹ್ಮ್ ನೀನೇನು ಭಾವಿಸ್ತೀಯೋ ಹಾಗೆ ನಡೆಯುತ್ತೆ. ಹ್ಮ್ ಆ ಮಗುವನ್ನು ಮೇಲೆ ಎತ್ತಿ ಹಾಕಿದಾಗ ನನ್ನಪ್ಪ ಹಿಡ್ಕೋತಾನೆ ಅನ್ನೋ ನಂಬಿಕೆ. ಹ್ಮ್ ಪೀಟರ್ ನೀರಿನ ಮೇಲೆ, ಸಮುದ್ರದ ನೀರಿನ ಮೇಲೆ ಹೆಜ್ಜೆ ಇಟ್ಟಾಗ ಹ್ಮ್ ಮುಳುಗಲಿಲ್ಲ ಅವನು. 2-3 ಹೆಜ್ಜೆವರೆಗೂ
ಯೇಸು ಕ್ರಿಸ್ತನೇ ಹೇಳ್ತಿದ್ದಾನೆ ನಡ್ಕೊಂಡು ಬಾ ಅಂತ, ಹ್ಮ್ ನನಗೇನೂ ಆಗಲ್ಲ, ನಾನು ನಡೀತೇನೆ. ಹ್ಮ್ ಹ್ಮ್ ಆ ನಂಬಿಕೆ ಇತ್ತು ಆತನಿಗೆ. ಹೌದು. ಆದರೆ ಒಂದು ಕ್ಷಣದಲ್ಲಿ ಆ ನಂಬಿಕೆ ಹುಸಿಯಾದಾಗ ಮುಳುಗದ. ಹ್ಮ್ ಹಾಗಾಗಿ ನಂಬಿಕೆ ತೀರಾ ಅಗತ್ಯ. ಯದ್ಭಾವಂ ತದ್ಭವತಿ. ಹ್ಮ್ ಹ್ಮ್ ಅಮೃತ ಬಿಂದು ಉಪನಿಷತ್ ಅಂತ ಇದೆ. ಹ್ಮ್ ಅಲ್ಲಿ ಒಂದು ಸೂತ್ರ ಬರುತ್ತೆ, ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋಹೋ. ಹ್ಮ್ ಒಬ್ಬ ಮನುಷ್ಯನನ್ನ ಸಂಸಾರದ ಬಂಧನಕ್ಕೆ ಹ್ಮ್ ಸಿಲುಕಿಸೋದೂ ಮನಸ್ಸೇ, ಹಾಗೆಯೇ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗೋದು ಮನಸ್ಸೇ. ಮನಸ್ಸನ್ನು ಮೀರಿದ್ದು ಮತ್ತೊಂದಿಲ್ಲ ಈ ಜಗತ್ತಲ್ಲಿ. ಮನಸ್ಸಿನಷ್ಟು ಸರ್ವಶಕ್ತಿಶಾಲಿಯಾದದ್ದು ಮತ್ತೊಂದಿಲ್ಲ. ಹಾಗಾಗಿ ಆ ಮನಸ್ಸಿನ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಇತ್ಯಾತ್ಮಕವಾಗಿ ಇರಬೇಕು ನಾವು. ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಏನಿದೆ ಅದನ್ನು ಉಳಿಸ್ಕೋಬೇಕು. ಹ್ಮ್ ನಿಮ್ಮ ಕಾರ್ಯಕ್ರಮ ನನಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳ್ತಂದರೆ, ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ಕಾರ್ಯಕ್ರಮದ ಉದ್ದೇಶಗಳ ಪಟ್ಟಿ ಹೇಳಿದ್ರಿ. ಹ್ಮ್ ಆ ಪಟ್ಟಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲ ಕಡೆಯೂ ಸಹ ಬರೀ ಇತ್ಯಾತ್ಮಕ ಅಂಶಗಳನ್ನೇ ಗುರುತಿಸ್ಕೊಂಡು ಬಂದಿರಿ ನೀವು. ಹ್ಮ್ ಒಂದು ಕಡೆಯೂ ಸಹ ನೇತ್ಯಾತ್ಮಕವಾದದ್ದು, ನೆಗೆಟಿವ್ ಆದದ್ದು, ಮನಸ್ಸಿಗೆ ನೋವನ್ನು ಕೊಡುವಂಥದ್ದು ಯಾವುದೇ ಆಶಯ ಇರಲಿಲ್ಲ ಹ್ಮ್ ನಿಮ್ಮ ಕಾರ್ಯಕ್ರಮದ ಉದ್ದೇಶದಲ್ಲಿ. ಎಲ್ಲವೂ ಪಾಸಿಟಿವ್ ಆಗಿದ್ದ ಕಾರಣ, ಇತ್ಯಾತ್ಮಕವಾಗಿ ಇದ್ದ ಕಾರಣ ಹ್ಮ್ ನನಗೆ ನಿಮ್ಮ ಕಾರ್ಯಕ್ರಮವನ್ನು ತಕ್ಷಣವೇ ಬಹಳ ಒಳ್ಳೆಯ ಇಷ್ಟಪಡ್ದೆ. ಆಶ್ರಯ ಇಟ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದು ಅನ್ನೋದು ನನ್ನಲ್ಲಿ ಒಂದು ರೀತಿ ಪಾಸಿಟಿವ್ ಆ್ಯಟಿಟ್ಯೂಡ್ ಬರೋದಕ್ಕೆ ಕಾರಣವಾಯ್ತದೆ. ಹಾಗಾಗಿ ಯಾವತ್ತೂ ಇದು ಬಹಳ ಮುಖ್ಯ. ಒಬ್ಬ ವೈದ್ಯನ ಹತ್ರ ಹೋದಾಗ ಹ್ಮ್ ನಂಬಬೇಕು ಅದನ್ನು. ಹ್ಮ್ 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 ಆ ವೈದ್ಯನೂ ಸಹ ಆ ನಂಬಿಕೆಯನ್ನು ಉಳಿಸ್ಕೋಬೇಕು. ಉಳಿಸ್ಕೋಬೇಕು. ಒಳ್ಳೆ ಕುಳ ಬಂತು, ಕೋಟ್ಯಾಧೀಶ ಅಂತ ಕಾಣುತ್ತೆ, ಎಷ್ಟು ಕತ್ತರಿಸೋಕ್ಕೆ ಸಾಧ್ಯವಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಹ್ಮ್. ನನ್ನ ವೈದ್ಯಕೀಯ ಜ್ಞಾನ ಅಲ್ಲಿಗೆ ನಾಮಾವಶೇಷವಾಗಿ ಹ್ಮ್. ನಾನು ಒಬ್ಬ ಪ್ರತ್ಯಕ್ಷ ಕಟಕ ಆಗ್ತೀನಿ. ಹ್ಮ್ 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 ಹಾಗಾಗಿ ಎರಡೂ ದೋಷಗಳು ಉಂಟು ಇವತ್ತು ನಮ್ಮ ಸಮಾಜದಲ್ಲಿ. ಹ್ಮ್ ಅನೇಕ ರೋಗಿಗಳು ಬರ್ಕೊಟ್ಟಂಥ ಔಷಧವನ್ನು ತಗೊಂಡು ಹೋಗಿ ಗೂಗಲಲ್ಲಿ ಪರೀಕ್ಷೆ ಮಾಡಿ, ಅಯ್ಯೋ ಇಷ್ಟೊಂದು ಸೈಡ್ ಎಫೆಕ್ಟ್ಸ್ ಇದೆ, ನೀವು ಬರ್ಕೊಟ್ಬಿಟ್ರಿ. ಹ್ಮ್ ಹ್ಮ್ ಸೈಡ್ ಎಫೆಕ್ಟ್ ಇಲ್ದಿರೋ ಮೆಡಿಸಿನ್ ಯಾವುದಿದೆ ಹೇಳಿ ನೋಡೋಣ. ಅದೇ. ಜ್ವರಕ್ಕೆ ಸೇರಿಸುವಂಥ ಪ್ಯಾರಾಸಿಟಮಾಲ್ ಮಾತ್ರೆ ಇದೆಯಲ್ಲ, ಸರಳವಾದ ಮಾತ್ರೆ, ಹ್ಮ್ ಹ್ಮ್ ಕೆಲವರಲ್ಲಿ ಯಕೃತ್ ವೈಫಲ್ಯ, ಲಿವರ್ ಫೇಲ್ಯೂರು ಕಾರಣವಾಗುತ್ತೆ. ಬಹಳ ಸರಳವಾದಂಥ ಮಾತ್ರೆ ಪ್ಯಾರಾಸಿಟಮಾಲ್. ಹಾಗಾಗಿ ಯಾರಿಗೆ ಯಾವ ಪಾರ್ಶ್ವ ಪರಿಣಾಮ ಆಗುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಹ್ಮ್ ನನಗೆ ಡಾಕ್ಟ್ರಿಗೆ ಔಷಧಿ ಬರ್ಕೊಟ್ಟಿದ್ದಾರೆ ಅಂದರೆ ಇದರಿಂದ ಆಗುವ ತೊಂದರೆಗಿಂತ ಅನುಕೂಲತೆಗಳೇ ಹೆಚ್ಚು ಅನ್ನೋದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಬರ್ಕೊಟ್ಟಿದ್ದಾರೆ. ಹಾಗಾಗಿ ನಂಬಿಕೆ ಇಟ್ಟು ನಾನು ಸೇವಿಸಬೇಕು ಅನ್ನೋದು ಮುಖ್ಯ. ಕರೆಕ್ಟ್. ಹಾಗಾಗಿ ನಂಬಿಕೆ, ಆ ನಂಬಿಕೆ ಕಾರಣವಾಗುವ ಮನಸ್ಸು, ಹ್ಮ್ ಇವುಗಳನ್ನು ಮೀರಿದ್ದು ಇನ್ನೊಂದಿಲ್ಲ. ಆ ಪ್ಲೆಸಿಬೋ ಎಫೆಕ್ಟ್ ಅಂತ ಹೇಳ್ತಾರಲ್ಲ, ನೀವು ಹೇಳ್ದ ಹಾಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಅಂದರೆ ಕೂಡ ಮನಸ್ಸು ಮಾಡಬೇಕು, ನರಕಕ್ಕೆ ಹೋಗಬೇಕು ಅಂತಂದ್ರೂ ಮನಸ್ಸು ಮಾಡಬೇಕು ಅಂತ ಹೇಳಿದರೆ, ಇದು ಒಂದು ಪೇಷಂಟಿನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಪೇಷಂಟ್ ಆಗಿದ್ದವನು ಯಾವ ರೀತಿ ವಿಲ್ ಪವರ್ನ ಇಟ್ಕೋಬೇಕು, ಯಾವ ರೀತಿ ಪಾಸಿಟಿವ್ ಆ್ಯಟಿಟ್ಯೂಡ್ನ ಇಟ್ಕೊಂಡು ಅವನ ಮನಸ್ಸನ್ನು ಹೇಗೆ ಅವನು ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಹೇಳಿದ್ರಿ. ಕೆಲವೊಮ್ಮೆ ಒಂದು ಪೇಷಂಟು ಕೆಳಗಡೆ ಬಿದ್ದಾಗ ಅಂತಂದರೆ, ಅವನ ಮಾನಸಿಕವಾಗಿ ಕೆಳಗಡೆ ಬಿದ್ದಿದ್ದಾನೆ ಅಂತ ಹೇಳಿದಾಗ, ಕೆಲವು ನಿಮಿಷ ನಿಮಗೆ ಆ ಪೇಷಂಟ್ ಜೊತೆ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ಸರ್ಜರಿಗೆ ಹೋಗ್ತಾ ಇದ್ದಾರೆ ಆ ಪೇಷಂಟು. 5-10 ನಿಮಿಷ ಅಷ್ಟೇ ನಿಮಗಿರೋದು ಮಾತನಾಡೋದಕ್ಕೆ. ಈ ಥರ, ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ಯಾರಾದರೂ ಏನಾದರೂ ಸಫರ್ ಮಾಡ್ತಿದ್ದಾರೆ ಇಮಿಡಿಯೇಟಾಗಿ ಅಂತ ಹೇಳಿದಾಗ, ಅವರ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸೋದಕ್ಕೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ನಾವು ಪೇಷಂಟ್ನ? ಅದು ಆ ವ್ಯಕ್ತಿಯ ಮಾನಸಿಕ, ಶೈಕ್ಷಣಿಕ, ಕೌಟುಂಬಿಕ ಹಿನ್ನೆಲೆಯನ್ನು ಹ್ಮ್. ಅವಲಂಬಿಸಿರುತ್ತದೆ. ಹ್ಮ್ ಸ್ವಲ್ಪ ಧರ್ಮಬೀರು, ಸಾಂಪ್ರದಾಯಿಕ ಮನೆತನದಿಂದ ಬಂದಿದ್ದಾರೆ ಅಂದರೆ ಅವರಿಗೆ ಬಹುಶಃ ನಾನು ಕೊಡಬಹುದಾದ ಭರವಸೆ ಅಂದರೆ ಹ್ಮ್. ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೋ ಮನಸ್ಸಲ್ಲಿ. ಹ್ಮ್ ನಾವೆಲ್ಲರೂ ಸಹ ಇಲ್ಲಿ ಹೊರಗಡೆ ನಿಂತ್ಕೊಂಡು ಆ ಮೃತ್ಯುಂಜಯ ಮಂತ್ರವನ್ನು ಪಠಿಸ್ತಾ ನಿನಗೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಹ್ಮ್ ಆ ರೀತಿ ಹೇಳ್ತೇವೆ. ಹ್ಮ್ 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 ದೇವರು ಇದ್ದಾನೋ ಇಲ್ವೋ ಅದು ಬೇರೆ ವಿಚಾರ. ಹ್ಮ್ ಹ್ಮ್ ಮೃತ್ಯುಂಜಯ ಮಂತ್ರ ಜಪಿಸಿ ಅಂದ ಮಾತ್ರಕ್ಕೆ ನಾನು ಸಂಪೂರ್ಣ ಧರ್ಮವನ್ನು ನಂಬುತ್ತೇನೆ, ಎಲ್ಲ ಅಂತ. ದೇವರುಗಳನ್ನು ನಂಬ್ತೇನೆ, ಆ ಅರ್ಥಕ್ಕಲ್ಲ ಹೇಳೋದು. ಹ್ಮ್ ಹ್ಮ್ ಸುಳ್ಳುಗಳಲ್ಲಿ ಎರಡಂತೆ. ಹ್ಮ್
ಒಂದು ಹಸಿ ಸುಳ್ಳು, ಇನ್ನೊಂದು ಒಣ ಸುಳ್ಳು. ಹ್ಮ್. ಆ? ಸೊ ಹಸಿ ಸುಳ್ಳು ಹೇಳಬೇಕು ಅಂತ ಹೇಳ್ತಾ ಇದ್ದೀರಾ? ವೈಟ್ ಲೈಸ್ ಅಂತ ಹೇಳ್ತಾರೆ. ಬ್ಲ್ಯಾಕ್ ಲೈಸು, ವೈಟ್ ಲೈಸ್. ವೈಟ್ ಲೈಸ್ ಅನ್ನೋದು ಅದು ನಿಮಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಹ್ಮ್. ತಾತ್ಕಾಲಿಕವಾಗಿ ಹ್ಮ್. ನಾನು ಸುಳ್ಳೇ ಹೇಳ್ತಾ ಇದ್ದೇನೆ, ಹ್ಮ್. ಆದರೆ ಸುಳ್ಳಿಂದ ಯಾರಿಗೂ ತೊಂದರೆ ತೊಂದ್ರೆ ಆಗಲ್ಲ. ಆಗೋದಿಲ್ಲ. ಆದರೆ ಈ ಕ್ಷಣಕ್ಕೆ ಆ ವ್ಯಕ್ತಿಗೆ ಬೇಕಾಗುವಂಥ ಸಮಾಧಾನ ಸಿಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಇದು ವೈಟ್ ಲೈಯಪ್ಪ, ಕ್ಷಮಿಸ್ಬಿಡಿ ನನ್ನ ಅಂತ ಮನಸ್ಸೊಳಗೆ ಹೇಳ್ಕೊಂಡು ಹೇಳ್ತೇನೆ. ಹೇಳೋದು. ಹಾಗಾಗಿ ಆ ಮೃತ್ಯುಂಜಯ ಮಂತ್ರ ನಾವೆಲ್ಲ ಜಪಿಸ್ತೇವೆ ಅಂದಾಗ ಅವನು ಜಪಿಸಿದಾಗ ಅವನು ಅಷ್ಟೇ ಪ್ರಾಮಾಣಿಕವಾಗಿ ನಂಬಿದ್ರೆ ಆ ಇತ್ಯಾತ್ಮಕ ಪರಿಣಾಮ ಆಗುತ್ತೆ. Correct. ಅದಿಲ್ಲ, ಅವನು ಸ್ವಲ್ಪ ಈ ರ್ಯಾಷನಲ್ ಥಿಂಕಿಂಗ್ ಅಂತ ಏನು ಹೇಳ್ತೇವೆ, ಹ್ಮ್. ವೈಜ್ಞಾನಿಕ ಮನೋಭಾವ ಇರತಕ್ಕಂಥ ವ್ಯಕ್ತಿ, ಹ್ಮ್. ಕ್ರಮಬದ್ಧವಾಗಿ ತಾರ್ಕಿಕವಾಗಿ ಆಲೋಚನೆ ಮಾಡುವಂಥ ವ್ಯಕ್ತಿ ಅಂದರೆ ಆಗ ಆ ವೈದ್ಯರ ಹಿನ್ನೆಲೆ ಹೇಳ್ತೇನೆ ನಾನು. ಇವರು ಇಂತಿಂಥ ದೇಶಗಳಲ್ಲೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ, ಇಷ್ಟು ವರ್ಷಗಳ ಅನುಭವ ಇದೆ. ನನ್ನ 4 ರೋಗಿಗಳನ್ನು ಕಳಿಸಿದ್ದೆ, ಬಹಳ ಚೆನ್ನಾಗಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಅವರೆಲ್ಲ ಹುಷಾರಾಗಿ ಇವತ್ತು ತಮ್ಮ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನನಗೆ ನಂಬಿಕೆ ಇದೆ, ಅಕಸ್ಮಾತ್ ನಾಳೆ ನನಗೇ ಏನಾದರೂ ಅನಾರೋಗ್ಯ ಬಂತು ಅಂತ ಇಟ್ಕೋ, ಹ್ಮ್. ಆಗ ನಾನು ಯಾವ ಡಾಕ್ಟ್ರ್ ಹತ್ರ ಹೋಗ್ತೀನಿ ಅಂದರೆ ಇದೇ ಡಾಕ್ಟ್ರ್ ಹತ್ರ ಹೋಗೋದು. ಹೀಗೆ ಮಾತಾಡಿದಾಗ ಆತನಿಗೆ ಆ ಇತ್ಯಾತ್ಮಕ ಮನೋಭಾವ ಬರುತ್ತೆ. ಹ್ಮ್. ಅದು ತುಂಬ ಸಹಾಯ ಮಾಡುತ್ತೆ. ಹ್ಮ್. ಹಾಗಾಗಿ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಧೈರ್ಯ ಭರವಸೆಯನ್ನು ಕೊಡಬೇಕು. ವೈದ್ಯರ ಧರ್ಮ ಏನು ಅಂದರೆ ಕೊನೆಯ ಕ್ಷಣದವರೆಗೂ ಸಹ ನಾವಿದ್ದೇವೆ, ನಮ್ಮ ಕೈಲಾದ ಪ್ರಯತ್ನ ಮಾಡ್ತೇವೆ ಅಂತ ಧೈರ್ಯ ಭರವಸೆಯನ್ನು ಕೊಡಬೇಕೇ ಹೊರತು ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಿ ಮನೆಗೆ ಕರ್ಕೊಂಡು ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ. ಹೌದು. ಹೌದು. ಆದರೆ ಆ ಥರ ಹೇಳುವಂಥ ಪ್ರಸಂಗಗಳು ಪದೇ ಪದೇ ನಡೀತಾ ಇದೆ, ಅದು ಬೇರೆ ವಿಚಾರ. ಹ್ಮ್. ಆದರೆ ಧರ್ಮ ಅನ್ನೋ ಪ್ರಶ್ನೆ ಬಂದಾಗ ವೈದ್ಯನ ಧರ್ಮ ಅಥವಾ ವೈದ್ಯಕೀಯ ವೃತ್ತಿಯ ಧರ್ಮ ಅಥವಾ ಸೇವಾ ಧರ್ಮ ಅಂತ ಕೇಳಿದಾಗ ಕೊನೆಯ ಕ್ಷಣದವರೆಗೂ ನಾವು ಆ ನಂಬಿಕೆ. ಧೈರ್ಯ ಭರವಸೆಯನ್ನು ಕೊಡಬೇಕಾಗುತ್ತೆ. ಒಂದು ಘಟ್ಟದಲ್ಲಿ ಅವನ ಮನಸ್ಸು ಹೇಳುತ್ತೆ, ಇಲ್ಲ, ವೈದ್ಯರು ಅವ್ರ ಕೈಲಾದ ಅಷ್ಟೂ ಪ್ರಯತ್ನ ಪಟ್ಟಿದ್ದಾರೆ, ಬಹುಶಃ ನನ್ನ ಆಯಸ್ಸು ಇಷ್ಟೇ ಏನೋ. ಹೀಗೆ ಆತ ತನಗೆ ತಾನೇ ಸಮಾಧಾನ ಹೇಳಿಕೊಂಡು ಶಾಂತ ಚಿತ್ತನಾಗ್ತಾನೆ. ಆಗ ಅತ್ಯಂತ ಸಹಜವಾದ ಸಾವು ಬರುತ್ತೆ ಅವನಿಗೆ. ಹ್ಮ್. ಯಾರು ತುಡಿತಾ ಇರ್ತಾರೋ ಆ ಮನಸ್ಸಿಗೆ ಸಮಾಧಾನ ಸಿಗಲ್ವೋ ಆಗ ಅವನೂ ನರಳ್ತಾನೆ, ಬೇರೆಯವರನ್ನೂ ನರಳಿಸ್ತಾನೆ. ಆದರೆ ಆ ಮನವರಿಕೆ ಆಗಬೇಕು. ಮನವರಿಕೆ ಆಗಿ ಇದುವರೆಗೂ ನಾನು ಮಾಡಬೇಕಾದ ಎಲ್ಲ ಕೆಲಸಗಳನ್ನು ನಾನು ಮಾಡಿ ಮುಗಿಸಿದ್ದೇನೆ, ಬಾಕಿ ಏನೂ ಇಲ್ಲ, ಹ್ಮ್. ಹ್ಮ್. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅನ್ನೋ ತೃಪ್ತಿ ಅವನಿಗೆ ಬಂದಾಗ ಎಷ್ಟು ಪ್ರಶಾಂತವಾದ ಸಾವು ಬರುತ್ತೆ ಅಂದರೆ ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ಹ್ಮ್. ಹಾಗಾಗಿ ಆ, ಮನಸ್ಸು ಬಹಳ ದೊಡ್ಡದು, ಮನಸ್ಸನ್ನೇ ಮೀರಿದ್ದು ಮತ್ತೊಂದಿಲ್ಲ. ಇನ್ನೂ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಹ್ಮ್. ಈ ದೇಹ ಅನ್ನೋದು ಹ್ಮ್. ಯಾವಾಗಲೂ ಮನಸ್ಸು ಹೇಳಿದ ಹಾಗೆ ಕೇಳುತ್ತೆ. ಅಪ್ಪ. ದೇಹ ಹೇಳಿದ ಹಾಗೆ ಮನಸ್ಸು ಕೇಳುತ್ತಾ? ಕೇಳೋದಿಲ್ಲ. 2 ಸಂದರ್ಭದಲ್ಲಿ ಮಾತ್ರ ದೇಹ ಹೇಳಿದ ಹಾಗೆ ಮನಸ್ಸು ಕೇಳುತ್ತೆ. ಒಂದು ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟಿದೆಯಪ್ಪ, ಏನು ಡಾಕ್ಟ್ರೇ ಹಸಿವಾಗ್ತಾ ಇದೆ ನನಗೆ, ಕೊರಿತಾನೇ ಇದ್ದೀರಲ್ಲ ನೀವು, ಅಯ್ಯೋ ಬಿಡಿಪ್ಪ, ಹೋಗಿ ಒಂಚೂರು ತಿಂಡಿ ತಿಂತೇನೆ, ಹಸಿವಾಗ್ತಾ ಇದೆ. ಹಾ. ದೇಹ ಹೇಳುತ್ತೆ ನಿಮ್ಮ ಮನಸ್ಸಿಗೆ. ಹ್ಮ್. ಆದರೆ ನಾನು ಇನ್ನೂ ಕೊರಿಯೋಕ್ಕೆ ಶುರು ಮಾಡ್ತಂದ್ರೆ, ಡಾಕ್ಟ್ರೇ ಒಂದು 2 ನಿಮಿಷ ವಿಶ್ರಾಂತಿ ತಗೊಳ್ಳೋಣವಾ ಅಂತ ನೀವೇ ಯಾವುದೋ ಒಂದು ಮಾರ್ಗದ ಮೂಲಕ ಹಸಿವಾಗ್ತಾ ಇದೆ ನನಗೆ ಅನ್ನೋದನ್ನು ಸೂಚಿಸಿ ಹ್ಮ್. ಕೆಲಸವನ್ನು ನಿಲ್ಲಿಸಿ ಮೊದಲು ಹೋಗಿ ಏನೋ ಒಂಚೂರು ಬಾಯಿಗೆ ಹಾಕ್ಕೋತೀವಿ ಅಥವಾ ಕಾಫಿ ಕುಡಿತೀವೋ ಏನೋ ಒಂದಾಗುತ್ತೆ. ಹ್ಮ್. 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 ಈ ಒಂದು ಸಂದರ್ಭದಲ್ಲಿ ದೇಹ ಹೇಳಿದ ಹಾಗೆ ಮನಸ್ಸು ಕೇಳುತ್ತೆ. ಹ್ಮ್. ಅದನ್ನು ಬಿಟ್ಟರೆ ಮಲಮೂತ್ರಗಳ ಒತ್ತಡ ಕರೆಕ್ಟ್. ಅಂಥ ಸಂದರ್ಭದಲ್ಲಿ ಕೇಳಲೇಬೇಕು. ಹ್ಮ್. ಮನಸ್ಸು ಏನೇ ಹೇಳಿ, ತುಂಬ ಚೆನ್ನಾಗಿ ಡಾಕ್ಟ್ರು ಕರೀತಾ ಇದ್ದಾರೆ, ಇನ್ನೊಂಚೂರು ಕೊರೆಸ್ಕೊಳ್ಳೋಣ. ಮನಸ್ಸು ಹೇಳಿದ್ರು ದೇಹ ಹೇಳುತ್ತೆ, ಅಪ್ಪ ನೀನು ಆಮೇಲೆ ಕೊರೆಸ್ಕೋ, ಮೊದಲು ಬಾ, ಜಾಗ ಖಾಲಿ ಮಾಡು ಮೊದಲು ಅಂತ ಹೇಳುತ್ತೆ. ಹೀಗೆ ದೇಹ ಹೇಳುವ ಹಾಗೆ ಮನಸ್ಸು ಕೇಳುವ ಸಂದರ್ಭಗಳು ಬಹಳ ಕಡಿಮೆ. ಹ್ಮ್. ಎಲ್ಲ ಸಂದರ್ಭಗಳಲ್ಲೂ ಮನಸ್ಸು ಹೇಳುವ ಹಾಗೇನೆ ದೇಹ ಕೇಳೋದು. ಹ್ಮ್. ಒಂದು ಹಿನ್ನೆಲೆಯಲ್ಲಿ ಆ ಮನಸ್ಸಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಬಾಲ್ಯದಲ್ಲೇ ಕೊಟ್ಟುಬಿಟ್ರೆ
ಬದುಕಲ್ಲಿ ಕಷ್ಟಗಳು ಬರೋಲ್ಲ. ಹ್ಮ್. ಕಷ್ಟಗಳು ಬಂದರೂ ಸಹ ಇದು ಕಷ್ಟ ಅಲ್ಲ ಅನ್ನಿಸುವ ರೀತಿಯಲ್ಲಿ ಬದುಕನ್ನು ನಡೆಸಿಕೊಂಡು ಹೋಗುವಂಥ ಜಾಣ್ಮೆ, ತಾಳ್ಮೆ ಹ್ಮ್. ಎರಡೂ ಸಹಜವಾಗಿ ಬರುತ್ತೆ. ಇದು ಹ್ಮ್. ಮನಸ್ಸಿಗೆ ಇರುವಂಥ ಅದ್ಭುತವಾದ ಶಕ್ತಿ. ಹ್ಮ್. ಹಾಗಾಗಿ ಆ ಮನೋಶಕ್ತಿಯನ್ನು ಜಾಗೃತಗೊಳಿಸುವಂಥ ಶಿಕ್ಷಣವನ್ನು ತಂದೆ ತಾಯಿಗಳು ಕೊಡಬೇಕು, ಶಾಲೆಯಲ್ಲಿ ಅಧ್ಯಾಪಕರು ಕೊಡಬೇಕು. ಹ್ಮ್. ಮುಖ್ಯವಾಗಿ ನಮ್ಮ ಸಾಹಿತ್ಯ ಏನಿದೆ ಹ್ಮ್. ಆ ಸಾಹಿತ್ಯ ಕೊಡುತ್ತೆ. ನಾನು ಹ್ಮ್. ಆಗಲೇ ಒಂದು ಸಲ ಹೇಳಿದೆ, ಮಧ್ಯರಾತ್ರಿಯಲ್ಲಿ ಏನೋ ಒಂದು ಮಾನಸಿಕ ಗೊಂದಲ ಆಯಿತು, ಹ್ಮ್. ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗಿಲ್ಲ ಅಂದಾಗ ಕಗ್ಗವನ್ನು ತೆಗೆದು ನಾನು ಹುಡುಕ್ತೇನೆ. ನಮ್ಮ ಗುಂಡಪ್ಪನವ್ರು ಎಲ್ಲೋ ಒಂದು ಕಡೆ ಸಮಾಧಾನ ಹೇಳ್ತಾರೆ ಅನ್ನೋ ನಂಬಿಕೆ ಭರವಸೆ ಇದೆ. ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆಗೆ ಉತ್ತರ ದೊರೆಯುತ್ತೆ. ಹೌದು. ಹಾಗಾಗಿ ಈ ಮನಸ್ಸನ್ನು ತಿದ್ದಿ ತೀಡೋದು ಅಪ್ಪ ಅಮ್ಮಂದರು, ಗುರುಗಳು ಮತ್ತು ಸಾಹಿತ್ಯ. ಹ್ಮ್. ಮನಸ್ಸು ಅನ್ನೋದು ತುಂಬ ಏನಂತಾರೆ ಪ್ರಮುಖವಾದ ಒಂದು ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರಿ. ಬಹುಶಃ ನಾವೆಷ್ಟೇ ದೊಡ್ಡವರಾದ್ರೂ ಈ ಹಸಿವಾದಾಗ ಮತ್ತು ನೀವು ಮಲಮೂತ್ರಕ್ಕೆ ಹೋಗುವಾಗ ಮಾತ್ರ ಮಕ್ಕಳಾಗ್ತೀವಿ. ಅದಕ್ಕೆ ಅಂತ ಕಾಣಿಸುತ್ತೆ ಆವಾಗ ಮಾತ್ರ ದೇಹಕ್ಕೆ ತಕ್ಕಾಗಿ ಒಂದು ಮಗು ಹೇಗೆ 0 to 2 ಇಯರ್ಸ್ ಅಂತ ಏನು ಹೇಳ್ತೀವಿ ಅದು ಹೇಗೆ ರಚ್ಚೆ ಹಿಡಿದು ನನಗೆ ಊಟ ಬೇಕು, ನಾನು ಹೋಗಬೇಕು ಅಂತ ಹೇಳುತ್ತೋ ಅದೇ ಥರ ನಾವು ಕೂಡ ಎಷ್ಟೇ ದೊಡ್ಡವರಾದರೂ ಹೌದು. ದೇಹಕ್ಕೆ ಅನುಗುಣವಾಗಿ ಮನಸ್ಸು ಕೇಳುವಂಥ ಕಾರ್ಯವನ್ನು ಮಾಡೋದು ಎರಡೇ ಘಟ್ಟದಲ್ಲಿ. ಇನ್ನೆಲ್ಲ ಸಮಯದಲ್ಲೂ ಮನಸ್ಸೇ ಮೊದಲು ಅಂತ ಹೇಳಿದ್ರಿ. ಈ ಥರ ಹೇಳುವಾಗ ಸರ್ ನೀವು ಮನಸ್ಸಿನ ಬಗ್ಗೆ ಮಾತಾಡುವಾಗ ಸಂಸ್ಕಾರ ಅನ್ನೋದು ತಂದೆ ತಾಯಂದಿರು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದ್ರಿ. ಸಂಸ್ಕಾರ ಅಂದರೆ ಏನು ಸರ್? ಆಹಾ, ಎಂಥ ಪ್ರಶ್ನೆ. ಒಂದು ಮನೆಗೆ ಹೋಗಬೇಕಾಗಿತ್ತು, ಜಗಳ ಆಡೋಣ ಅಂತ. ಹ್ಮ್. ಕಾರಣ ಏನು ಅಂತ ಕೇಳಬೇಡಿ. ಹ್ಮ್. ಆ ಮನೆಗೆ ಹೋದೆ, ಹ್ಮ್. ಬಾಗಿಲು ತಟ್ಟದೆ, ಹ್ಮ್. ಬಾಗಿಲು ತೆಗೆದದ್ದು ಒಂದು ಪುಟಾಣಿ. ಹ್ಮ್. ನನ್ನನ್ನು ನೋಡಿದ ಕೂಡಲೇ ಹ್ಮ್. ಒಂದು ಸಣ್ಣ ಮುಗುಳ್ನಗೆ ಹರಿಸಿ, ಹ್ಮ್. ದಯವಿಟ್ಟು ಬನ್ನಿ ಒಳಗೆ, ಹ್ಮ್. ಕುಳಿತುಕೊಳ್ಳಿ, ಹ್ಮ್. ಫ್ಯಾನ್ ಹಾಕಲಾ, ಕುಡಿಯಕ್ಕೆ ನೀರು ಬೇಕಾ, ಓ. ಯಾರನ್ನು ನೋಡಬೇಕಿತ್ತು, ಯಾರನ್ನು ಕರೀಲಿ. ಹ್ಮ್. ಹ್ಮ್. ಆ ಪುಟಾಣಿ ಇಷ್ಟು ಹೇಳ್ಬಿಡ್ತಲ್ಲ, ಜಗಳ ಮಾಡುವ ಮನಸ್ಸಿಂದ ಏನು ಹೋಗಿದ್ದೆ ನಾನು 100ಕ್ಕೆ 100ರಷ್ಟು ಪರಿವರ್ತನೆ ಆದೆ. ಈ ಮಗುವಿಗೆ ಎಂತಹ ಸಂಸ್ಕಾರ ಕೊಟ್ಟಿದ್ದಾರೆ ಹೆತ್ತವರು. ಹ್ಮ್. ಇವ್ರ ಜೊತೆ ಜಗಳಾಡಕ್ಕೆ ಬಂದಿದ್ದೀನಲ್ಲ, ಎಲ್ಲೋ ಒಂದು ಕಡೆಗೆ ಈ ಸಂದರ್ಭವನ್ನು ಗ್ರಹಿಸೋದ್ರಲ್ಲಿ ನಾನೇ ವಿಫಲನಾಗಿದ್ದೇನಾ? ಕರೆಕ್ಟ್ ಅನ್ಸುತ್ತೆ. ಆ ಥರದಲ್ಲೇ ಕೆಲವು ಕೆಟ್ಟ ತೀರ್ಮಾನಗಳನ್ನು ತಗೊಂಡ್ಬಿಡ್ತೇವೆ. ಹೌದು ಹೌದು ಎಲ್ಲರೂ ಸರ್ವಜ್ಞರೇನು ಅಲ್ಲ ಅಲ್ವಾ? ಹೌದು ಹೌದು. ಹಾಗಾಗಿ ಎಲ್ಲೋ ನನ್ನ ಕಡೆಯಿಂದಲೇ ತಪ್ಪಾಗಿದೆಯಾ, ಸ್ವಲ್ಪ ತಡೆಯೋಣ ಹ್ಮ್. ಅಂತ ಆಮೇಲೆ ಮಾತುಕತೆ ಆಡಿ ಬಂದೆ. ಅದರ ಬದಲು ನಮ್ಮ ಬಾಗಿಲು ತಟ್ತಾ ಇದ್ದಾಗೆ, ಯಾರ್ರೀ ನೀವು, ಯಾಕೆ ಬಂದಿದ್ದೀರಿ ಹ್ಮ್. ಅಂತ ಮಗು ಕೇಳಿಬಿಟ್ಟಿದ್ರೆ ಹ್ಮ್. ನನ್ನ ಕೋಪ ದುಪ್ಪಟ್ಟಾಗಿ ದ್ವಿಗುಣವಾಗ್ತಾ ಇತ್ತು. ಹ್ಮ್. ಆದರೆ ಮಗು ಹಾಗೆ ಹೇಳಲಿಲ್ಲ. ಯಾಕೆ? ಸಂಸ್ಕಾರ. ಅದು ಸಂಸ್ಕಾರ. ಅಪ್ಪ ಅಮ್ಮಂದರು ಏನು ಕಲಿಸ್ಕೊಡದೇ ಇದ್ದರೂ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರದ ಪ್ರಾಥಮಿಕ ಪರಿಚಯ ಮಾಡಿಕೊಡಬೇಕು. ಆ ಮಗುವಿಗೆ ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಹ್ಮ್. ಹಾಗಾಗಿ ಜಗಳ ಮಾಡೋಕ್ಕೆ ಹೋದವನು ನಾನು ಪೂರ್ಣ ಬದಲಾವಣೆಯಾಗಿ ಹೊಸ ಮನುಷ್ಯನಾಗಿ ಬಂದೆ ನಾನು. ಹ್ಮ್. ಹಾಗಾಗಿ ಸಂಸ್ಕಾರ ಬಹಳ ಬಹಳ ಮುಖ್ಯವಾದದ್ದು. ಹ್ಮ್. ನಾನು ಸಾಮಾನ್ಯವಾಗಿ ಹೋಗುವಾಗ ಕೆಲವು ಉದಾಹರಣೆಗಳನ್ನು ಕೊಡುವಾಗ ಈ ಒಂದು ಮಾತನ್ನು ಹೇಳ್ತೇನೆ, ಸಂಸ್ಕಾರ ಅನ್ನೋದನ್ನು. ಹ್ಮ್. ಇದು ಕಣ್ಣಾರೆ ಕಂಡದ್ದು ಒಂದು ಮನೆಯಲ್ಲಿ. ಹ್ಮ್. ಹೋಗಿ ಮಾತುಕತೆ ಆಡ್ತಾ ಇದ್ದಾನೆ, ಅಪ್ಪ ಬೀಡಿ ಸೇದ್ತಾ ಇದ್ದ. ಹ್ಮ್. ಬೀಡಿ ಸೇದ್ತಾ ಇದ್ದನು, ಕೊನೆಗೆ ಬಂತಲ್ಲ, ಆ ಬೀಡಿ ತುಂಡನ್ನು ತಗೊಂಡು ಆತ ಈ ರೀತಿ ಎರಡೂ ಬೆರಳು ನಡುವೆ ಆ ತುಂಡಿ ಬೀಡಿಯನ್ನು ಇಟ್ಕೊಂಡು ಹೀಗೆ ಚಿಮ್ಮದ. ಹ್ಮ್. ಚಿಮ್ಮಿದಾಗ ಅದು ಪಲ್ಟಿ ಹೊಡಿತಾ 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 ಹೊಡೆದು ಅಲ್ಲಿ ಕೆಳಗೆ ಬಿತ್ತು. ಕೆಳಗೆ ಬೀಳುವಾಗ ಒಂದೆರಡು ಕಿಡಿಗಳು ಹಾರ್ತು. ಅದು ನೋಡಿದೆ ನಾನು. ಇವನು ಪಾಡಿಗೆ ಇವನು ಮಾತಾಡ್ತಾ ಇದ್ದ ವ್ಯಕ್ತಿ, ಅಲ್ಲೇ ಆಟ ಆಡ್ತಾ ಇದ್ದ ಒಂದು 3 ವರ್ಷದ ಮಗ. ಅವನು ಓಡು ಬಂದು ಆ ತುಂಡನ್ನು ತಗೊಂಡು ಅವನು ಹಾಗೆ ಅಪ್ಪ ಹೆಂಗೆ ಸೆತ್ತಾನೋ ಹಂಗೆ ಬಾಯಲ್ಲಿಟ್ಕೊಂಡು ಸೇದಿದ. ಸೇದ್ಬಿಟ್ಟು ಅಪ್ಪ ಹೆಂಗೆ ಚಿಮ್ಮದ ಹಾಗೆ ಇವನು ಚಿಮ್ಮದ. ಅದನ್ನು ನೋಡಿ ಸುಮ್ಮನೆ ಅಪ್ಪನ ಕಡೆ ನೋಡಿದೆ.
ಅದೇ ಕೊನೆ. ಮತ್ತೆ ಆತ ಮಕ್ಕಳ ಮುಂದೆ ಸೇದೋಕ್ಕೆ ಹೋಗಲಿಲ್ಲ. ಇನ್ನೊಂದು ಕಡೆ ಬೆಳಗ್ಗೆ ತಡವಾಗಿ ಎದ್ದು ಅಪ್ಪ ಬಂದು ಮನೆ ಮುಂದೆ ಕುಕ್ಕರ್ ಕಾಲಲ್ಲಿ ಕೂತ್ಕೊಂಡು ತುಂಡು ಬೀಡಿ ಸೇದ್ತಾ ಹ್ಮ್ ಬಿಸಿಲು ಕಾಯಿಸ್ತಾ ಚಹಾ ತರಲಿಲ್ವೇನೆ ಇನ್ನೂ ಅಂತ ಕೂಗು ಹಾಕಿ ಆಕೆ ಏನು ತರ್ತೀನಿ ಅಂದಾಗ, ಏನು ನನಗೆ ಉತ್ತರ ಕೊಡ್ತೀಯ ನೀನು ಹ್ಮ್ ಅಂತ ಹೇಳಿ ಅಡುಗೆ ಮನೆಗೆ ನುಗ್ಗಿ ಆಕೆ ಜುಟ್ಟನ್ನು ಹಿಡ್ಕೊಂಡು ದರ 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 ಎಳ್ಕೊಂಬಂದು ಅಂಗಳದಲ್ಲಿ ದೂಡಿ ಬೆನ್ನ ಮೇಲೆ ದಬ 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 ಅಂತ ಕುದ್ದಿದ್ರೆ ಅಲ್ಲೇ ಆಟ ಆಡ್ತಾ ಇದ್ದಂಥ ಮಕ್ಕಳಿಗೆ ಅಪ್ಪ ಏನು ಪಾಠವನ್ನು ಕಲಿಸ್ತಾ ಇದ್ದಾನೆ. ಹ್ಮ್ ಅಮ್ಮ ಅನ್ನೋಳು ಯಕಶ್ಚಿತ್ ವಸ್ತು. ಅಮ್ಮನಿಗೆ ಏನು ಬೇಕಾದರೂ ಮಾಡಬಹುದು. ಅಮ್ಮನಿಗೆ ಬೈಬಹುದು, ಹೊಡೆಯಬಹುದು, ಚಚ್ಚಬಹುದು. ಅಮ್ಮನ ಹತ್ರ ಇರೋ ಕಾಸನ್ನು ಕಿತ್ಕೊಂಡು ಹೋಗ್ಬೋದು. ಈ ಎಲ್ಲ ಪಾಠಗಳನ್ನು ಆ ಕ್ಷಣದಲ್ಲಿ ಹೇಳ್ಕೊಡದೇನೆ ಆ ಮಗು ಕಲಿಯುತ್ತೆ. ಹೌದು. ಅದೇ ಮನೆಯಲ್ಲಿ ಬೆಳಗಾಗ್ತಾ ಇದ್ದಾಗೆ ಅಜ್ಜನೋ ಅಜ್ಜಿನೋ ಬಂದು ತಮಾಷೆಯಾಗಿ ಒಂದು ಹಾಡು ಹೇಳ್ತಾ ಜೋಕ್ ಮಾಡ್ತಾ ಮಗುವನ್ನು ಎಬ್ಬಿಸಿ ಕರ್ಕೊಂಡು ಹೋಗಿ ಹ್ಮ್ ಸ್ನಾನ ಇತ್ಯಾದಿ ಏನಿರ್ತೋ ಅವೆಲ್ಲ ಮಾಡ್ತಾ ಇತ್ತು ಅಂದರೆ ಹ್ಮ್ ಆ ಮಗು ಸ್ವಲ್ಪ ದೊಡ್ಡದಾಗ್ತಾ ಇದ್ದಾಗೆ ಹ್ಮ್ ಅಣ್ಣನ್ನ ಅಕ್ಕನ್ನ ನೋಡುತ್ತೆ. ಹ್ಮ್ ಹ್ಮ್ ಅಣ್ಣ ಅಕ್ಕ ಏನು ಮಾಡ್ತಾರೆ ಹಾಗೆ ಅನುಕರಿಸುತ್ತೆ. ಅಕ್ಕ ಕೆಂಪು ಬಣ್ಣದ ಬ್ರಷ್ ಇಟ್ಕೊಂಡಿದ್ದಾಳೆ ಅಂದರೆ ನನಗೂ ಕೆಂಪು ಬಣ್ಣದ್ದೇ ಕೊಡು, ಬೇಕು ಅಂತ. ಹೌದು. ಕೊಡಿಸ್ಬೇಕು. ಅಕ್ಕ ಹಲ್ಲುಜ್ತಾಳ, ನಾನು ಹಲ್ಲುಜ್ಜುತ್ತೀನಿ. ಇಲ್ಲ ನೀನು ಚಿಕ್ಕವಳೆ, ನಾನೇ ಉಜ್ಜಿಸ್ತೀನಿ. ಇಲ್ಲ ನಾನೇ ಉಜ್ಜುತ್ತೀನಿ. ಕೊಡಬೇಕು ನಾವಾಗ. ಹೌದು. ಅಕ್ಕ ಹೆಂಗೆ ಉಜ್ತಾಳೆ ಹಾಗೆಯೇ ಅನುಕರಣೆ ಮಾಡ್ತಾಳೆ. ಕರೆಕ್ಟ್. ಅಕ್ಕ ಮುಖ ತೊಳೆದಿಲ್ಲ, ಕಾಲು ತೊಳೆದಿಲ್ಲ, ಅಲ್ಲಿಂದ ನೇರವಾಗಿ ದೇವ್ರ ಮನೆಗೆ ಬಂದ್ಲ, ಹ್ಮ್ ನಮಸ್ಕಾರ ಮಾಡಿದ್ಲ, ಆಮೇಲೆ ತಿಂಡಿ ತಿಂದ್ಲ, ಆಮೇಲೆ ಪುಸ್ತಕ ಇಟ್ಕೊಂಡು ಓದೋಕ್ಕೆ ಶುರು ಮಾಡಿದ್ಲ, ಹ್ಮ್ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಪುಸ್ತಕಗಳನ್ನೆಲ್ಲ ಜೋಡಿಸ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹೆಗಲಿಗೆ ಹಾಕ್ಕೊಂಡು ಅಮ್ಮ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾಳ. ಇದೆಲ್ಲ ನೋಡಿ ಅಮ್ಮ ನಾನು ಸ್ಕೂಲ್ಗೆ ಹೋಗ್ತೀನಿ. ಹ್ಮ್ ವಾಸ್ತವದಲ್ಲಿ ನನ್ನ ಕಥೆನೂ ಅದೇನೆ. ನನ್ನ ಕಥೆನೂ ಸರ್. ನನ್ನ ತಂಗಿನೂ ಸಹ ನನ್ನನ್ನು ನೋಡಿ ಅಂದರೆ ಈಗ ನಾನು ಬಸ್ ಸ್ಟಾಪ್ ಹೋಗಿ ನನ್ನ ತಾಯಿ ನನ್ನ ವ್ಯಾನಿಗೆ ಹತ್ತಿಸ್ತಿರ್ತಾರೆ ಅಂತ ಹೇಳಿದ್ರೆ ಅವಳು ಕೂಡ ಬ್ಯಾಗು ಮತ್ತು ಒಂದು ಬುಟ್ಟಿ ಹಳೆಯ ಬುಟ್ಟಿ ಇಟ್ಕೊಂಡು ಬರೋಳು. ಬಾಗ್ಲವರೆಗೂ ಬರೋರು. ಅದಾದ ತಕ್ಷಣ ಕಂಡಕ್ಟರ್ ಹೇಳೋರು, ನೀನು ನಾಳೆ ಬರುವಂತೆ ಕ್ಲಾಸ್ ಇನ್ನೂ ಓಪನ್ ಆಗಿಲ್ಲ ಅನ್ನೋವರೆಗೂ ಜಿದ್ದಿಗೆ ಬಿದ್ದು. ನೀವು ಹೇಳಿದಾಗೆ ಮಕ್ಕಳು ಬಹುಶಃ ಸಂಸ್ಕಾರ ಕಲಿಯೋದು ಅಬ್ಸರ್ವ್ ಮಾಡಿ. ಒಂದು ದೊಡ್ಡವರು ಏನು ಮಾಡ್ತಿದ್ದಾರೆ ಅದನ್ನು ಇಮಿಟೇಟ್ ಮಾಡೋದಕ್ಕೆ ನೋಡ್ತಾರೆ. ಸೊ ನಮ್ಮ ಸುತ್ತಮುತ್ತ ಮಕ್ಕಳಿದ್ದಾಗ ನಾವು ಹೇಗೆ ನಡ್ಕೋತೀವಿ, ನಾವು ಯಾವ ರೀತಿ ಇರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಕಾಣಿಸುತ್ತೆ ಸಂಸ್ಕಾರವನ್ನು ಕೊಡೋದಕ್ಕೆ ಮಕ್ಕಳಿಗೆ. ನಮ್ಮ ಅಣ್ಣ ಶಾಲೆಗೆ ಹೋಗ್ತಾ ಇದ್ದ. ಹ್ಮ್ ಹಾಗಾಗಿ ಹಠ ಮಾಡಿ ನಾನು ಶಾಲೆಗೆ ಹೋಗ್ತೇನೆ ಅಂತ ರಗಳೆ ಮಾಡಿದಾಗ ಹ್ಮ್ ಹ್ಮ್ ನಮ್ಮ ತಾಯಿ ಏನು ಮಾಡಿದ್ರು, ಹ್ಮ್ ಅಲ್ಲಿದ್ದಂಥ ಒಬ್ಬ ಟೀಚರಿಗೆ ಸುಳ್ಳು ಹೇಳಿದ್ರು. ಹ್ಮ್. 1 ವರ್ಷ ಹೆಚ್ಚು ಹೇಳಿ 5 ವರ್ಷ ನನಗೆ 6 ವರ್ಷ ಆಗಿದೆ ಅಂತ ಹೇಳಿ 1ನೇ ಕ್ಲಾಸಿಗೆ ಸೇರಿಸ್ಬಿಟ್ರು. ಹಾ ಹಾಗಾಗಿ ಅದು ಹಾಗೆ ಮುಂದುವರ್ಕೊಂಡು ಬಂದ್ಬಿಟ್ಟಿದೆ. ಮಕ್ಕಳು ಕಲಿಯೋದು ಅನುಕರಣೆಯಿಂದ. ಹೌದು. ಹಿರಿಯಕ್ಕನ ಚಾಳಿ ಮನೆ ಮನೆ ಮಂದಿಗೆಲ್ಲ. ಮಂದಿಗೆಲ್ಲ. ಹಿರಿಯಕ್ಕ ಆದವಳು ಬೆಳಗ್ಗೆ ಎದ್ದು ಹಲ್ಲುಜ್ಜಿ ಮುಖ ತೊಳೆದು ತಿಂಡಿ ತಿಂದು ದೇವ್ರ ನಮಸ್ಕಾರ ಮಾಡಿ ಓದಿ ಹೋಮ್ವರ್ಕ್ ಮುಗಿಸ್ಕೊಂಡು ಪುಸ್ತಕಗಳೆಲ್ಲ ತಗೊಂಡು ಹೋದರೆ ನಾನು ಹಾಗೆ ಹೋಗಬೇಕು ಹೌದು. ಅನ್ನೋ ಆಸೆ ಬರುತ್ತೆ. ಹೌದು. ಮಕ್ಕಳು ಅಣ್ಣನ ಹೇಗೆ ನೋಡಿ ಕಲಿತಾರೋ ತಂದೆ ತಾಯಿ ಅಜ್ಜ ಅಜ್ಜಿಯರನ್ನೂ ನೋಡಿ ಕಲಿತಾರೆ. ಹ್ಮ್ ಹಾಗಾಗಿ ಮಕ್ಕಳ ಮುಂದೆ ನಡ್ಕೊಳ್ಳೋದಿದೆಯಲ್ಲ ಬಹಳ ಬಹಳ ಕಷ್ಟ, ದೊಡ್ಡ ಜವಾಬ್ದಾರಿ. ಅದಕ್ಕೆ ಸಂಸ್ಕಾರ ಇರಬೇಕು. ಸಂಸ್ಕಾರ ಅಪ್ಪ ಅಮ್ಮಂದರಿಗೆ ಇರಬೇಕು. ಇರಬೇಕು. ಮಕ್ಕಳ ಮುಂದೆ ಅಲ್ಲಿ ಫೋನ್ ನೋಡ್ಕೊತಾ ಇರುತ್ತೆ, ನಾನು ಇಲ್ಲ ಅಂತ ಹೇಳ್ಬಿಡೆ ಅಂತ ಅಪ್ಪ ಹೇಳ್ದ ಅಮ್ಮನಿಗೆ ಅಂದರೆ ಮಗು ಏನು ತಿಳ್ಕೊಳ್ಳುತ್ತೆ, ಸುಳ್ಳು ಹೇಳಬೇಕು ನಾನು ತಪ್ಪಿಸ್ಕೊಳ್ಳೋಕ್ಕೆ. ತುಂಬ ಕಷ್ಟ ಇದೆ ಅಪ್ಪ ಅಮ್ಮಂದರ ಜವಾಬ್ದಾರಿ ಇದೆಯಲ್ಲ, ಅದಷ್ಟು ಸುಲಭ. ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಇನ್ ದ ವರ್ಲ್ಡ್ ಈಸ್ ಪೇರೆಂಟಿಂಗ್. ಕರೆಕ್ಟ್. ಇಟ್ಸ್ ನಾಟ್ ಸೋ ಈಸಿ. ಹೌದು. ಹಾಗಾಗಿ ಸಂಸ್ಕಾರ ಅನ್ನೋದು ಮನೆಯಲ್ಲೇ ಆರಂಭವಾಗಬೇಕು. ಅದಕ್ಕೆ ನಾನು ಹೇಳಿದ್ದು, ಜನನಿ ತಾನೇ ಮೊದಲ ಗುರು, ಮನೆಯ ತಾನೇ ಮೊದಲ ಪಾಠಶಾಲೆ. ಏನಾಗೋಗಿದೆ ಅಂದರೆ ಅಪ್ಪ ಅಮ್ಮಂದರು ಇವತ್ತು ಗುಣಮಟ್ಟದ ಸಮಯವನ್ನು, ಕ್ವಾಲಿಟಿ ಟೈಮನ್ನು ಕೊಡ್ತಾ ಇಲ್ಲ. ಹೌದು. ಅದು ಯಾವುದೋ ಒಂದು ಥಟ್ಟಂತ ಹೇಳಿಗೋಸ್ಕರ ಒಂದಷ್ಟು ಓದ್ತಾ ಇರ್ತೀನಲ್ಲ ಒಂದು ಕಥೆ. ಆ ಕಥೆಯಲ್ಲಿ ಹುಡುಗ ಬಂದು ಕೇಳ್ತಾನೆ, ಅಪ್ಪ ನನಗೆ $50 ಕೊಡು. ಹ್ಮ್ ಹ್ಮ್
ಅಪ್ಪ ಬೈತಾನೆ, ಹ್ಮ್. ಏನು ಇಷ್ಟು ಚಿಕ್ಕ ಹುಡುಗ ನೀನು, $50 ಹ್ಮ್. ಯಾಕೆ ಬೇಕು ನಿನಗೆ? ಬೈದು ಬಿಡ್ತಾನೆ. ಅವನ ಮುಖ ಸೋಲು ಹಾಕ್ಕೊಂಡು ಹೋಗ್ಬಿಟ್ಟು ತನ್ನ ರೂಮಲ್ಲಿ ಮಲ್ಕೋತಾನೆ. ಹ್ಮ್. 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 ಬೈದಾದ ಮೇಲೆ ಅಪ್ಪನಿಗನ್ಸುತ್ತೆ, ಅರೆ ಅವನು $50, 1, 2 ಅಲ್ಲ, $50 ಕೇಳ್ತಾನೆ ಅಂದರೆ ಯಾಕಿರಬಹುದು ಅನ್ನೋ ಕುತೂಹಲ ಬರುತ್ತೆ. ಹ್ಮ್. 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 ಅದನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಮತ್ತೆ ರೂಮಿಗೆ ಬಂದು ಅವನ ಹತ್ರ ಒಳ್ಳೆ ಮಾತಾಡಿ $50 ಕೊಟ್ಟು, ಕೇಳಿದೆಯಲ್ಲಪ್ಪ ನೀನು, ಹ್ಮ್. ನಾನೇನೋ ಅಂದುಬಿಟ್ಟೆ, ಮನಸ್ಸು ಬೇಜಾರು ಮಾಡ್ಕೋಬೇಡ, ತಗೋ $50 ಅಂತ ಕೊಟ್ಟಾಗ ಹ್ಮ್. ಆ $50 ತಗೊಂಡು ತನ್ನ ದಿಂಬಿನ ಕೆಳಗೆ ಇದ್ದಂಥ ಪುಡಿಗಾಸು ಅದನ್ನೆಲ್ಲ ತಗೊಂಡು ಜೋಡಿಸ್ತಾನೆ. $50 ಆಗುತ್ತೆ. ಆ $100ನ ಸೇರಿಸ್ಬಿಟ್ಟು ಅಪ್ಪನ ಕೊಡ್ತಾನೆ. ಕೊಡ್ತಾನೆ. ಏನಕ್ಕಪ್ಪ ನಾನು ಕೊಡ್ತಾ ಇದ್ದೀಯಾ ಅಂತ ಕೇಳಿದಾಗ, ಅಪ್ಪ ಗಂಟೆಗೆ ನೀನು $100 ದುಡಿತೀಯಂತೆ, ಹ್ಮ್. ಗೊತ್ತಾಯಿತು ನನಗೆ. ನಿನ್ನ 1 ಗಂಟೆಯನ್ನು ಕೊಂಡ್ಕೋಬೇಕು ಅಂತ ಆಸೆ ನನಗೆ. ಹಾಗಾಗಿ ಕಷ್ಟಪಟ್ಟು $50 ಸಂಗ್ರಹ ಮಾಡಿದ್ದೆ. ಇನ್ನು $50 ಕಡಿಮೆ ಇತ್ತು, ಅದನ್ನು ನೀನು ಕೊಟ್ಟಿದ್ದೀಯಾ. ಈಗ ಈ $100 ನಿನಗೆ ಕೊಡ್ತಾ ಇದ್ದೇನೆ. ಅಪ್ಪ, ನಿನ್ನ 1 ಗಂಟೆ ಕಾಲ ನನಗಾಗಿ ನನ್ನ ಜೊತೆ ಇರ್ತೀಯಾ? ಅಪ್ಪನಿಗೆ ಅದು ಏನು ದುಃಖ ಉಕ್ಕಿ ಬಂತೋ ಗೊತ್ತಾಗಲಿಲ್ಲ. ಎಂತಹ ತಪ್ಪು ಮಾಡ್ತಾ ಇದ್ದೇನೆ ನಾನು, ಡಾಲರ್ಗಳ ಹಿಂದೆ ಓಡ್ತಾ ಇದ್ದೇನಲ್ವಾ. ಕರೆಕ್ಟ್. ನನ್ನ ಮಗ ಅದೆಷ್ಟು ತಿಂಗಳುಗಳಿಂದ ಕಾಯ್ತಾ ಇದ್ದಾನ ಏನೋ ನನ್ನ ಜೊತೆ 1 ಗಂಟೆ ಕಾಲ ಕಳೀಬೇಕು ಅಂತ. ಅದರ ಪರಿವಿಯೇ ಇಲ್ವಲ್ಲ ನನಗೆ. ದುಡಿಮೆ ದುಡಿಮೆ ದುಡಿಮೆ. ಹ್ಮ್. ಆದರೆ ಇವತ್ತು ನನ್ನ ಮಗ ನನ್ನ 1 ಗಂಟೆಯನ್ನು ಕೇಳ್ತಾನಲ್ಲ, ನಾಳೆ ಅವನು ದೊಡ್ಡವನಾದ ಮೇಲೆ ನಾನು 10 ಗಂಟೆ ಇಡೀ ದಿನ ಕೊಡ್ತೀನಿ ಅಂದರೆ ಅವನು ಇಷ್ಟಪಡ್ತಾನ? ಅವನಿಗೆ ಬೇಕಾಗಿರೋದು ಈಗ ಪರಿವರ್ತನೆ ಆಗುತ್ತೆ ನನಗೆ ಮನಸ್ಸು. ಸರ್, ಸಂಸ್ಕಾರದ ಬಗ್ಗೆ ಮಾತಾಡ್ತೀರಾ, ಮಕ್ಕಳ ಬಗ್ಗೆ ಮಾತಾಡ್ತೀರಾ, ಮಕ್ಕಳ ಮನಸ್ಸು ಹೇಗೆ ಯೋಚನೆ ಮಾಡುತ್ತೆ ಅಂತೀರಾ, ಪೇರೆಂಟಿಂಗ್ ಅಂತ ಹೇಳ್ತೀರಾ, ತಂದೆ ತಾಯಿ ಯಾವ ರೀತಿ ನಡ್ಕೊಂಡ್ರೆ ಅದು ಯಾವ ರೀತಿ ಪ್ರತಿಬಿಂಬಿಸುತ್ತೆ ಅಂತ ಮಾತಾಡ್ತೀರಾ, ಜೊತೆಗೆ ಒಂದು ಪೇಷಂಟಿನ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ತೀರಾ, ಅವರು ಯಾವ ಕಡೆಯಿಂದ ಬಂದಿರ್ತಾರೆ, ಸೈಂಟಿಫಿಕ್ ಆಗಿ ರೀಸನಿಂಗ್ ಕೊಟ್ಟರೆ ಒಳ್ಳೇದಾ ಅಥವಾ ನೀವು ದೇವರನ್ನ ನಂಬಿ ಅಂತ ಹೇಳಿದ್ರೆ ಒಳ್ಳೇದಾ, ಎಲ್ಲ ಭಾವನೆಗಳನ್ನೂ ನೀವು ಅರ್ಥಕೋತೀರಾ, ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತಂದರೆ ನೀವು ಭಾವಜೀವಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಭಾವಜೀವಿ ಆಗೋದಕ್ಕೆ ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ಅವರ ಹಾಗೆ ಯೋಚನೆ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಸಿಂಪತಿ ಆಗಿರಬಹುದು, ಎಂಪತಿ ಆಗಿರಬಹುದು. ಎಂಪತಿ. ಇದನ್ನು ನಾವು ಹೇಗೆ ಕಲಿಯೋದು ಸರ್? ಆ್ಯಂಡ್ ಜೀವನದಲ್ಲಿ ಎಂಪತೈಸ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ? ಅದು ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಯಾಂತ್ರಿಕವಾಗಿರೋ ಕಾರಣ ಈ ಎಂಪತಿ ಅನ್ನೋದು, ಇವತ್ತು ಸಹಾನುಭೂತಿ ಅನ್ನೋದು ಸಿಗ್ತಾ ಇಲ್ಲ. ಬಹುಶಃ ಇದಕ್ಕೆ ಕಾರಣ ನಮ್ಮ ಶಿಕ್ಷಣ ವ್ಯವಸ್ಥೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಇವತ್ತು ಏನಾಗಿದೆ ಅಂದರೆ ಲೆಫ್ಟ್ ಬ್ರೈನ್ ಓರಿಯೆಂಟೆಡ್ ಎಜುಕೇಷನ್, ರೈಟ್ ಬ್ರೈನ್ ಓರಿಯೆಂಟೆಡ್ ಎಜುಕೇಷನ್ ಅಲ್ಲ. ಏನು ಹೇಳ್ತಾ ಇದ್ದೇನೆ, ಅರ್ಥವಾಗೋ ಹಾಗೆ ಹೇಳಿ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು. ನೀವು ಕೇಳೋಕ್ಕೂ ಮೊದಲೇ ವಿವರಣೆ ಕೊಡ್ತೇನೆ. ಮನುಷ್ಯನ ಮಿದುಳು 2 ಅರೆಗೋಳಗಳಿಂದ ಆಗಿದೆ. 2 ಹೆಮಿಸ್ಫಿಯರ್ಸ್, ಲೆಫ್ಟ್ ಹೆಮಿಸ್ಫಿಯರ್, ರೈಟ್ ಹೆಮಿಸ್ಫಿಯರ್. ಎಡ ಅರೆಗೋಳ, ಬಲ ಅರೆಗೋಳ. ಅರೆಗೋಳ ಇಲ್ಲರ 6 ಗೋಳಗಳಾಗ್ಬಿಡುತ್ತೆ. ಅರೆಗೋಳಗಳು. ಆ ಪ್ರಕೃತಿ ಹೇಗೆ ರೂಪಿಸಿದೆ ಅಂದರೆ, ಈ ಎಡ ಅರೆಗೋಳ ಪ್ರಧಾನವಾಗಿ ತಾರ್ಕಿಕವಾಗಿ ಆಲೋಚನೆ ಮಾಡುತ್ತೆ. ಲಾಜಿಕಲ್ ಬ್ರೈನ್ ಅಂತ ಕರಿತೇವೆ. ಹಾಗಾಗಿ ತರ್ಕಕ್ಕೆ ಮೂಲ ಲೆಕ್ಕಾಚಾರ. ಹಾಗಾಗಿ ಗಣಿತ, ವಿಜ್ಞಾನ, ಭಾಷೆ, ಶಬ್ದ, ಇಸ್ವಿಗಳು, ಗುಣಿಸೋದು, ಬಾಗಿಸೋದು ಇತ್ಯಾದಿಗಳೆಲ್ಲ ಏನು ಕರಾರುವಾಕ್ಕಾಗಿ ಉತ್ತರ ಬರುವಂಥ ಪ್ರಶ್ನೆಗಳು, ಜ್ಞಾನ ಏನಿದೆ ಅದಷ್ಟು ಎಡ ಅರೆಗೋಳದಲ್ಲಿ ಪ್ರಧಾನವಾಗಿ ಇರುತ್ತೆ. ಬಲ ಅರೆಗೋಳದಲ್ಲಿ ಭಾವನೆಗಳು. ಗೋವಿನ ಕಥೆ ನಮಗೆಲ್ಲ ಗೊತ್ತು. ಆ ಕೊನೆಯಲ್ಲಿ ಹುಲಿ ಬೆಟ್ಟದಿಂದ ಕೆಳಗೆ ಬಿದ್ದು ಸಾಯುವಾಗ, ಅಥವಾ ಆ ಕರು ಕೇಳುತ್ತೆ, ಅಮ್ಮ ನಾನು ಯಾರ ಹತ್ರ ಹೋಗಲಿ, ಯಾರ ಹತ್ರ ಮಲಗಲಿ, ಅದನ್ನು ಕೇಳಿದಾಗ ಕಣ್ಣೀರು ಬರೆದಿರುವಂಥ ವ್ಯಕ್ತಿ ಯಾರಾದರೂ ಇದ್ದಾರಾ? ನಿಮ್ಮ ಬಲೆ ಅರೆಗೋಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ಈ ಎಂಪತಿ
ಸಹಾನುಭೂತಿ, ಅಲ್ಲಿ ನಾವೇ ಕರುವಾಗಿಬಿಟ್ಟಿರ್ತೀವಿ. ಹೌದು. ನಮ್ಮನ್ನೇ ಬಿಟ್ಟು ಹೋಗ್ತಾ ಇದ್ದಾಳೆ ನಮ್ಮಮ್ಮ ಅನ್ನೋ ಭಾವನೆ ಬರುತ್ತೆ. ಈ ರೀತಿಯಾದ ಭಾವನೆ ಬರಬೇಕು ಅಂದರೆ ಬಲ ಅರೆಗೋಳಕ್ಕೆ, ರೈಟ್ ಹೆಮಿಸ್ಫಿಯರ್ಗೆ ಒಳ್ಳೆಯ ಸಂಸ್ಕಾರ ಸಿಗಬೇಕು. ನೀವು ಈ ಕವನವನ್ನು ಓದಿದ್ರೆ ಅದಕ್ಕೆ ಕಣ್ಣೀರು ಬಂತು ಅಂದರೆ ಆ ಸಂಸ್ಕಾರ ನಿಮ್ಮಲ್ಲಿ ಜನ್ಮದತ್ತವಾಗಿದೆ ಅಂತ ಅರ್ಥ. ಇವತ್ತು ನಮ್ಮ ಶಿಕ್ಷಣ ಏನಾಗಿದೆ, ವಿಜ್ಞಾನದ ಹಿಂದೆ, ಗಣಿತದ ಹಿಂದೆ ಓಡ್ತಾ ಇದೆ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದು ಬಿಟ್ಟರೆ ಆನಂತರ AS. ನಾನು ಒಳ್ಳೆ ಕವಿ ಆಗಬೇಕು, ಕಲಾವಿದ ಆಗಬೇಕು, ಸಾಹಿತಿ ಆಗಬೇಕು, ನೃತ್ಯವನ್ನು ಮಾಡಬೇಕು, ಸಂಗೀತವನ್ನು ಕಲಿಬೇಕು, ಚಿತ್ರವನ್ನು ಬಿಡಿಸ್ಬೇಕು, ಪ್ರಕೃತಿಯ ಜೊತೆ ಓಡಾಡಬೇಕು, ಹಳ್ಳಿಗಳ ಕಡೆ ಹೋಗಿ ಅಧ್ಯಯನ ಮಾಡಬೇಕು. ಇದ್ಯಾವುದೇ ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರದೆ ಯಾವಾಗಲೂ ಲೆಕ್ಕ ಲೆಕ್ಕ ಲೆಕ್ಕ, ವಿಜ್ಞಾನ, ಕಂಪ್ಯೂಟರ್, ಇದಿಷ್ಟನ್ನೇ ಕಲಿಸ್ತಾ ಇದ್ದೀವಿ ನಮ್ಮ ಹುಡುಗರಿಗೆ. ಭಾವನೆಗಳು ಅರಳುವಂಥ, ಸ್ಫುರಿಸುವಂಥ, ಬೆಳೆಯುವಂಥ, ವರ್ಧಿಸುವಂಥ ಯಾವುದೇ ವಿಚಾರಗಳನ್ನು ಆದ್ಯತೆ ಕೊಟ್ಟು ಕಲಿಸ್ತಾ ಇಲ್ಲ ನಮ್ಮ ಹುಡುಗರಿಗೆ, ಅದರಲ್ಲೂ ಪ್ರಾಥಮಿಕ ಶಿಕ್ಷಣದಲ್ಲಿ SSLC-ವರೆಗೆ. ಹಾಗಾಗಿ ನಮ್ಮ ಮಕ್ಕಳ ಭಾವಜಗತ್ತು ಅರಳ್ತಾನೇ ಇಲ್ಲ. ಹಾಗಾಗಿ ಎಲ್ಲ ಯಾಂತ್ರಿಕವಾಗ್ತಾ ಇದೆ. ಇದಕ್ಕೆ ಕಾರಣ ಜನನಿ ತಾನೇ ಮೊದಲ ಗುರುವು, ಮನೆಯ ತಾನೇ ಮೊದಲ ಪಾಠಶಾಲೆ, ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಂಡವರು ಮಕ್ಕಳಿಗೆ ಭಾವಜಗತ್ತನ್ನು ಅರಳಿಸೋದಕ್ಕೆ ಮೊದಲು ನೀನು ಟೇಬಲ್ ಗಟ್ ಮಾಡು, ಇಲ್ಲ ನಾನು ಪದ್ಯ ಹೇಳ್ತೀನಿ, ಡಾನ್ಸ್ ಮಾಡ್ತೀನಿ. ಡಾನ್ಸು ಪದ್ಯ ಕಟ್ಕೊಂಡು ಏನು ಮಾಡ್ತೀಯೋ, ಮೊದಲು ಮಗ್ಗಿ ಟೇಬಲ್ಸ್ ಬರಬೇಕು, ಕಲಿ. ಅಪ್ಪ ಅಮ್ಮಂದರು ಹೀಗೆ ಹೇಳಿಬಿಟ್ರೆ ಅವನ ಜಗತ್ತಲ್ಲಿ ಟೇಬಲ್ಸೇ ಮುಖ್ಯ ಅಂತ ಕರೀತಾನೆ ಹೊರತು ತನಗೆ ಇಷ್ಟವಾದ ಹಾಡನ್ನು ಹಾಡೋಕೆ ಅವಕಾಶವೇ ಕೊಡ್ತಾ ಇಲ್ಲ ಅಪ್ಪ ಅಮ್ಮಂದರು. ಜನನಿ ತಾನೇ ಮೊದಲ ಗುರುವು, ಮನೆಯ ತಾನೇ ಮೊದಲ ಪಾಠಶಾಲೆ. 100ಕ್ಕೆ 100 ಅಂಕ ಮುಖ್ಯ ಅಲ್ಲಪ್ಪ, ಒಳ್ಳೆ ಮನುಷ್ಯನಾಗಬೇಕು ನೀನು, ಅದು ಮುಖ್ಯ ಅಂತ ಯಾವ ಅಪ್ಪ ಅಮ್ಮಂದರು ಇವತ್ತು ಹೇಳ್ತಾ ಇಲ್ಲ. ಹಾಗಾಗಿ ಸಿಂಪತಿ, ಎಂಪತಿ ಇವೆಲ್ಲ ಇವತ್ತಿನ ವಿದ್ಯಾರ್ಥಿಗಳಿಂದ ಬಹಳ 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 ದೂರ. ಅದೇ ಬಲ ಅರೆಗೋಳದ ಬಗ್ಗೆ ಮಾತಾಡಿದ್ವಿ. ಈಗ ಎಡ ಅರೆಗೋಳದ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಜೀವನದಲ್ಲಿ ಈಗ ಎಷ್ಟೊಂದು ಫ್ಯಾಕ್ಟ್ಗಳನ್ನಾಗಲಿ ಅಥವಾ ಹಿಸ್ಟರಿಗಳನ್ನಾಗಲಿ ವಿಟ್ನೆಸ್ ಮಾಡಿರುವಂತಹ ಸಂದರ್ಭ ಸಾಕಷ್ಟು ಇರುತ್ತೆ. ಸಾಕಷ್ಟು ಹೆಸರು ಬಂತು ಈ ಒಂದು ಮಾತುಕತೆ ಚರ್ಚೆಯಲ್ಲಿ. ಈ ಹೆಸರನ್ನೆಲ್ಲ ನೀವು ಹೇಗೆ ನೆನಪಿಟ್ಕೋತೀರಾ? ನೆನಪಿನ ಶಕ್ತಿಗೆ ಏನು ಕಾರಣ? ಮಕ್ಕಳು ಎಸ್ಪೆಷಲಿ ಓದಬೇಕಂತಂದರೆ ಮರಿದೆ ಹೇಗೆ ಅದನ್ನು ತಲೆಯಲ್ಲಿ ಇಟ್ಕೋಬೇಕು? ಒಂದೇ ಸೂತ್ರ, ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರದು. ಕಲಿಕೆ ನೆನಪಿನ ಹಿಂದೆ ಇರುವ ಗುಟ್ಟು ಏನು ಅಂದರೆ ಇಷ್ಟಪಟ್ಟು ಓದಿ, ಕರೆಕ್ಟ್, ಕಷ್ಟಪಟ್ಟು ಓದಬೇಡಿ. ಸತ್ಯ ಹರಿಶ್ಚಂದ್ರ ಚಿತ್ರವನ್ನು ನಾನು SSLC ಅಲ್ಲ, ಅದಕ್ಕಿಂತಲೂ ಇನ್ನೂ ಚಿಕ್ಕ ವಯಸ್ಸಲ್ಲಿ ನೋಡಿದೆ. ಆದರೂ ಅಲ್ಲಿನ ಘಟನೆಗಳು ಇವತ್ತು ನನ್ನ ಮನಸ್ಸಲ್ಲಿ ಸ್ಪಷ್ಟವಾಗಿದೆ. ಆ ಹಾಡು, ಅಭಿನಯ, ನರಸಿಂಹರಾಜು ಅವರ ತಮಾಷೆನೂ ಬರುತ್ತೆ, ಹಾಗೆ ರೇಗುತ್ತೆ. ಮಹಾರಾಜರಿಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನಲ್ಲ, ಅವ್ನಿಗೇನು ದಡಿಯ ನಡ್ಕೊಂಬರಕ್ಕೆ ಏನಾಗಿತ್ತು? ಮಹಾರಾಜನ ಕುತ್ತಿಗೆ ಮೇಲೆ ಕುತ್ಕೊಂಡು ಬರ್ತಾನಲ್ಲ, ಯಾಕೆ ಮರ್ತಿಲ್ಲ? ಅದೇ ಚಿಕ್ಕ ವಯಸ್ಸಲ್ಲಿ ಕಲ್ತಂಥ ಯಾವುದೋ ಒಬ್ಬ ರಾಜ, ಅವನು ಯಾವ ವರ್ಷದಲ್ಲಿ ಸಿಂಹಾಸನ ಹತ್ತದ, ಯಾವಾಗ ಸತ್ತ ನೀವು ಕೇಳಿದ್ರೆ ನನಗೆ ಖಂಡಿತ ಜ್ಞಾಪಕ ಇಲ್ಲ. ಯಾಕೆ ಅಂದರೆ ಆ ಘಟನೆ ಇದೆಯಲ್ಲ, ಆ ದೃಶ್ಯ ಇದೆಯಲ್ಲ, ಅದು ನೇರವಾಗಿ ಹೃದಯಕ್ಕೆ ತಾಗಿದೆ. ಅದು ನನಗಿಷ್ಟವಾಯಿತು. ಹಾಗಾಗಿ ನಾನು ನೆನಪಲ್ಲಿ ಇಟ್ಕೊಂಡಿದ್ದೇನೆ. GR ವಿಶ್ವನಾಥ್ ಡಬಲ್ ಸೆಂಚುರಿ ಹೊಡೆದ, ಹೇಗೆ ಮರೆಯೋಕ್ಕೆ ಸಾಧ್ಯ? ಮುಂದೆ ಡಾಕ್ಟರೇಟ್ ಗೌರವ ಕೊಟ್ಟರು, ಹಾಗೆಲ್ಲ ಹಳೆ ನೆನಪುಗಳು ಬಂದವು. ಹೇಗೆ ಒಂದು ಟ್ರಾನ್ಸಿಸ್ಟರ್ ಇಟ್ಕೊಂಡು ಕಷ್ಟಪಟ್ಟು ಅದನ್ನು ಆ ಕಡೆ ತಿರುಗಿ ಈ ಕಡೆ ತಿರುಗಿ, ಯಾವ ಕಡೆ ಗಾಳಿ ವೇವ್ಸ್ ಬರುತ್ತೆ ನೋಡಿಕೊಂಡು ನಾವು ಕಷ್ಟಪಟ್ಟು ಕಾಮೆಂಟ್ರಿ ಕೇಳ್ತಾ ಇದ್ದಂಥ ದಿನಗಳೇನಿದ್ವು ಎಲ್ಲ ಜ್ಞಾಪಕ ಬಂದವು. ಯಾಕೆ? ಒಬ್ಬ ಆಟಗಾರ, ನಮ್ಮ ಕನ್ನಡದವನು ಕ್ರಿಕೆಟ್ ಆಟ ಆಡೋದಕ್ಕೆ ಇಳಿದಂಥ ಪಂದ್ಯಗಳಲ್ಲೇ ಡಬಲ್ ಸೆಂಚುರಿ ಹೊಡಿತಾನೆ ಅಂದರೆ ಖುಷಿ ಕೊಡೋ ವಿಚಾರ ಅಲ್ವಾ ಅದು? ಇಲ್ಲಿ ಹಿತವಾಯಿತು, ಹಾಗಾಗಿ ನೆನಪಲ್ಲಿದೆ. ನೀವು ಯಾವುದೋ PUCಲಿ ಕಳೆದಂಥ ರಾಸಾಯನಿಕ ಸಮೀಕರಣವನ್ನು ಕೇಳಿದರೆ ಬಹುಶಃ ನನಗೆ ಜ್ಞಾಪಕ ಇಲ್ಲ.
ಹೌದು. ನೀವು ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಈ 2 ಫ್ರೇಸ್‌ಗಳನ್ನ ಯೂಸ್ ಮಾಡ್ತಿದ್ದಿದ್ದು ನನಗೆ ಹೌದು. ಇನ್ನೂ ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದಬೇಡಿ. ನನಗಿನ್ನೂ ಕಿವಿಲಿ ಹಾಗೆ ಅದು ಒಂಥರ ಗುಯ್ಗುಡ್ತಾ ಇದೆ. ಈಗ ಥಟ್ಟಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ಮಾತಾಡುವಂಥ ಸಮಯ. ಚಿಕ್ಕ ವಯಸ್ಸಿನಿಂದ ಬಹುಶಃ ನಾನು ಅದನ್ನು ನೋಡಿಕೊಂಡು ಬೆಳೆದಿದ್ದೀನಿ. ಯಾವ ರೀತಿ ಅದು ಪ್ರತಿಯೊಂದು ಮನೆಗೂ ತಲುಪಿದೆ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ ಸರ್, ನನ್ನ ಬಾಲ್ಯದ ದಿನಗಳ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ಬಹುಶಃ ಥಟ್ಟಂತ ಹೇಳಿ ಕಾರ್ಯಕ್ರಮ ಒಂದು ಸ್ಪೆಷಲ್ ಜಾಗವನ್ನು ತಗೊಳುತ್ತೆ ಅಂತ ಕಾಣಿಸುತ್ತೆ. ಈ ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಅಲ್ಲ, ಮೊದಲಿಂದಲೂ ಎಲ್ಲ ರೀತಿಯ ಪುಸ್ತಕಗಳನ್ನು ಓದೋ ಹವ್ಯಾಸ ಇತ್ತು. ಹ್ಮ್. ತ್ಯಾಗಲಿ ಅವರು ಒಂದು ಮಾತನ್ನು ಹೇಳಿದರು, ಒಂದು ಪುಸ್ತಕವನ್ನು ಓದದೆ ಅದು ಒಳ್ಳೆ ಪುಸ್ತಕ ಅಥವಾ ಕೆಟ್ಟ ಪುಸ್ತಕ ಅನ್ನೋ ತೀರ್ಮಾನಕ್ಕೆ ಬರೋ ಹಾಗಿಲ್ಲ. ಹ್ಮ್ 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 ಹಾಗಾಗಿ ನಿನಗೆ ಗೊತ್ತಾಗುತ್ತೋ ಇಲ್ವೋ ಓದಕ್ಕೆ ಪ್ರಯತ್ನ ಪಡು, ಅರ್ಥವಾಗಲಿಲ್ಲ ಅಂದರೆ ಪಕ್ಕಕ್ಕಿಡು. ಹ್ಮ್ ಹ್ಮ್ ಓದದೇನೆ ಇದು ಚೆನ್ನಾಗಿಲ್ಲ, ಅರ್ಥವಾಗಲ್ಲ ಅನ್ನೋ ತೀರ್ಮಾನಕ್ಕೆ ಬರಬೇಡ ಅಂತ ಹೇಳಿದ್ರು. ಹಾಗಾಗಿ ಸಾಹಿತ್ಯದ ಜೊತೆ, ವಿಜ್ಞಾನದ ಜೊತೆ, ಇತಿಹಾಸ, ಭೂಗೋಳ ಇತ್ಯಾದಿ ಅನೇಕ ಬೇರೆ ಬೇರೆ ವಿಚಾರಗಳು, ಅಡುಗೆಯಿಂದ ಹಿಡಿದು, ರಂಗೋಲಿಯಿಂದ ಹಿಡಿದು, ಸಂಸ್ಕೃತ ಸಾಹಿತ್ಯದಿಂದ ಹಿಡಿದು, ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಹಿಡಿದು, ಈಜಿಪ್ಷಿಯನ್ ಸಿವಿಲೈಸೇಷನ್, ಇಂಕಾ ಸಂಸ್ಕೃತಿ ಇತ್ಯಾದಿಗಳೆಲ್ಲ ಆಸಕ್ತಿ ಇದ್ದದೆಲ್ಲ ಓದ್ಕೊಂಡು ಬಂದಿದ್ದೆ. ಅದೊಂದು ಭಂಡಾರ ಇತ್ತು ಅದು. ಹ್ಮ್ ಥಟ್ ಅಂತ ಹೇಳಿ ಕಾರ್ಯಕ್ರಮ ಆರಂಭವಾಗೋದಕ್ಕೆ ಹಿನ್ನೆಲೆ ಏನು ಅಂದರೆ, ನಾನು ಆರಂಭದಲ್ಲಿ ನನ್ನ ವೈದ್ಯಕೀಯ ದಿನಗಳಲ್ಲಿ ವೈದ್ಯಕೀಯ ವೃತ್ತಿಯನ್ನು ಇದು ವಿದ್ಯಾರ್ಥಿಯಾಗಿ ಕೆಲಸವನ್ನು ಮಾಡ್ತಾನೆ ದೂರದರ್ಶನದಲ್ಲಿ ಹೋಗಿ ಸಂದರ್ಶನ ಮಾಡ್ತಾ ಇದ್ದೆ. ₹50 ಕೊಡೋರು. ಹ್ಮ್ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ನಡೆಸ್ಕೊಟ್ರೆ, ಡಾಕ್ಟ್ರ್ ಜೊತೆ ಮಾತುಕತೆ ಆಡಿದ್ರೆ ಹ್ಮ್ ಆ ₹50 ನನಗೆ ತುಂಬ ಮುಖ್ಯವಾಗಿತ್ತು. ಹ್ಮ್ ಹಾಗಾಗಿ ಹೇಗೋ ಸಮಯವನ್ನು ಬಿಡುವು ಮಾಡಿಕೊಂಡು ಹೋಗ್ತಾ ಇದ್ದೆ. ತಿಂಗಳಿಗೆ ಒಂದು ಕಾರ್ಯಕ್ರಮ ಕೊಡೋರು. ಹ್ಮ್ ಹಾಗಾಗಿ ತಿಂಗಳಿಗೆ ₹50 ಖಚಿತ ಇತ್ತು. ನನಗೆ ತುಂಬ ಸಹಾಯ ಆಗಿದೆ. ಹಾಗಾಗಿ ದೂರದರ್ಶನಕ್ಕಂತೂ ನಾನು ಬಹಳ ಕೃತಜ್ಞನಾಗಿದ್ದೇನೆ. ಹ್ಮ್ ಚಂದ್ರಕುಮಾರ್ ಅನ್ನೋರು ನಿರ್ಮಾಪಕರು. ಹ್ಮ್ ಅವರಿಗೆ ನನ್ನ ಹಿನ್ನೆಲೆ ಗೊತ್ತಾಗಿ, ಹ್ಮ್ ಯಾವ ಕಷ್ಟದಲ್ಲಿ, ಯಾವ ಹಿನ್ನೆಲೆಯಲ್ಲಿ ನಾನು ವೈದ್ಯಕೀಯ ಶಿಕ್ಷಣ ಸೇರಿದ್ದೇನೆ ಇವೆಲ್ಲ ಗೊತ್ತಾಗಿ ಅವರು ಸಾಧ್ಯವಾದಷ್ಟು ಸಹಾಯ ತಿಂಗಳಿಗೆ ಮಾಡೋದು. ಒಂದು ಕಾರ್ಯಕ್ರಮ ಕೊಡ್ತಾಯಿದ್ರು. ಹಾಗೆ ಮುಂದುವರ್ಕೊಂಡು ಬಂದೆ. ಆದರೆ ಒಂದು ಘಟ್ಟದಲ್ಲಿ ಹ್ಮ್ ಭಾನುವಾರ ಧ್ವನಿ ಮುದ್ರಣ ಆಗ್ತಾ ಇದ್ದಂಥ ಕಾರ್ಯಕ್ರಮ ಅದು ಬುಧವಾರಕ್ಕೆ ಹೋದಾಗ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ ಅವರಿಗೆ. ಹ್ಮ್ ಅಲ್ಲ, ನೀವು ನಮ್ಮ ಜೊತೆ ಇರಬೇಕು, ಇನ್ಯಾವುದಾದ್ರು ಕಾರ್ಯಕ್ರಮ ಮಾಡಲಿಕ್ಕಾಗುತ್ತಾ ನೋಡಿ ಅಂತ ಕಾರ್ಯಕ್ರಮದ ಪಟ್ಟಿ ಕೊಟ್ಟರು. ಹ್ಮ್ ಅಲ್ಲಿ ಕ್ವಿಜ್ ಇತ್ತು. ಯಾರೂ ಅದನ್ನು ಮಾಡೋಕ್ಕೆ ಮುಂದೆ ಬಂದಿರಲಿಲ್ಲ. ಅಪ್ಪ. ಕ್ವಿಜ್ ನಾನು ಕೊಡಿ ಅಂತ ಕೇಳಿದೆ. ವಿದ್ಯಾರ್ಥಿಯಾಗಿ ಅನೇಕ ಕ್ವಿಜ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಅನುಭವ ಇತ್ತು. ಹಾಗಾಗಿ ಕ್ವಿಜ್ ಮಾಸ್ಟರ್ ಆಗಿಯೂ ಸಹ ನಾನು ಕಾರ್ಯಕ್ರಮವನ್ನು, ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲೆ ಅನ್ನೋ ಒಂದು ವಿಶ್ವಾಸ ಬಂತು. ಕೇಳಿದೆ. ಆದರೆ ಅವ್ರಿಗೆ ವಿಶ್ವಾಸ ಬರಬೇಕಲ್ವಾ? ಅವರು ಸ್ವಲ್ಪ ಯೋಚನೆ ಮಾಡಿದ್ರು. ಆಮೇಲೆ ಹೇಳಿದೆ ನಾನು, ಹ್ಮ್ ಆ, ಬೇರೆ ಕ್ವಿಜ್ ಮಾಸ್ಟರ್ಗಳ ಥರ ನಾನು ಮಾಡಲಿಕ್ಕೆ ಹೋಗಲ್ಲ. ಹ್ಮ್ ಬೇರೆ ಕ್ವಿಜ್ಗಳು ಹೇಗೆ ನಡೆಯುತ್ತೆ ಅಂದರೆ, ಪ್ರಶ್ನೆಗಳನ್ನು ಒಂದು ಹಾಳೆಯಲ್ಲಿ ಬರ್ಕೊಂಬಂದು ಪ್ರಶ್ನೆಗಳನ್ನು ಓದಿ ಉತ್ತರ ತಗೊಂಡು ತಿರ್ಗಾ ಆ ಹಾಳೆಯನ್ನು ನೋಡಿ ಉತ್ತರ ಕೊಡೋ ವಿಧಾನ ಇದೆಯಲ್ಲ, ಅದು ಇಲ್ಲಿ ಸರಿ ಹೋಗಲ್ಲ. ಇದು ವಿದ್ಯುನ್ಮಾನ, ಹ್ಮ್ ದೃಶ್ಯ ಶ್ರವ್ಯ ಮಾಧ್ಯಮ ಎರಡನ್ನೂ ಬಳಸ್ಕೋಬೇಕು. ಹಾಗಾಗಿ ನಾನು ಬಳಸ್ಕೊಡ್ತೇನೆ, ನನಗೊಂದು ತಿಂಗಳು ಅವಕಾಶ ಕೊಡಿ ಅಂತ ಕೇಳಿ ಹೊಸದಾಗಿ ಕಂಪ್ಯೂಟರ್ ಕೊಂಡ್ಕೊಂಡು ಕಂಪ್ಯೂಟರನ್ನು ಕಲಿತು ಪವರ್ ಪಾಯಿಂಟಲ್ಲಿ ಒಂದು ಟೆಂಪ್ಲೇಟ್ ಮಾದರಿಯನ್ನು ಸಿದ್ಧಪಡಿಸಿ 15 ಪ್ರಶ್ನೆಗಳ ಒಂದು ಪ್ರಶ್ನಾವಳಿಯನ್ನು, ಒಂದು ಕಂತನ್ನು ಸಿದ್ಧಪಡಿಸಿ ತಗೊಂಡು ಹೋಗಿ ಅವರಿಗೆ ತೋರಿಸಿ, ಹ್ಮ್ ಆಗ ಅವರು ಆಹಾ ಚೆನ್ನಾಗಿದೆ ಅಂತ ಒಪ್ಪಿದಾಗ ಅಲ್ಲಿರ್ತಕ್ಕಂಥ ತಾಂತ್ರಿಕ ವರ್ಗದವರು ಬಂದು ಹ್ಮ್ ಇನ್ನೂ ಚೆನ್ನಾಗಿ ಸುಧಾರಣೆ ಮಾಡ್ಬೋದು ಅಂತ ಕೆಲವು ತಾಂತ್ರಿಕ ಸಲಹೆಗಳನ್ನು ಕೊಟ್ಟಾಗ ಹ್ಮ್ ಅವೆಲ್ಲವನ್ನೂ ಬಳಸ್ಕೊಂಡು ಏನು ಮಾದರಿಯನ್ನು ಸಿದ್ಧಪಡಿಸಿದ್ದೇವೆ ಹ್ಮ್ ಅದೇ ಮಾದರಿ ಇವತ್ತಿನವರೆಗೂ ಇದೆ. ನಡ್ಕೊಂಬಂದಿದೆ. ಇವತ್ತಿಗೆ 4700 ಕಂತುಗಳು ಮುಗಿದು 5000ದತ್ತ ಹೆಜ್ಜೆ ಇಡ್ತಾ ಇದ್ದೇವೆ. ಇವತ್ತಿಗೂ ಆ ಮೂಲ ಮಾದರಿಯನ್ನು ಬದಲಾಯಿಸಿಲ್ಲ. ಬದಲಾಯಿಸಿಲ್ಲ. ದೃಶ್ಯ ಶ್ರವ್ಯ ಎರಡೂ ಎಷ್ಟು ಸಾಧ್ಯವೋ ಅಷ್ಟು ಬಳಸ್ಕೊಂಡು ನಮ್ಮ ಸೀಮಿತ ಅನುಕೂಲತೆಗಳ ನಡುವೆ ಮಾಡ್ಕೊಂಡು ಬರ್ತಾ ಇದ್ದೇವೆ. 23 ವರ್ಷಗಳಾದವು, ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಹೀಗೆ ಅನಿರೀಕ್ಷಿತವಾಗಿ ಬರಲಿಕ್ಕೆ ಸಾಧ್ಯವಾಯಿತು. ಆದರೆ ಅದನ್ನು ನಿಭಾಯಿಸೋದಕ್ಕೆ ಅಗತ್ಯವಾದಂಥ, ಯಾಕಂದರೆ ಎಲ್ಲ ಪ್ರಶ್ನೆಗಳನ್ನು ನಾನು ಮಾಡ್ತೇನೆ. ಹೌದು. ಈಗ ಬೇರೆ ಕ್ವಿಜ್ ಸ್ಪರ್ಧೆಗಳನ್ನು ನೋಡಿದಾಗ ಈ ಪ್ರಶ್ನೆಗಳನ್ನು ರೂಪಿಸೋದಕ್ಕೆ ಒಂದು ತಂಡ ಇರುತ್ತೆ. ಹ್ಮ್ 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 ನಮ್ಮಲ್ಲಿ ಆ ಥರ ತಂಡ ಇಲ್ಲ. ಇಲ್ಲ. ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾನೇ ರೂಪಿಸ್ಬೇಕು. ಹಾಗೆ ರೂಪಿಸ್ಬೇಕು ಅಂದರೆ ಎಲ್ಲ ಜ್ಞಾನ ಶಾಖೆಗಳ ಒಂದು ಪ್ರಾಥಮಿಕ ಪರಿಚಯ ಇರಬೇಕು. ಹಾಗಾಗಿ
ಮೊದಲಿಂದಲೂ ಓದ್ಕೊಂಡು ಬಂದದ್ದು ನನಗೆ ಸಹಾಯ ಆಗಿದೆ. ಇವತ್ತಿಗೂ ನೈಸ್. ಸಹ ನಾನು ಪ್ರತಿದಿನ ಕನಿಷ್ಠ 3 ಗಂಟೆಗಳ ಕಾಲ ಓದ್ತೇನೆ. ಅದು ನನ್ನ ವೈದ್ಯಕೀಯ ಆಗಿರಬಹುದು, ಸಾಹಿತ್ಯ ಆಗಿರಬಹುದು, ಅಥವಾ ಕ್ವಿಜ್‌ಗೆ ಸಂಬಂಧಪಟ್ಟಂಥ ಹೊಸ ಪುಸ್ತಕ ಆಗಿರಬಹುದು. ಒಟ್ಟಿನಲ್ಲಿ ಓದೋದನ್ನು ನಾನು ಬಿಟ್ಟಿಲ್ಲ. ಹ್ಮ್. ನನ್ನ ವೃತ್ತಿಯ ನಂತರ ಒಂದು 3 ಗಂಟೆಗಳ ಕಾಲ ಓದಲೇಬೇಕು. ಓದ್ಕೊಂಡು ಬರ್ತಾ ಇದ್ದೇನೆ. ಇದು ಸಹಾಯ ಮಾಡಿದೆ. ನನ್ನ ಹ್ಮ್. ಓದಿನ ಹಿನ್ನೆಲೆ, ನನ್ನ ಅಧ್ಯಾಪಕರು ಏನು ಶಾಲಾ ದಿನಗಳಲ್ಲಿ ನನಗೆ ಮಾರ್ಗದರ್ಶನ ತೋರಿಸಿದ್ರೋ, ಅವರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದೆ. ಅಬ್ಬಾ! ನಿಮ್ಮ ಜೀವನದಲ್ಲಿ ಬುಧ ಅಂತ ಆ ಥರ ಅನಿರೀಕ್ಷಿತವಾಗಿ ಸಾಕಷ್ಟು ಬುಧವಾರ ಬರಲಿ ಅಂತ ಕೇಳ್ಕೊತೀನಿ. ಇನ್ನಷ್ಟು ಜಾಸ್ತಿ ಯೋಜನೆಗಳು ಬರುತ್ತೆ. ಜೊತೆಗೆ ನೀವು ಹೇಳ್ತಿದ್ರಿ ಫಾರ್ಮ್ಯಾಟನ್ನು ನಾನು ಬದಲಾಯಿಸಿಲ್ಲ. 20ರಿಂದ 23 ವರ್ಷ ಆಗ್ತಿದೆ. ಆ ಮಾದರಿ ಏನನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಶುರು ಮಾಡಿದ್ರಿ, ಅದೇ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಸರ್. ಈಗಿನ ಯುವ ಪೀಳಿಗೆ ಬಗ್ಗೆ ಮಾತಾಡೋದಾದರೆ, ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ನಾವು ಹೇಳ್ತೀವಿ. ಕಾಂಟೆಂಟ್ ಹಾಕಬೇಕು ಹೊರಗಡೆ, ನಮ್ಮ ಹತ್ರ ಇರುವಂಥ ಇನ್ಫಾರ್ಮೇಷನ್ನ ಹೊರಗಡೆ ಹಾಕಬೇಕು, ಜನರಿಗೆ ಆಕರ್ಷಿತವಾಗಿರಬೇಕು ನಾವು ಹಾಕೋ ಕಾಂಟೆಂಟ್ ಅಂತ ಹೇಳ್ತಾರೆ. ಯಾವಾಗ ಅದು ಸ್ವಲ್ಪ ಬೀಳುತ್ತೋ ತಕ್ಷಣ ಅವರ ಫಾರ್ಮ್ಯಾಟನ್ನೇ ಚೇಂಜ್ ಮಾಡ್ತಾರೆ, ಅಥವಾ ಕನ್ಸಿಸ್ಟೆಂಟ್ ಆಗಿರೋದಿಲ್ಲ. 2 ದಿನಕ್ಕೆ ಒಂದು ಸರ್ತಿ ವಿಡಿಯೋ ಹಾಕ್ತಿರೋರು 10 ದಿನ ಆದಮೇಲೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಆಲ್ಗರಿದಮ್ ಅಂತ ಯೋಚನೆ ಮಾಡ್ತಾರೆ. ಇಷ್ಟೆಲ್ಲ ಗೋಜುಗಳು ಈಗ ನಡೆಯುತ್ತೆ. ಇಷ್ಟು ಕನ್ಸಿಸ್ಟೆಂಟ್ ಆಗಿ ತಪ್ಪದೆ ಪ್ರತಿಯೊಂದು ಎಪಿಸೋಡನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಡೋದಕ್ಕೆ ಕಾರಣ ಏನು? ಈ ಕನ್ಸಿಸ್ಟೆನ್ಸಿ ಅನ್ನೋದು ಎಲ್ಲಿಂದ ಬಂತು ನಿಮಗೆ? ಸರಳತೆ. ಹ್ಮ್. ಕ್ವಿಜ್ ಮಾಧ್ಯಮದಲ್ಲಿ ಹ್ಮ್. ಮಾಹಿತಿ, ಮನರಂಜನೆ 2 ಹಿತಮಿತವಾಗಿ ಬೆರ್ತಿರಬೇಕು. ಹ್ಮ್. ಈ ಎರಡೂ ಮಾಹಿತಿ ಹ್ಮ್. ನಿಮಗೆ ಪರಿಣಾಮಕಾರಿಯಾಗಿ ತಲುಪಬೇಕು ಅಂದರೆ ಅದ್ಧೂರಿಯಾದ ಸೆಟ್ ಬೇಕಿಲ್ಲ. ಪ್ರಜ್ವಲಿಸುವ ಬಣ್ಣಗಳು, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಬಣ್ಣಗಳು ಬೇಕಿಲ್ಲ. ಹ್ಮ್. ಅಂತಹ ದೀಪ ವ್ಯವಸ್ಥೆ ಬೇಡ. ಹ್ಮ್. ಹಾಗೆ ಆರ್ಭಟಿಸಿಕೊಂಡು ಬರುವಂಥ ಕಿವಿಯೇ ಕಿತ್ತುಕೊಂಡು ಹೋಗಬೇಕು. ಕಿವಿ ತಮಟೆಯ ಜೊತೆ ಇಡೀ ಕಿವಿಯೇ ಕಿತ್ಕೊಂಡು ಹೋಗಬೇಕು ಅಂತ ಆರ್ಭಟದ ಸಂಗೀತ ಬೇಕಿಲ್ಲ. ಹೌದು. ಅತ್ಯಂತ ಸರಳವಾಗಿರಬೇಕು. ನೇರವಾಗಿ ನಿಮ್ಮ ಹೃದಯವನ್ನು, ನಿಮ್ಮ ಮಿದುಳನ್ನು ಮುಟ್ಟೋ ಹಾಗಿರಬೇಕು ಮಾಹಿತಿ, ಮನರಂಜನೆ. ಹಾಗಾಗಿ ಈಗಿನ ಯುವಜನತೆಗೆ ನಿಮ್ಮಲ್ಲಿ ನೀವು ವಿಶ್ವಾಸ ಇಟ್ಕೊಳ್ಳಿ, ಮತ್ತು ಜನರ ಹೃದಯಕ್ಕೆ ಹತ್ತಿರವಾಗುವಂಥ ವಿಚಾರಗಳನ್ನು ಮಾತನಾಡಿ. ಹಿತ ಆಗುವ ರೀತಿಯಲ್ಲಿ ವರ್ಣಿಸಿ. ಸರಳವಾದ ಕನ್ನಡವನ್ನು ಬಳಸಿ. ಹ್ಮ್. ನಿಮ್ಮ ಶಬ್ದ ವೈಭವವನ್ನು, ನಿಮ್ಮ ಶಬ್ದ ಭಂಡಾರವನ್ನು ಬಳಸಕ್ಕೆ ಹೋಗಬೇಡಿ. ಕನ್ನಡ ಭಾಷೆಯ ಮೇಲೆ ಎಷ್ಟು ಪ್ರಭುತ್ವ ಇದೆ ನನಗೆ ಅನ್ನೋ ಅಹಮ್ಮನ್ನು ಹ್ಮ್. ತೋರಿಸ್ಬೇಡಿ. ನೀವೆಷ್ಟು ಸರಳವಾಗಿ ಕಾರ್ಯಕ್ರಮವನ್ನು ನೀಡ್ತೀರೋ ಅಷ್ಟೇ ವೇಗವಾಗಿ, ಪರಿಣಾಮಕಾರಿಯಾಗಿ ಅದು ನೋಡುಗರ ಮನಸ್ಸನ್ನು ತಲುಪುತ್ತೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ವೈಭವಕ್ಕೆ, ಅತಿಗೆ ಅವಕಾಶ ಇಲ್ಲ. ಹ್ಮ್. ಮತ್ತು ಆಮಿಷಗಳು ಇಲ್ಲ ನಮ್ಮ ಕಾರ್ಯಕ್ರಮದಲ್ಲಿ. ನಾವು ಹಣ ಕೊಡ್ತೇವೆ, ಟಿ ವಿ ಕೊಡ್ತೇವೆ, ಫ್ರಿಜ್ ಕೊಡ್ತೇವೆ, ಆ ಆಮಿಷ ಇಲ್ಲ. ಒಳ್ಳೆಯ ಕನ್ನಡ ಪುಸ್ತಕ ಕೊಡ್ತೇವೆ ನಾವು. ಹಾಗಾಗಿ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋ ಕುತೂಹಲ ಒಂದು. ಎರಡನೇದು, ಆ ಪ್ರಶ್ನೆಗೆ ಸಂಬಂಧಪಟ್ಟಂಥ ಮಾಹಿತಿ ಕೊಡ್ತೇವಲ್ವಾ, ಆ ಮಾಹಿತಿಯನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಕರೆಕ್ಟ್. ಯಾಕಂದರೆ ಆ ಮಾಹಿತಿಯಲ್ಲಿ ಒಂದಷ್ಟು ಭಾವನೆಗಳಿರುತ್ತೆ. ಆದರೆ ಇಂತಹ ಪ್ರಶ್ನೆಗೆ ಇಂತಹ ಉತ್ತರ ಅನ್ನೋದಿದೆಯಲ್ಲ, ಅದು ಲೆಫ್ಟ್ ಬ್ರೈನ್ದು ಕೆಲಸ, ಹ್ಮ್. ಎಡ ಅರೆಗೋಳದ್ದು ಕೆಲಸ. ಮಾಹಿತಿಯನ್ನು ನೆನಪಿಟ್ಕೊಳ್ಳೋದು. ಆ ಮಾಹಿತಿಗೆ ಸಂಬಂಧಪಟ್ಟಂಥ ಭಾವನೆಗಳು ಭಾವನೆ. ಇದೆಯಲ್ಲ, ಅದು ಬಲಾರೆಗೋಳ. ಈಗ ಬೆಂಗಳೂರಲ್ಲಿ ಮೊದಲ ಹೆರಿಗೆ ಆಸ್ಪತ್ರೆ ಎಲ್ಲಿ ಆರಂಭವಾಯಿತು ಅಂತ ಪ್ರಶ್ನೆ ಕೇಳಿದ್ರೆ, ನೀವು ಎಲೆ ಮಲ್ಲಪ್ಪ ಶೆಟ್ರ ಆಸ್ಪತ್ರೆ ಅಂತ ಉತ್ತರ ಕೊಟ್ಟರೆ ಇದನ್ನು ಎಡ ಅರೆಗೋಳ ನೆನಪಿಟ್ಕೊಳ್ಳುತ್ತೆ. ಆದರೆ ಎಲೆ ಮಲ್ಲಪ್ಪ ಶೆಟ್ರ ಆಸ್ಪತ್ರೆ ಹೇಗೆ ಆರಂಭವಾಯಿತು ಅನ್ನೋ ಪ್ರಶ್ನೆ ಕೇಳಿದಾಗ ಆ ಮಾಹಿತಿಯನ್ನು ಬಲ ಅರೆಗೋಳ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಹಾಗಾಗಿ ಪ್ರಶ್ನೆಗಳಲ್ಲಿ ನಮ್ಮ ನೋಡುಗರು ಹ್ಮ್. ಎಡ ಅರೆಗೋಳವನ್ನು, ಬಲ ಅರೆಗೋಳವನ್ನು ಎರಡನ್ನೂ ಸರಿ ಸಮಾನವಾಗಿ ಬಳಸಬೇಕು ಅನ್ನೋ ಆಶಯ ಇಟ್ಕೊಂಡು ನಾವು ಪ್ರಶ್ನೆಗಳನ್ನು, ವಿವರಣೆಯನ್ನು ನೀಡ್ತೇವೆ. ಕೇಳಬೇಕು. ಹಾಗಾಗಿ ಬಹಳಷ್ಟು ಜನಕ್ಕೆ ನಮ್ಮ ಪ್ರಶ್ನೆಗಳಲ್ಲಿ ಆಸಕ್ತಿ ಬಂದು ನೆನಪಿಟ್ಕೋತಾರೆ. ಅನೇಕ ಜನ ಬರೆದು ಇಟ್ಕೊಳ್ಳೋದು ಸಹ ಉಂಟು. ಹೌದು, ಹೌದು. ಹಾಗಾದರೆ ನೀವು ಒಂದು ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಹೇಳೋ ಮಾಹಿತಿ ಏನು ಅಂತ ಹೇಳಿದ್ರೆ, ಕನ್ಸಿಸ್ಟೆಂಟಾಗಿ ಇರಬೇಕು ಅಂತ ಹೇಳಿದ್ರೆ, ನೀನು ಮಾಡೋ ಕಾಂಟೆಂಟ್ ಮೇಲೆ ಪ್ರೀತಿ ಇರಬೇಕು,
ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು. ಬೇರೆ ಎಲ್ಲ ವಿಚಾರಗಳನ್ನ ಬಿಟ್ಟು ಸರಳತೆಯಿಂದ ಇವೆರಡು ವಿಷಯಗಳ ಮೇಲೆ ನೀನು ಜಾಸ್ತಿ ಫೋಕಸ್ ಮಾಡಿದ್ರೆ ಇನ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಬಹಳ ಸೊಗಸಾಗಿ ಹೇಳಿದ್ರಿ. ಜೊತೆಗೆ ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಇಷ್ಟು ವರ್ಷ ಈ ಈ ರೀತಿ ಕನ್ಸಿಸ್ಟೆಂಟಾಗಿ ಆ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ಒಂದು ಡಿಸಿಪ್ಲಿನ್ ಇರಬೇಕು ಸರ್. ಆ ಡಿಸಿಪ್ಲಿನ್ ಬಹುಶಃ ನಮ್ಮೆಲ್ರಿಗೂ ಬರಬೇಕು. ನಾವು ಮಾಡ್ತಿರೋ ಅಂತಹ ಕೆಲಸದಲ್ಲಿ ನಮ್ಮೆಲ್ರಿಗೂ ಬರಬೇಕು. ನಿಮ್ಮ ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಸರ್ ನನ್ನ ಜೀವನಕ್ಕೂ ಒಂದು ವಿಷಯ ತುಂಬಾ ಇಂಪ್ಯಾಕ್ಟ್ ಆಗಿದೆ. ನಾನಿದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು. ನಾನು ಯಾವ ರೀತಿ ಸ್ಟೂಡೆಂಟ್ ಅಂದರೆ ರಾತ್ರಿ ಎಲ್ಲ ಕೂತು ಓದುವಂತಹ ಸ್ಟೂಡೆಂಟ್. ನನ್ನ ತಾಯಿ ಯಾವಾಗಲೂ ಹೇಳೋರು, ರಾತ್ರಿ ಏನು ಓದ್ತೀಯಾ, ಮಲ್ಕೋಬೇಕು ರಾತ್ರಿ ಹೊತ್ತು, ಬೆಳಗ್ಗೆ ಎದ್ದು ಓದು. ನಾನು ಬೆಳಗ್ಗೆ ಎದ್ದು ಓದೋಕ್ಕಾಗಲ್ಲ, ನಂಗೆ ರಾತ್ರಿ ಎದ್ದು ಓದಿದ್ರೇ ನಾನು ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕಾಗುತ್ತೆ ಅಂತ. ಈ ಥರ ಚರ್ಚೆ ನಡೀತಿತ್ತು ನಮ್ಮ ಮನೇಲಿ. ನಾವು ಥಟ್ಟಂತ ಹೇಳಿ ಕಾರ್ಯಕ್ರಮನ ದಿನಾ ನೋಡ್ತಿದ್ವಿ. ನನ್ನ ಭಾಗ್ಯಕ್ಕೋ ಏನೋ ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಫ್ಯಾಕ್ಟ್ ಹೇಳ್ತೀರಾ. ಆವಾಗ ಹೇಳಿದ್ರಿ, ಈ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲವರು ರಾತ್ರಿ ಓದ್ತಾರೆ, ಕೆಲವರು ಬೆಳಗ್ಗೆ ಓದ್ತಾರೆ. ಅವ್ರಿಗೆ 2 ಥರ ಬ್ರೈನ್ ಇರುತ್ತೆ. ಬೆಳ್ಳಕ್ಕಿ ಬ್ರೈನ್ ಒಂದು, ಗೂಬೆ ಬ್ರೈನ್ ಒಂದು. ಗೂಬೆ ಬ್ರೈನ್ ಇರೋರಿಗೆ ರಾತ್ರಿ ಓದೋದಕ್ಕೆ ಬಿಟ್ಬಿಡಿ, ಬೆಳ್ಳಕ್ಕಿ ಬ್ರೈನ್ ಇರೋರಿಗೆ ಬೆಳಗ್ಗೆ ಓದೋದಕ್ಕೆ ಬಿಟ್ಬಿಡಿ. ಫೋರ್ಸ್ ಮಾಡಬೇಡಿ ಮಕ್ಕಳಿಗೆ ಇಂಥ ಸಮಯದಲ್ಲೇ ಓದಬೇಕು ಅಂತ ಈ ಥರ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ಸರ್. ಎಷ್ಟು ಜೀವನವನ್ನು, ಎಷ್ಟು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿದಿರಾ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಾನು ಪ್ರತಿನಿಧಿಯಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಥಟ್ಟಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ವಿ. ಈಗ ನೀವು ಇನ್ನೊಂದು ಯೋಜನೆಯನ್ನು ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು. ಮಾಹಿತಿ ಬಂತು. ಉತ್ತರ ಕರ್ನಾಟಕ ಪ್ರದೇಶಕ್ಕೆ ಹೋಗಿ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಕಾಳಜಿ ಹೆಚ್ಚು, ನನಗೆ ಸ್ವಲ್ಪ ಪ್ರೀತಿ ಹೆಚ್ಚು. ಕಾರಣ ಏನು ಅಂದರೆ, ಪ್ರತಿ ವರ್ಷ SSLC ಫಲಿತಾಂಶ ಬಂದಾಗ ಆ ಕೊನೆಯ 31 ಜಿಲ್ಲೆಗಳ ವಿವರ ಇರುತ್ತಲ್ಲ, ಕೊನೆಯ 4-5 ಸ್ಥಾನಗಳು ಯಾರಿಗಪ್ಪ ಅಂದರೆ ಅದು ಉತ್ತರ ಕರ್ನಾಟಕಕ್ಕೆ. ಜಿಲ್ಲೆ. ಯಾದಗಿರಿಗೆ, ರಾಯಚೂರಿಗೆ, ಕಲಬುರಗಿಗೆ, ಬೀದರ್ಗೆ, ಕಲಬುರಗಿ, ಬೀದರ್ ಇತ್ಯಾದಿಗಳೆಲ್ಲ. ಹೌದು. ಆಮೇಲೆ ಕಲಬುರಗಿಯಲ್ಲಿ ನನ್ನ ಒಬ್ಬ ಗೆಳೆಯರಿದ್ದಾರೆ, ಹಿರಿಯ ಗೆಳೆಯರು, SS ಹಿರೇಮಠ್ ಅಂತ. ಆಗ ಅವರು ಹೇಳಿದ್ರು, ಸರ್ ನಮ್ಮ ಹುಡುಗರು ಹೀಗಾಗ್ಬಿಟ್ಟಿದ್ದಾರೆ, ಏನಾದರೂ ಸಹಾಯ ಮಾಡಬೇಕು, ಹೇಗೆ ಓದೋದು ಅನ್ನೋದನ್ನು ಏನಾದರೂ ಬಂದು ಹೇಳ್ಕೊಡ್ತೀರಾ ನಮ್ಮ ಹುಡುಗರಿಗೆ ಅಂದಾಗ, ಅಯ್ಯೋ ಅದಕ್ಕೇನಂತೆ, ಬರ್ತೀನಿ ಬಿಡಿ ಅಂದೆ. ತಿಂಗಳಿಗೆ 1 ವಾರಾಂತ್ಯ, ಯಾಕಂದರೆ ಒಂದು ತಿಂಗಳಲ್ಲಿ 3 ವಾರಾಂತ್ಯಗಳನ್ನು ಥಟ್ಟಂತ ಹೇಳಿಗೆ ಮೀಸಲಿಡೋದು. 1 ವಾರಾಂತ್ಯ ಮಾತ್ರ ನನಗೆ. 1 ವಾರಾಂತ್ಯದಲ್ಲಿ ನನಗೆ ಬೇಕಾದ ಕೆಲಸ ನಾನು ಮಾಡ್ಕೋಬಹುದು. ಆ 1 ವಾರಾಂತ್ಯವನ್ನು ಇವರಿಗೆ ಕೊಟ್ಟು, ಶನಿವಾರ ಭಾನುವಾರ ನಾನು ಬರ್ತೇನೆ ಕಲಬುರಗಿಗೆ, ನೀವು ಕಾರ್ಯಕ್ರಮಗಳನ್ನು ಆಯೋಜಿಸಿ, ದಿನಕ್ಕೆ 3 ಕಾರ್ಯಕ್ರಮ ಮಾಡ್ತೇನೆ. ಹಾಗಾಗಿ 2 ದಿನಗಳಲ್ಲಿ 6 ಕಾರ್ಯಕ್ರಮ, 6 ಸ್ಕೂಲಿಗೆ ಹೋಗೋಣ, 6 ಶಾಲೆಗೆ ಹೋಗಿ ಒಂದು 40-50 ಹುಡುಗರನ್ನ ಇಟ್ಟುಕೊಂಡು ಅವ್ರ ಜೊತೆ ಈ ಕಲಿಕೆ, ನೆನಪು ಇದ್ರ ಬಗ್ಗೆ ಮಾತುಕತೆ ಆಡೋಣ. ಮಿದುಳು ಹೇಗೆ ಕೆಲಸ ಮಾಡುತ್ತೆ, ಓದೋದಕ್ಕೆ ಒಂದು ವೈಜ್ಞಾನಿಕ ವಿಧಾನ ಇದೆ. ಮಿದುಳು ಹೇಗೆ ಓದಿದ್ರೆ ನೆನಪಲ್ಲಿ ಇಟ್ಕೊಳ್ಳುತ್ತೆ ಅನ್ನೋ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಓದುವ ಶೈಲಿ ಬದಲಾವಣೆ ಆಗುತ್ತೆ. ಆಗ ನೀವು ಓದಿದ್ದು ನೆನಪಲ್ಲಿ ಉಳಿಯುತ್ತೆ. ಆ ವಿಧಾನ ಅಲ್ಲದೆ ಬೇರೆ ವಿಧಾನದಲ್ಲಿ ನೀವು ಓದಿದ್ರೆ ಇವತ್ತು ಓದಿದ್ದು ನಾಳೆ ಬೆಳಗ್ಗೆಗೆ ಮರ್ತಿರುತ್ತೆ. ಹಾಗಾಗಿ ಅವರಿಗೆ ಮಿದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಅತ್ಯಂತ ಸರಳವಾಗಿ ವಿವರಿಸಿ, ಹೀಗೆ ಓದಿಪ್ಪ ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು, ಪರೀಕ್ಷೆಯನ್ನು ಎದುರಿಸೋದು ಹೇಗೆ, ಯಾಕೆ ಹೆದರಬಾರ್ದು ಇತ್ಯಾದಿಗಳೆಲ್ಲ ಹೇಳ್ತಾ ಬರ್ತೇನೆ. ಒಂದು 2 ಗಂಟೆಗಳ ಕಾರ್ಯಕ್ರಮ, ಅವ್ರ ಜೊತೆ ಮಾತುಕತೆ ಆಡಿ ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಬರೋದು. ಈ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೇನೆ. ಒಂದು 15-16 ವರ್ಷಗಳಾಯಿತು. ಅಲ್ಲಿಂದ ಹೋಗಿ ಬರ್ತಾ ಇದ್ದೇವೆ. ನಿರಂತರವಾಗಿ ನಡ್ಕೊಂಡು ಬಂತದ್ದು ಪ್ರತಿ ತಿಂಗಳೂ. ಆದರೆ ಅದಕ್ಕೆ ಒಂದು ತಡೆ ಆದದ್ದು ಈ ಕೊರೋನಾ ಕಾಲದಲ್ಲಿ. ಕೊರೋನಾ ಕಾಲದಲ್ಲಿ ಬಹಳ ಕಷ್ಟ ಆಯಿತು ಹೊರಗಡೆ ಹೋಗೋದು. ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಯಿತು ಸ್ವಲ್ಪ ದಿನ. ತಕ್ಷಣ ನಮ್ಮ ತಂತ್ರಜ್ಞರು ಮುಂದೆ ಬಂದು, ನಾವು ಆನ್ಲೈನ್ ಮಾಡಿಕೊಡ್ತೇವೆ, ನೀವು ಮಾಡಿ, ನಿಮ್ಮ ಮನೇಲೇ ಇದ್ಕೊಂಡು ಮಾಡಿ ಅಂತ ಅವರು ಬೆಂಬಲ, ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ಆನ್ಲೈನಲ್ಲಿ ಮುಂದುವರಿಸಿದ್ವಿ. ಆನ್ಲೈನಿನಲ್ಲಿ ಮುಂದುವರಿಸಿದ ಬಹುದೊಡ್ಡ ಲಾಭ ಏನು ಅಂದರೆ, ಥಟ್ಟಂತ ಹೇಳಿ ಕರ್ನಾಟಕ ಮಟ್ಟಕ್ಕೆ ಸೀಮಿತವಾಗಿದ್ದು ಜಾಗತಿಕ ಮಟ್ಟಕ್ಕೆ ಏರ್ತದ್ದು. ಜಾಗತಿಕ ಮಟ್ಟಕ್ಕೆ ಏರೋದಕ್ಕೆ ಕಾರಣ ಏನು ಅಂದರೆ,
ಅಮೇರಿಕದಲ್ಲಿರೋರು, ಇಂಗ್ಲೆಂಡಲ್ಲಿರೋರು, ಸಿಂಗಪೂರು, ಆಸ್ಟ್ರೇಲಿಯಾ ಎಲ್ಲ ಕನ್ನಡಿಗರು ಆನ್ಲೈನಲ್ಲಿ ಭಾಗವಹಿಸೋಕೆ ಶುರುವಾಯಿತು. ಹಾಗಾಗಿ ಜಾಗತಿಕ ಮಟ್ಟಕ್ಕೆ ಥಟ್ಟಂತ ಹೇಳಿ ಏರ್ತು. ಅವರಿಗೆಲ್ಲ ಬಹುಮಾನವಾಗಿ ನಾವು ಈ ಓದು ಪುಸ್ತಕಗಳು ಸಿಗುತ್ತೆ, ಆಡಿಯೋ ಬುಕ್ ಸಿಗುತ್ತೆ. ಆ ಆಡಿಯೋ ಬುಕ್ಸ್ಗಳನ್ನು ಅವರಿಗೆ ಬಹುಮಾನವಾಗಿ ಕೊಡೋಕ್ಕೆ ಶುರು ಮಾಡಿದ್ವಿ. ಹಾಗೆಯೇ ಡಿಜಿಟಲ್ ಬುಕ್ಸ್ಗಳು ಸಿಗುತ್ತೆ, ಅದೆಲ್ಲ ಬಹುಮಾನ ಕೊಟ್ಟು ಆ ಸಂದರ್ಭದಲ್ಲಿ ವಿಶ್ವ ಕನ್ನಡಿಗರ ಜೊತೆ ಮಾತುಕತೆ ಆಡೋ ಅವಕಾಶ ಸಿಕ್ತು. ಬಹಳ ಖುಷಿಯಾಗಿ ಕಳೀತು. ಆದರೆ ಈಗ ಈ ಉತ್ತರ ಕರ್ನಾಟಕಕ್ಕೆ ಸಾಧ್ಯವಾದಾಗೆಲ್ಲ ಹೋಗಿ ಬರ್ತಿರ್ತೇನೆ ಅದನ್ನು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಘಟ್ಟದಲ್ಲಿ ಏನು ಹೇಳಿದ್ರು ಅಂದರೆ, ಒಂದು ಪುಸ್ತಕ ಬರೆದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆಗ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಪುಸ್ತಕ ಬರೆದೆ. ಓದಿದ್ದನ್ನು ನಾವೇಕೆ ಮರೆಯುತ್ತೇವೆ ಅಂತ, ವೈ ಡು ವಿ ಫರ್ಗೆಟ್ ವಾಟ್ ವಿ ರೀಡ್ ಅಂತ ಇಂಗ್ಲೀಷಲ್ಲಿ 2 ಪುಸ್ತಕ ಮಾಡಿ ಅದನ್ನು ಬಿಟ್ಟಿದ್ದೇವೆ. ಅದೆಷ್ಟು ಪ್ರತಿಗಳು ಮುದ್ರಣ ಆಗಿದೆಯೋ ನನಗೆ ಗೊತ್ತಿಲ್ಲ, ಯಾಕಂದರೆ ಅವರಿಗೆ ಕೊಟ್ಟಿದ್ದೇನೆ. ಯಾರಿಗೆ ಆಸಕ್ತಿ ಇದೆಯೋ ಅವರು 50 ಕಾಪಿ 100 ಕಾಪಿ ಹಾಗೆ ಕೊಂಡ್ಕೊಂಡು ಹೋಗ್ತಾರೆ. ಅದನ್ನು ಮುದ್ರಣ ಬೆಲೆ, ಮೂಲ ಬೆಲೆ ಏನಿರುತ್ತೆ ಅದಕ್ಕೆ ಮಾರಾಟ ಮಾಡ್ತಾರೆ. ಲಾಭವಾಗಿ 1 ರೂಪಾಯಿಯೂ ತಗೋತಾ ಇಲ್ಲ. ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಕೆಲಸ. ಅದು ನನ್ನ ಗುರುಗಳು ಕಲಿಸಿದ್ದು ಈಗ ಇಲ್ಲಿ ಇದೇ ಹೇಳಿದ್ದು ನಾನು, ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕೀರ ಅಂದರೆ ಇದೇನೆ. ಕರೆಕ್ಟ್, ಆಬ್ಸಲ್ಯೂಟ್ಲಿ. ಅಲ್ಲ, ಗುರುಗಳಿಂದ ನೀವು ನಮ್ಮ ಮಾತುಕತೆಯನ್ನು ನಾವು ಶುರು ಮಾಡಿದ್ವಿ. ಅದಾದ ನಂತರ ತಾಯಿ ಬಗ್ಗೆ ಮಾತಾಡಿದ್ರಿ. ಅದಾದ ನಂತರ ವಿದ್ಯಾರ್ಥಿಗಳೊಂದಿಗೆ ಯಾವ ರೀತಿ ಸಂಬಂಧವನ್ನು ಇದುವರೆಗೂ ಕೈ ಜೋಡಿಸಿ ಸಾಕಷ್ಟು ಜನಕ್ಕೆ ಮಾರ್ಗದರ್ಶಕರಾಗಿದ್ದೀರಾ ಅಂತ ಹೇಳಿದ್ರಿ. ಈಗ ಒಂದು ಇಂಪಾರ್ಟೆಂಟ್ ರೋಲ್ ನಿಮ್ಮ ಜೀವನದಲ್ಲಿ ಈಗಲೂ ಬಹಳ ಮುಖ್ಯವಾಗಿ ಪಾತ್ರ ವಹಿಸ್ತಿರುವಂತಹ ನಿಮ್ಮ ಆಕೆಯ ಬಗ್ಗೆ ಕೇಳ್ತೀನಿ. ನಿಮ್ಮ ಮಡದಿ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ? 2ನೇ ತಾಯಿ ಯಾಕೆ? ನನ್ನ ತಾಯಿಗೆ ಯಾವ ಸ್ಥಾನ ಕೊಟ್ಟಿದ್ದೀನೋ ಅದೇ ಸ್ಥಾನವನ್ನು ನನ್ನ ಮಡದಿಗೂ ಕೊಟ್ಟಿದ್ದೇನೆ. ಇಷ್ಟಪಟ್ಟು ಮದುವೆ ಆದವರು. ಬ್ಯೂಟಿಫುಲ್. ಹಾಗಾಗಿ ಒಂದು ದಿನ ನಾನು ನಿನ್ನ ಮದುವೆ ಆಗ್ತೇನೆ ಅಂತ ಹೇಳಿದಾಗ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ನನಗೆ. ಇಲ್ಲ ಅಂತ ಹೇಳಬೇಕಾದ್ರೆ ಏನೋ ಒಂದು ಕಾರಣ ಇರಬೇಕಲ್ವಾ? ಆ ಥರ ಕಾರಣ ಯಾವುದೂ ಕಾಣಲಿಲ್ಲ. ಅದಕ್ಕೇನಂತೆ ಆಗೋಣ ಅಂದೆ. ಅತ್ಯಂತ ಸರಳವಾಗಿ ಮದುವೆ ಆದ್ವಿ. ಯಾಕಂದರೆ ಆ ಸಂದರ್ಭದಲ್ಲಿ ಹಣವನ್ನು ಖರ್ಚು ಮಾಡುವಂಥ ಸಾಮರ್ಥ್ಯ ಇರಲಿಲ್ಲ. ಸಾಲ ತಗೊಂಡು ಮದುವೆ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ವಿರುದ್ಧ ನಾನು. ಹಾಗಾಗಿ ಮದುವೆಯನ್ನು ಸಹ ಎಷ್ಟು ಸರಳವಾಗಿ ಆದವೋ ಅದಕ್ಕೇನು ಖರ್ಚಾಯಿತೋ ಬಂದವರಿಗೆ ಒಳ್ಳೆ ಊಟ ಹಾಕಿದ್ವಿ. ಆ ವಿಷಯದಲ್ಲಿ ಯಾವುದೇ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ಗೆಳೆಯರು ಬಂಧುಗಳು ಯಾರು ಬಂದರೂ ಎಲ್ರಿಗೂ ಒಳ್ಳೆ ಊಟನೇ ಹಾಕಿದ್ವಿ. ಅಷ್ಟೂ ಖರ್ಚು ಏನಿತ್ತು 50 ಹಂಚ್ಕೊಂಡಿದ್ದೇವೆ ನಾವು ಅದನ್ನು. ಇಲ್ಲ, ಅದೊಂದು ಯಾರಿಗೂ ಹೊರೆ ಹಾಕಬಾರ್ದು, ಹಂಚ್ಕೊಂಡ್ವಿ. ಹಾಗೆ ಇವತ್ತಿಗೂ ಸಹ ನೋವನ್ನು ನಲಿವನ್ನು ಎರಡನ್ನೂ ಸಮಾನವಾಗಿ ಹಂಚ್ಕೊಂಡು ಬರ್ತಾ ಇದ್ದೀವಿ. ತೀರಾ ಮಹತ್ವಾಕಾಂಕ್ಷೆ ಇಬ್ಬರಿಗೂ ಇಲ್ಲ. ಹಾಗಾಗಿ ಬದುಕನ್ನು ಹಿತಮಿತವಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ಏನಿತ್ತು ಹಾಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಅವರು BCom ಪದವೀಧರೆ. ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ಆದರೆ ನನಗೆ 60 ವರ್ಷಗಳು ಆಗಿ ಆಸ್ಟ್ರಾಜೆನೆಕಾ ಸಂಸ್ಥೆಯಿಂದ ನಿವೃತ್ತಿಯನ್ನು ನಾನು ಪಡಿತೇನೆ ಅಂದಾಗ ಅವರೂ ಸಹ VRS ಸ್ವಯಂ ಮುಂದೆ ಬಂದು ಅವರು ಇಲ್ಲ ನಾನು ನಿವೃತ್ತಿ ತಗೋತೇನೆ. ಇಷ್ಟು ದಿವಸ ಇಬ್ಬರೂ ಕೆಲಸಗಳಲ್ಲಿ ತೊಡಗಿರೋ ಕಾರಣ ಜೊತೆಗೆ ಇದ್ದ ಅನುಭವವೇ ಆಗಿಲ್ಲ ನಮಗೆ. ಹಾಗಾಗಿ ಒಟ್ಟಿಗಿರೋಣ ಅಂತ ಹೇಳಿ ಅವರು ಸಹ VRS ತಗೊಂಡ್ರು. ಆ ನಂತರ ಬದುಕನ್ನು ಹಾಗೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನೀವೆಲ್ಲ ಇವತ್ತು ನನ್ನನ್ನು ಇಲ್ಲಿ ಕರೆಸಿ ಇಷ್ಟೆಲ್ಲ ಮಾತುಕತೆ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ತುಂಬ ಸಾಧನೆಗಳನ್ನು ಮಾಡಿದ್ದೇನೆ ಅಂತ ಭಾವಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಇದರ ಅಷ್ಟೂ ಯಶಸ್ಸು ಹೋಗಬೇಕಾದದ್ದು ನನ್ನ ತಾಯಿಗೆ ಮತ್ತು ನನ್ನ ಹೆಂಡತಿಗೆ. ಯಾಕಂದರೆ ತಾಯಿ ಭದ್ರವಾದ ಬುನಾದಿ ಹಾಕಿದ್ರು. ಆ ಬುನಾದಿಯ ಮೇಲೆ ಈ ಸೌಧವನ್ನು ಕಟ್ಟೋದಿಕ್ಕೆ, ಜ್ಞಾನ ಸೌಧವನ್ನು ಕಟ್ಟೋದಿಕ್ಕೆ, ಕಲಿಸು ಎನ್ನುವ ನನ್ನ ಆಸೆಯನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನೆರವಾದದ್ದು ನನ್ನ ಹೆಂಡತಿ. ಯಾಕಂದರೆ ಮನೆಯ ಅಷ್ಟೂ ಕೆಲಸ ಕಾರ್ಯಗಳು, ದೈನಂದಿನ
ಚಟುವಟಿಕೆಗಳು. ಗೋಜಲಗಳು, ಗೊಂದಲಗಳು, ಸಮಸ್ಯೆಗಳು ಏನಿರುತ್ತೆ ಎಲ್ಲವನ್ನು ತಾನೇ ನಿಭಾಯಿಸಿಕೊಂಡು, ಆಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಜೊತೆಯಲ್ಲಿ ಮಾತುಕತೆ ಆಡಿ ಅದಕ್ಕೊಂದು ಪರಿಹಾರವನ್ನು ತಿಳ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದು ದೈನಂದಿನ ಬದುಕನ್ನು ಸಹನೀಯವಾಗಿಸಿ ಅಬ್ಬಾ. ಓದು ಬರಹಕ್ಕೆ ಯಾವುದೇ ತೊಂದರೆ ಕೊಡದೆ ಇವತ್ತಿಗೂ ಸಹ ಬಂದಂಥ ದುಡಿದಂಥ ಹಣವನ್ನು ಆಕೆ ಕೈಗೆ ಕೊಡ್ತಾನೆ ಹೊರತು ಇದನ್ನು ಹೇಗೆ ಖರ್ಚು ಮಾಡಿದೆ ಅಂತ ನಾನು ಇವತ್ತಿನವರೆಗೂ ಕೇಳಲಿಲ್ಲ. ಯಾಕಂದರೆ ಅಷ್ಟು ನಂಬಿಕೆ ಇದೆ, ಭರವಸೆ ಇದೆ. ಆಕೆ ಒಂದೇ ಒಂದು ರೂಪಾಯಿಯನ್ನು ಪೋಲು ಮಾಡಲು ಅನ್ನೋ ನಂಬಿಕೆ ಇರೋ ಕಾರಣ ನಾನು ಯಾವತ್ತೂ ಲೆಕ್ಕ ಕೇಳಿಲ್ಲ. ಹ್ಮ್. ಆಕೆಯೂ ಹಾಗೆ ನಡ್ಕೊಂಡಿದ್ದಾಳೆ. ಹಾಗಾಗಿ ಇವತ್ತು ನಿಜವಾದ ಅರ್ಥದಲ್ಲಿ ನಾವು ಆ, ಪಾರ್ವತಿ ಪರಮೇಶ್ವರ ವಾಗಾರ್ಥ, ಇದು ನಮ್ಮ ಕಾಳಿದಾಸ ಬರೆದಂಥ ಒಂದು ಕುಮಾರ ಸಂಭವದ ಮೊದಲ ಶ್ಲೋಕದಲ್ಲಿ ಬರುತ್ತೆ. ವಾಗಾರ್ಥಮಿವ ಅಂತಾನೆ. ಪಾರ್ವತಿ ಪರಮೇಶ್ವರರು ಹೇಗಪ್ಪ ಇರ್ತಾರೆ ಅಂದರೆ ಕಾಳಿದಾಸ ಹೇಳ್ತಾನೆ, ವಾಗಾರ್ಥ, ವಾಕ್ ಅರ್ಥ. ಒಂದು ಶಬ್ದವನ್ನು ಹೇಳ್ತಾ ಇದ್ದಾಗೆ ಆ ಶಬ್ದದ ಜೊತೆಗೆ ಅದರ ಅರ್ಥವೂ ನಿಮಗೆ ತಿಳಿಯುತ್ತೆ ಒಟ್ಟಿಗೆ. ಅಪ್ಪ. ಪಾರ್ವತಿ ಪರಮೇಶ್ವರರು ಯಾರಪ್ಪ ಅಂತ ಹೇಳ್ತಂದರೆ ವಾಗಾರ್ಥ ಅಂತ ಹೇಳ್ತಾನೆ ಕಾಳಿದಾಸ. ಹಾಗೆ ನಾವು ಸಹ ವಾಗಾರ್ಥವಾಗಿ ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗಾಗಿ ಅದೇ. ಯಾವುದೇ ರೀತಿಯಾದ ಸಂಕೋಚ ಇಲ್ಲದೆ, ಬಿಡೆ ಇಲ್ಲದೆ ನಾನು ಮುಕ್ತವಾಗಿ. ಬದುಕಲ್ಲಿ ಏನು ಸಾಧಿಸಿದ್ದೇನೋ ಅದನ್ನು ಸಂಪೂರ್ಣವಾಗಿ ಸಮರ್ಪಿಸೋದು ಈ ಇಬ್ಬರಿಗೆ. ಅಂದರೆ ಒಂದು ಪಾರ್ಟ್ನರ್ಶಿಪ್ ಅಂತ ಏನು ಹೇಳ್ತಾರೆ, ನಾವೊಂದು ರಿಲೇಷನ್ಶಿಪ್ಪಿಗೆ ಹೋದಾಗಲಿ ಅಥವಾ ಸಂಸಾರ ನಡೆಸಬೇಕು ಅಂತ ಹೇಳಿದಾಗ ನಮ್ಮ ಕಂಪ್ಯಾನಿಯನ್ ಜೊತೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋ ವಿಷಯ ವಾಗಾರ್ಥ. ಇಬ್ಬರ ನಡುವೆ ವಾಗಾರ್ಥ ಇದ್ದರೆ ಜೀವನ ಸುಖಮಯವಾಗಿರುತ್ತೆ ಅಂತ ನೀವು ಹೇಳ್ತಾರೆ. ದಾಂಪತ್ಯದ ಗುಟ್ಟು ಅಂದರೆ ವಾಗಾರ್ಥ, ವಾಗಾರ್ಥ. ಮತ್ತೇನಿಲ್ಲ. ಅದ್ಭುತ. ಈ ಒಂದು ಶಬ್ದದ ಪರಿಚಯ ಮಾಡಿದ್ದಕ್ಕೆ ಧನ್ಯವಾದ ಅಂತ ನಿಮ್ಗೆ ಹೇಳಬೇಕು. ವಾಗಾರ್ಥ ಬಹಳ ಸೊಗಸಾಗಿದೆ ಸರ್. ಈಗ ನಾನು ನಿಮಗೆ ಕೊನೆಯ ಪ್ರಶ್ನೆಯನ್ನು, ಕೊನೆಯದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಇದ್ದೀನಿ. ಯಾವ ಪ್ರಶ್ನೆಯನ್ನು ಕೇಳಬೇಕಂದ್ರೆ, ಪ್ರತಿಯೊಬ್ಬರಲ್ಲೂ ಈ ಒಂದು ವಿಷಯ ಬೇರೆ ಬೇರೆ ರೀತಿ ಉತ್ತರಗಳು ಬರುತ್ತೆ. ನೀವು ದೇವರನ್ನು ನಂಬ್ತೀರಾ? ದೇವರು ಅಂದರೆ ನಿಮ್ಮ ಪ್ರಕಾರ ಏನು? ದೇವರು ಅಂದರೆ ಗುಡಿಯಲ್ಲಿ ನಾವು ಕೂರಿಸಿರುವಂಥ ಮೂರ್ತಿ ಅಲ್ಲ. ಹ್ಮ್. ಇಡೀ ಜಗತ್ತು ನಡೆಯೋದಕ್ಕೆ ಯಾವುದೋ ಒಂದು ಶಕ್ತಿ ಕಾರಣ. ಹ್ಮ್. ಅದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಹ್ಮ್. ಆದರೆ ಶಕ್ತಿಯ ಸ್ವರೂಪ ಏನೋ ಗೊತ್ತಿಲ್ಲ ನನಗೆ, ಹ್ಮ್. ಪ್ರಾಮಾಣಿಕವಾಗಿ ಒಪ್ಕೋತೇನೆ. ಈ ಜಗತ್ಕಾರಣ ಶಕ್ತಿ ಏನಿದೆ ಅದನ್ನು ವಿವರಿಸುವ ಪ್ರಯತ್ನವನ್ನು ಜಗತ್ತಿನ ಎಲ್ಲ ಧರ್ಮಗಳೂ ಮಾಡಿವೆ, ವಿಜ್ಞಾನವೂ ಮಾಡಿದೆ. ಹ್ಮ್. ಹ್ಮ್. ಧರ್ಮ ಮತ್ತು ವಿಜ್ಞಾನ ಎರಡನ್ನೂ ಯಥಾಶಕ್ತಿ ಓದ್ಕೊಂಡು ಬಂದಿರೋದ್ರಿಂದ ಹ್ಮ್. ಎರಡು ಏನು ಹೇಳುತ್ತೆ ಅನ್ನೋ ಕುತೂಹಲದಿಂದ ನನಗೆ ಸಾಧ್ಯವಾದಷ್ಟು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹ್ಮ್. ಹ್ಮ್. ಧರ್ಮ, ಅದರಲ್ಲೂ ಸನಾತನ ಭಾರತೀಯ ಧರ್ಮ ಹೇಳುತ್ತೆ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣ ಪರಮಾತ್ಮ. ಹ್ಮ್. ಪರಮಾತ್ಮನ ಒಂದು ಭಾಗ ಜಗತ್ತಿನ ಎಲ್ಲ ಚರಾಚರ ಜೀವಿಗಳು. ಹ್ಮ್. ಪರಮಾತ್ಮನ ಒಂದು ಅಂಶ ಆತ್ಮನ ರೂಪದಲ್ಲಿ ನಮ್ಮ ದೇಹದಲ್ಲಿದೆ. ಹ್ಮ್. ಹ್ಮ್. ಹಾಗಾಗಿ ನಮ್ಮ ಅಸ್ತಿತ್ವಕ್ಕೆ ಕಾರಣ ಈ ಆತ್ಮ. ಈ ಆತ್ಮನ ಮೂಲ ಪರಮಾತ್ಮ. ಈ ಆತ್ಮನ ಮೂಲ ಉದ್ದೇಶ ಏನು ಅಂದರೆ ಪರಮಾತ್ಮನಲ್ಲಿ ವಿಲೀನ ಆಗೋದು. ಆತ್ಮ ಪರಮಾತ್ಮನಲ್ಲಿ ವಿಲೀನ ಆಗೋದು, ಅದುವೇ ಬದುಕಿನ ಉದ್ದೇಶ. ಹ್ಮ್. ಹ್ಮ್. ಅರ್ಥವಾಗೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಹ್ಮ್. ಒಂದು ತಾಯಿ ಹಸು, ಹ್ಮ್. ಒಂದು ಕರು. ಹ್ಮ್. ಕರು ತಾಯಿಯ ಜೊತೆ ಸುಖವಾಗಿತ್ತು. ಯಾರೋ ಅದನ್ನು ಬಲವಂತವಾಗಿ ಎಳ್ಕೊಂಬಂದು ಕಟ್ಟಾಕ್ಬಿಟ್ಟಿದ್ದಾರೆ. ಅಂಬಾ ಅಂಬಾ ಅಂತ ಕೂಗ್ತಾ ಇದೆ. ಹ್ಮ್. ಆದರೆ ಕುತ್ತಿಗೆ ಕಟ್ಟಿರುವ ಹಗ್ಗ ಇದೆಯಲ್ಲ, ಮುಂದಕ್ಕೆ ಹೆಜ್ಜೆ ಹಿಡಿದರೋ ಹಾಗೆ ತಡೀತಾ ಇದೆ. ಹ್ಮ್. ಹ್ಮ್. ಆ ತಾಯಿ ಹಸು ಯಾರು ಅಂದರೆ ಪರಮಾತ್ಮ. ಈ ಕರು ಯಾರು ಅಂದರೆ ಆತ್ಮ, ಅಂದರೆ ನಾವು. ನಮ್ಮನ್ನು ಕಟ್ಟಿ ಹಾಕಿರುವ ಹಗ್ಗ ಇದೆಯಲ್ಲ, ಅದು ಸಂಸಾರ ಬಂಧನಗಳು. ಈ ಸಂಸಾರ ಬಂಧನಗಳಿಂದ ಮುಕ್ತರಾದರೆ ಆ ಕರು ಹೇಗೆ ಓಡ್ ಹೋಗಿ ತಾಯಿಯ ಸಾಮೀಪ್ಯವನ್ನು ಗಳಿಸುತ್ತೋ ಹಾಗೆ ಈ ಆತ್ಮ ಅನ್ನೋದು
ಸಂಸಾರ ಬಂಧನಗಳಿಂದ ಮುಕ್ತವಾದಾಗ ಅದು ಪರಮಾತ್ಮನನ್ನು ಸೇರುತ್ತೆ. ಇದನ್ನು ಮೋಕ್ಷ ಪಡೆಯೋದು, ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲ ಕಥೆಗಳು ಹೇಳ್ತಾರೆ. ಹ್ಮ್ 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 ಇದು ನಾನು ತಿಳ್ಕೊಂಡಿರೋದು. ಇನ್ನು ವಿಜ್ಞಾನದ ಬಗ್ಗೆ ಒಂಚೂರು ನೋಡೋಣ. ಹ್ಮ್ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅಂತ ಕೇಳಿದ್ರೆ, ಹ್ಮ್ ವಿಜ್ಞಾನ ಹೇಳೋದು ಸಕಲ ಬ್ರಹ್ಮಾಂಡವು ಸಾಸಿವೆಗಿಂತಲೂ ಚಿಕ್ಕದಾದ ಒಂದು ಬಿಂದುವಲ್ಲಿ ಕೇಂದ್ರೀಕೃತವಾಗಿತ್ತು. ಹೌದು. ಎಲ್ಲ ಶಕ್ತಿ, ಬೆಳಕು, ನೀವೇನೇನು ನೋಡ್ತಾ ಇದ್ದೀರಾ ಪ್ರತಿಯೊಂದು ಆ ಒಂದು ಬಿಂದುವಲ್ಲಿ ಬಿಂದುವಿನಲ್ಲಿತ್ತು. ಕೇಂದ್ರೀಕೃತವಾಗಿತ್ತು. ಅದು ಸ್ಫೋಟಿಸ್ತು. ಯಾಕೆ ಸ್ಫೋಟಿಸ್ತು ಅಂತ ಕೇಳಬೇಡಿ, ಎಲ್ಲಿತ್ತು ಅಂತ ಕೇಳಬೇಡಿ, ಯಾಕೆ ಬಿಂದು ರೂಪದಲ್ಲೇ ಇತ್ತು ಅಂತ ಕೇಳಬೇಡಿ. ಯಾಕಂದರೆ ನಮಗೆ ಗೊತ್ತಿಲ್ಲ, ಅಂದರೆ ವಿಜ್ಞಾನಕ್ಕೆ ಗೊತ್ತಿಲ್ಲ. ಸ್ಫೋಟವಾದಾಗ ಹ್ಮ್. ದಶ ದಿಕ್ಕುಗಳಲ್ಲಿ ಹರಡೋಕೆ ಶುರುವಾಗುತ್ತೆ. ಅಲ್ಲಿ ಇದ್ದಂಥ ವಸ್ತು, ಶಕ್ತಿ, ಬೆಳಕು ಇತ್ಯಾದಿ. ಇದನ್ನು ಸಿಂಗ್ಯುಲಾರಿಟಿ ಅಂತ ಕರೀತಾರೆ. ಹ್ಮ್ ವೈಜ್ಞಾನಿಕ ಪರಿಭಾಷೆಯಲ್ಲಿ ಸಿಂಗ್ಯುಲಾರಿಟಿ ಅಂತ ಕರೀತಾರೆ. ಏಕತ್ವ ಅಂತ ಕರಿಬಹುದು ನಾವು ಕನ್ನಡದಲ್ಲಿ. ಹ್ಮ್. ಈ ಸಿಂಗ್ಯುಲಾರಿಟಿ ಸ್ಫೋಟವಾದಾಗ ಎಲ್ಲ ಹೊರಗಡೆ ಬರುತ್ತೋ, ಆಗ ಪರಮಾಣುಗಳು ಇತ್ಯಾದಿಗಳೆಲ್ಲ ಏನು ರೂಪುಗೊಳ್ಳುತ್ತೋ, ಹ್ಮ್ ಹ್ಮ್ ಆ ಪರಮಾಣುಗಳೆಲ್ಲ ಸೇರಿಕೊಂಡು ಮಾಲಿಕ್ಯೂಲ್ಗಳು, ಅಣುಗಳು ಆಟಮ್ಗಳು. ಏನಾದವೋ ಆ ಅಣುಗಳೆಲ್ಲ ಸೇರಿಕೊಂಡು ಹೇಗೆ ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗಳಾದವೋ, ಆ ಹ್ಮ್ ಮ್ಯಾಕ್ರೋ ಮ್ಯಾಲ್ಸ್ಗಳೆಲ್ಲ ಸೇರಿಕೊಂಡು ಹೇಗೆ RNA ಆಯಿತು, DNA ಆಯಿತು, ಹೇಗೆ ಜೀವ ಉತ್ಪಾದನೆ ಆಯಿತು, ಇವೆಲ್ಲ ವಿಜ್ಞಾನ ವರ್ಣಿಸುತ್ತೆ. ಹೌದು. ಆದರೆ ನಮಗೆ ಬೇಕಾಗಿರೋದು ಏನು ಅಂದರೆ, ಹೀಗೆ ಸ್ಫೋಟವಾದಾಗ ರೂಪುಗೊಂಡಂಥ ಪರಮಾಣುಗಳು ಎಷ್ಟು? 92 ನ್ಯಾಚುರಲಿ ಅಕ್ಕರಿಂಗ್ ಎಲಿಮೆಂಟ್ಸ್ ಅಲ್ವಾ? ಆಮೇಲೆ ಮ್ಯಾನ್ ಮೇಡ್ ಎಲಿಮೆಂಟ್ಸ್ಗಳು ಬರುತ್ತೆ, ಅದು ಬೇರೆ ವಿಚಾರ, ಅದು ಸದ್ಯಕ್ಕೆ ಬೇಡ ನಮಗೆ. ಪ್ರಕೃತಿ, ಇಡೀ ಬ್ರಹ್ಮಾಂಡ, ಹ್ಮ್ ಕೇವಲ ಸೌರಮಂಡಲ ಮಾತ್ರ ಅಲ್ಲ, ಸೂರ್ಯ ಮಾತ್ರ ಅಲ್ಲ, ಹ್ಮ್ ಹ್ಮ್ ಇಡೀ ಬ್ರಹ್ಮಾಂಡ, ಎಲ್ಲ ನಕ್ಷತ್ರಗಳು, ತಾರೆಗಳು, ನೀಹಾರಿಕೆಗಳು ಎಲ್ಲವೂ ಹ್ಮ್ ರೂಪುಗೊಂಡಿರೋದು ಈ 92 ಧಾತುಗಳಿಂದ. ಹ್ಮ್ ಒಪ್ತೀರಾ ಇಲ್ವಾ? ಅದು ಹೌದು. 92 ಧಾತುಗಳು. ಹ್ಮ್ ಆ 92 ಧಾತುಗಳಲ್ಲಿ 60 ಧಾತುಗಳು ಸೇರಿಕೊಂಡು ಈ ದೇಹವನ್ನು ನಿರ್ಮಾಣ ಮಾಡಿದೆ. 60. ಹಾಗಾಗಿ ಆ ಸಿಂಗ್ಯುಲಾರಿಟಿಯನ್ನು ನೀವು ಪರಮಾತ್ಮ ಅಂತ ಭಾವಿಸಿದ್ರೆ, ಈ 60 ಅಂಶ. ಧಾತುಗಳು ಏನಿದೆ, ಇದು ನನ್ನ ದೇಹವನ್ನು ಏನು ರೂಪಿಸಿದೆ, ಇದನ್ನು ಆತ್ಮ ಅಂತ ಪರಿಗಣಿಸಿದ್ರೆ, ಕರೆಕ್ಟ್. ನಾನು ಸತ್ತಾಗೇನಾಗುತ್ತೆ? ನನ್ನ ಹೌದು. ದೇಹವನ್ನು ಹೂಳಬಹುದು ಅಥವಾ ಸುಡಬಹುದು. ಈ 60 ಧಾತುಗಳೇನಾಗುತ್ತೆ, ಮತ್ತೆ 92 ಜೊತೆ ಅಲ್ಲ. ಏನಾಗುತ್ತೆ? ಭೂಮಿಯ ಒಳಗೆ ಹೋಯಿತು, ಗಾಳಿಯೊಳಗೆ ಹೋಯಿತು, ಮತ್ತೆ ಆ 92 ಧಾತುಗಳ ಪ್ರಪಂಚ ಏನಿದೆ, ಆ ಪ್ರಪಂಚದಲ್ಲಿ ವಿಲೀನವಾಗೋಯ್ತು. ಹ್ಮ್ ಮತ್ತೆ ಅದೇ ಧಾತುಗಳನ್ನೇ ಬಳಸ್ಕೊಳ್ಳುತ್ತೆ ಗಿಡಗಳು ಹ್ಮ್ ಅಲ್ವಾ? ಅದೇ ಕಾರ್ಬನ್ ಡೈಆಕ್ಸೈಡ್ ಬೇಕು, ಅದೇ ಸೂರ್ಯನ ಬೆಳಕು ಬೇಕು, ಅದೇ ಭೂಮಿಯಲ್ಲಿ ಎಲ್ಲ ಲವಣಗಳು, ಖನಿಜಗಳು ಎಲ್ಲವೂ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಎಲ್ಲವೂ ಸೇರಿಕೊಂಡು ಒಂದು ಫಲ ಆಗುತ್ತೆ. ಆ ಫಲವನ್ನು ನಾವು ತಿಂತು ಅಂತ ಹೇಳ್ತಾನೆ. ನಮ್ಮ ದೇಶದಲ್ಲಿ ಅದು ಜನನ ಕೋಶಗಳಾಗಿ ನಮ್ಮ ದೇಹದಲ್ಲಿ ಪರಿವರ್ತನೆ ಆಗುತ್ತೆ. ಜನನ ಕೋಶಗಳ ಮಿಲನದಿಂದ ಹೊಸ ಜೀವ ಉತ್ಪಾದನೆ ಆಗುತ್ತೆ. ಅದೇ ಪುನರಪಿ ಜನನಂ ಪುನರಪಿ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ energy cannot be created nor can be destroyed, ನಾಟ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ but can be converted from one ಫ್ರಮ್ form ಒನ್ ಎನರ್ಜಿ ಒನ್ ಫಾರ್ಮ್ ಟು to ಅನದರ್ another ಫಾರ್ಮ್. form. ಹಾಗಾಗಿ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ 92 ಧಾತುಗಳಲ್ಲಿ 60 ಧಾತುಗಳು ನನ್ನನ್ನು ನಿರ್ಮಿಸಿವೆ. ನಾನು ಸತ್ತಾಗ ಈ ದೇಹದಲ್ಲಿ ಇರ್ತಕ್ಕಂಥ ಅಷ್ಟೂ ಧಾತುಗಳು ಮತ್ತೆ ಪ್ರಕೃತಿಯನ್ನು ಸೇರುತ್ತೆ. ಅದೇ ಧಾತುಗಳು ಮತ್ತೆ ಹೊಸ ಬರುತ್ತೆ. ಜೀವಿಯ ಉತ್ಪಾದನೆಗೆ, ಇನ್ನೊಂದು ಜೀವಿಯ ಉತ್ಪಾದನೆಗೆ, ಮತ್ತೊಂದು ಜೀವಿಯ ಉತ್ಪಾದನೆಗೆ ನಿರಂತರವಾಗಿ ಮುಂದುವರಿಯುತ್ತಾ ಹೋಗುತ್ತೆ. ಇದನ್ನೇ ಉಮರ್ ಖಯಾಮ್ ಹೇಳ್ತಾನೆ, ಅಣ್ಣ ಹೆಜ್ಜೆಯನ್ನು ಇಡೋದಕ್ಕೆ ಮೊದಲು ಬಹಳ ಬಹಳ ಎಚ್ಚರಿಕೆಯಿಂದ ಇರು, ಅಲ್ಲಿ ನಿನ್ನ ನಲ್ಲೆಯ ಕಣ್ಣು ಇದ್ದೀತು ಅಂತ ಹೇಳ್ತಾನೆ. ನೀವು ಹೆಜ್ಜೆ ಇಡ್ತಿದ್ದೀರಿ, ಆ ಮಣ್ಣಿದೆಯಲ್ಲ, ಇವತ್ತಿಗೆ ಮಣ್ಣು, ಕರೆಕ್ಟ್. ಆದರೆ ಸಾವಿರಾರು ವರ್ಷಗಳ ಹಿಂದೆ ಅದು ನಿನ್ನ ನಲ್ಲೆಯ ಕಣ್ಣು ಆಗಿರ್ಬೋದು. ಆಗಿರಬಹುದೇನೋ. ಹಾಗಾಗಿ ಬಹಳ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಣ್ಣ ಅಂತ ಹೇಳ್ತಾನೆ ಉಮರ್ ಖಯಾಮ್. ಒಬ್ಬ ನಮ್ಮ DVG ಅವರು ಉಮರನ ಹೊಸಗೆ ಅಂತ ಬರೆದಿದ್ದಾರೆ, ದಯವಿಟ್ಟು ಓದಿ. ಖಂಡಿತ ಸರ್, ಅದ್ಭುತವಾದಂಥ ಕೃತಿ ಅದು. ಖಂಡಿತ. ಹಾಗಾಗಿ ನಮ್ಮನ್ನು ಮೀರಿದಂತಹ ಒಂದು ಶಕ್ತಿ ಇರೋದಂತೂ ನಿಜ. ಆ ಶಕ್ತಿಯ ರೂಪ ನಿರಾಕಾರ ಪರಬ್ರಹ್ಮ, ಸಾಕಾರ ಪರಬ್ರಹ್ಮ, ಹೀಗೆ ಹೇಳ್ತಾರೆ ಹಿರಿಯರು.
ಹ್ಮ್ ಹ್ಮ್ ಆ ನಿರಾಕಾರ ಪರಬ್ರಹ್ಮ ಅನ್ನೋದು ಏನಿದೆ ಅದುವೇ ಸತ್ಯ ಅಂತ ಹ್ಮ್ ಅನಿಸುತ್ತೆ. ಸಾಕಾರ ಬ್ರಹ್ಮ ತಪ್ಪ ಅಂದರೆ ಖಂಡಿತ ತಪ್ಪಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಹ ಈ ನಿರಾಕಾರ ಪರಬ್ರಹ್ಮನನ್ನು, ಆ ಸಿಂಗ್ಯುಲಾರಿಟಿಯನ್ನು ಹ್ಮ್ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟು ತಿಳುವಳಿಕೆ ಬುದ್ಧಿ ಇರಲಾರ್ದು. ಇಲ್ಲ. ಹ್ಮ್ ಹಾಗಾಗಿ ಅವರವರಿಗೆ ಅವರವರ ಮಟ್ಟದಲ್ಲಿ ಅರ್ಥವಾಗಬೇಕು ಅನ್ನೋ ಉದ್ದೇಶದಿಂದ ಸಾಕಾರ ಪರಬ್ರಹ್ಮನನ್ನು ಸೃಷ್ಟಿ ಮಾಡಿದ್ರು. ಆಮೇಲೆ ಗಿಡಗಳಲ್ಲಿ, ಮರಗಳಲ್ಲಿ, ನೀರಲ್ಲಿ ಎಲ್ಲ ಕಡೆ ದೈವತ್ವವನ್ನು ಕಂಡು ಮಾಡಿದ್ರು. ಹ್ಮ್ ದೈವತ್ವವನ್ನು ಆರೋಪಿಸಿದ್ರು. ಹ್ಮ್ ಹಳ್ಳಿ ಕಡೆ ಬೀದಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ತಗೊಂಡ್ಬಂದು ಒಂದು ಕಡೆ ಇಟ್ಟು ಅರಸಿನ ಕುಂಕುಮ ಇಟ್ಟು ಇದು ಮಾರಿ ಅಂತ ಹೇಳ್ತಂದರೆ ಅದಕ್ಕೆ ತಲೆಬಾಗೋ ಜನ ಇವತ್ತೂ ನಮ್ಮಲ್ಲಿ ಉಂಟು. ಹೌದು. ಹಾಗಾಗಿ ಅವರವರ ಭಾವಕ್ಕೆ, ಅವರವರ ಭುಕುತಿಗೆ ದೇವರು ಹೇಗೆ ಕಾಣ್ತಾನೋ ಹಾಗೆ ಕಾಣಲಿ ಬಿಡಿ. ಹೌದು ನಾನು ಯಾರು ಅದನ್ನು ತಡೆಗಟ್ಟೋದಕ್ಕೆ? ನನಗೇನು ಕಾಣುತ್ತೋ ಅದನ್ನು ನಾನು ಅನುಭವಿಸ್ತೇನೆ. ಹೌದು. ನನ್ನ ಹಾಗೆ ನೀವು ಅನುಭವಿಸ್ಬೇಕು ಅಂತ ನಾನು ಖಂಡಿತ ಹೇರೋಕ್ಕೆ ಹೋಗಲ್ಲ. ಕರೆಕ್ಟ್. ಹಾಗಾಗಿ ದೇವರು ಅನ್ನೋದು ವೈಯಕ್ತಿಕ ನಂಬಿಕೆ. ಇದು ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಬರಬಾರ್ದು. ಇದು ನನ್ನ ನಂಬಿಕೆ. ಅಲ್ಲ, ನಂಬಿಕೆ ಅಂತೀರಾ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತ ಹೇಳ್ತೀರಾ, ಸಾಕಷ್ಟು ಮಾಹಿತಿಗಳನ್ನ ನೀಡ್ತೀರಾ. ನಿಮ್ಮ ಜೀವನದ ಹಾದಿಯನ್ನು ನೋಡ್ಕೊಂಡು ಬಂದರೆ ಒಂಥರ ಎಷ್ಟು ಭಂಡಾರ, ಒಂದು ಜ್ಞಾನದ ಭಂಡಾರನೇ ತಲೆಯಲ್ಲಿ ಇದೆ ಅನ್ನೋ ಫೀಲಿಂಗ್ ನನಗೆ ಬರುತ್ತೆ. ಈಗ ಕೇಳ್ತೀನಿ ಸರ್, ರಾತ್ರಿ ನಿದ್ದೆ ಮಾಡಿದಾಗ ನಿಮ್ಮ ಕನಸಲ್ಲಿ ಏನು ಕನಸು ಕಾಣ್ತೀರಾ ನೀವು? ಯಾವ ರೀತಿ ಕನಸುಗಳು ನಿಮಗೆ ಬರುತ್ತೆ? ಎಲ್ಲ ಅತೃಪ್ತಿಯ ಕನಸುಗಳೇ. ಓಕೆ. ಅಲ್ಲೋ ಮಾರಾಯ, ಇನ್ನೂ ಓದಬೇಕಿತ್ತಲ್ಲೋ ನೀನು, ಈ ಪುಸ್ತಕ ಯಾಕೆ ಓದಲಿಲ್ಲ, ಆ ಪುಸ್ತಕ ಯಾಕೆ ಓದಲಿಲ್ಲ, ಕ್ಯೂರಿಯಸ್. ಇಂಥ ಸ್ಥಳ ನೋಡಬೇಕಾಗಿತ್ತು, ಇನ್ನೂ ನೋಡಿಲ್ವಲ್ಲ ನೀನು. ಹ್ಮ್ 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 ಪಶ್ಚಿಮ ಘಟ್ಟಗಳಲ್ಲಿ ಎಂತೆಂತಹ ಗಿಡಗಳಿವೆ, ಹ್ಮ್ ಎಷ್ಟು ನೋಡಿದೀಯಾ ನೀನು? ಹ್ಮ್ ಹೀಗೆ ಮೂದಲಿಸುವ ಕನಸುಗಳೇ ಹೆಚ್ಚು. ಹ್ಮ್ ಆ ಕನಸುಗಳು ಬದುಕಿನ ಅವಿಭಾಜ್ಯ ಅಂಗ. ಅಂಗ. ರಾತ್ರಿಯಲ್ಲಿ ಮಲಗಿದಾಗ ಕನಸು ಕಾಣೋದು ಕಡಿಮೆ, ಹ್ಮ್ ಎಚ್ಚರವಾಗಿದ್ದಾಗಲೇ ಕನಸುಗಳು ಕಾಣೋದು ಹೆಚ್ಚು. ಆದರೆ ಕಂಡ ಎಲ್ಲ ಕನಸುಗಳು ನನಸು ಆಗಿಲ್ಲ ಹ್ಮ್ ಅಂದ ಮಾತ್ರಕ್ಕೆ ನನಸೇ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ತಪ್ಪಾಗುತ್ತೆ. ಆಗಿದೆ, ಆದರೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅನ್ನೋ ಒಂದು ಸಣ್ಣ ಕೊರಗು ಇರೋದಂತೂ ಸತ್ಯ. ಹ್ಮ್ ಕಾಣ್ತಾ ಇರೋಣ ಕನಸುಗಳನ್ನ, ಕನ್ಸುಗಳನ್ನ ಕಾಣ್ತಿರೋಣ. ದುಡ್ಡು ಕಟ್ಟಬೇಕಾಗಿಲ್ಲ ಅಲ್ವಾ? ಹೌದು, ಕನಸುಗಳನ್ನ ಕಾಣ್ತಾ ಇರಬೇಕು ಅಂತ ಹೇಳಿದ್ರಿ ಸರ್. ಸಾಕಷ್ಟು ಕನ್ನಡಿಗರ ಕನಸು ಏನಂತ ಹೇಳಿದ್ರೆ ಸಾಹಿತ್ಯ ಲೋಕಕ್ಕೆ ಪರಿಚಯ ಆಗೋದು. ಕನ್ನಡವನ್ನ ಇನ್ನೂ ಓದಬೇಕು ಅಂತ ಸಾಕಷ್ಟು ಕನ್ನಡಿಗರು ಅಂದ್ಕೋತಾರೆ. ಕೆಲವೊಮ್ಮೆ ನೀನು ಗಡಿಯಲ್ಲಿ ನಿಂತು ಹೋರಾಟ ಮಾಡಿದ್ರೇನೆ ಕನ್ನಡದ ಪರವಾಗಿ ಹೋರಾಟ ಮಾಡ್ತಿದ್ಯಾ ಅಂತ ಅಲ್ಲ, ಸ್ಪಷ್ಟವಾಗಿ ಕನ್ನಡ ಮಾತಾಡೋದಾಗ್ಲಿ, ಅದರ ಶಬ್ದವನ್ನ ತಿಳ್ಕೊಳ್ಳೋದಾಗ್ಲಿ ಮಾಡು ಸಾಕು, ಕನ್ನಡಕ್ಕೆ ನೀನು ಹೋರಾಟ ಮಾಡ್ತಿದ್ಯಾ, ಕನ್ನಡ ಪರ ನಿಂತು ಮಾಡ್ತಿದ್ಯಾ ಅಂತ. ಈ ಸಾಹಿತ್ಯ ಲೋಕಕ್ಕೆ ಕನ್ನಡಿಗರು ಪರಿಚಯ ಆಗಬೇಕು ಅಂತ ಹೇಳಿದ್ರೆ ನೀವು ಅವರಿಗೆ ಯಾವ ಪುಸ್ತಕವನ್ನ ಮೊದಲು ಓದಿ ಅಂತ ಹೇಳ್ತೀರಾ? ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅನೇಕ ಕಡೆಯಿಂದ ಆಹ್ವಾನ ಬರುತ್ತೆ. ಹ್ಮ್ ಅಲ್ಲೆಲ್ಲ ಮಾತುಕತೆ ಆಡಿದ ಆಡ್- ಮೇಲೆ ಕೊನೆಯಲ್ಲಿ ಹೇಳುವಂಥ ಮಾತು ಏನು ಅಂದರೆ, ಹ್ಮ್ ಕನ್ನಡಿಗರಾಗಿ ನಾವು ರಾಜ್ಯೋತ್ಸವ ಆರಂಭಿಸ್ತಾ ಇದ್ದೇವೆ, ಆದರೆ ಈ ರಾಜ್ಯೋತ್ಸವ ಒಂದು ಸಾರ್ಥಕತೆಯನ್ನು ಕಾಣಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಮತ್ತೇನೂ ಮಾಡಬೇಕಾಗಿಲ್ಲ, ಕನ್ನಡದಲ್ಲಿ ಮಾತಾಡಬೇಕು. ಹ್ಮ್ ಕಾಗುಣಿತ ದೋಷ ಇಲ್ಲದ ಹಾಗೆ ಕನ್ನಡದಲ್ಲಿ ಬರೀಬೇಕು. ಹ್ಮ್ ಅಲ್ಪ ಪ್ರಾಣ ಮಹಾಪ್ರಾಣಗಳಿಗೆ ಆದ್ಯತೆಯನ್ನು ಕೊಟ್ಟು ಸ್ವಚ್ಛವಾದ ಶುದ್ಧವಾದ ಕನ್ನಡದಲ್ಲಿ ಕನ್ನಡ ಮಾತನಾಡಬೇಕು. ಇಷ್ಟು ಮಾಡಿಬಿಡಿಪ್ಪ, ಕನ್ನಡಮ್ಮನ ಸೇವೆ. ಭುವನೇಶ್ವರಿ ಭಾಳ ಸಂತೋಷ ಪಡ್ತಾಳೆ, ದುಡ್ಡು ಕಾಸು ಏನು ಖರ್ಚು ಮಾಡಬೇಕಾಗಿಲ್ಲ, ಇಷ್ಟು ಮಾಡಿ ಸಾಕು. ಮನೆಯ ಒಳಗೆ ಹೊಸಲು ದಾಟಿ ಮನೆಯ ಒಳಗೆ ಹೆಜ್ಜೆ ಇಟ್ರ ಸಂಪೂರ್ಣ ಕನ್ನಡಮಯ. ಹೊಸಲು ದಾಟಿ ನೀವು ಆಚೆ ಹೆಜ್ಜೆ ಇಟ್ರ ನೀವು ಇಂಗ್ಲೀಷ್ ಆದರೂ ಮಾತಾಡಿ, ಹಿಂದಿ, ತಮಿಳು, ತೆಲುಗು ಏನು ಬೇಕಾದರೂ ಮಾಡಿ, ಹ್ಮ್. ಬದುಕಿಗೆ ಅಗತ್ಯವಾದ ಎಲ್ಲ ಯಾವ ಭಾಷೆ ಭಾಷೆಯನ್ನು. ಏನು ಬೇಕಾದರೂ ಮಾಡಿ. ನಿಮ್ಮ ಮಗನಿಗೂ ಹೇಳಿ ಇಂಗ್ಲೀಷಲ್ಲಿ ಚೆನ್ನಾಗಿ ಕಲಿಯೋ ಅಂತ. ಹ್ಮ್. ಆದರೆ ಹೊಸಲು ದಾಟಿ ಒಳಗೆ ಬಂದ ಮೇಲೆ 100ಕ್ಕೆ 100ರಷ್ಟು ಕನ್ನಡ. ಮಕ್ಕಳ ಜೊತೆನೂ ಅಷ್ಟೇ, ಅಜ್ಜ ಅಜ್ಜಿ ಜೊತೆ, ಅಪ್ಪ ಅಮ್ಮ ಹೆಂಡತಿ ಎಲ್ಲರ ಜೊತೆನೂ ಕನ್ನಡ. ಹ್ಮ್. ಇದು ನಿಮಗೆ ನೀವೇ ಹಾಕ್ಕೋಬೇಕಾದಂಥ ನಿಯಮ. ಈಗ ನಾನು ಪುಸ್ತಕ ಓದಬೇಕು ಅಂತ ಹೇಳಿದ್ರೆ ನನಗೆ ಯಾವ ಪುಸ್ತಕ? ನಾನು ಹೇಳೋದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ, ನಿಮಗೆ ಕನ್ನಡದ ಬಗ್ಗೆ ಓದಬೇಕು ಅಂತ ಆಸೆ ಇದ್ದರೆ, ಕನ್ನಡದಲ್ಲಿ ಎಂಥ ಸಾಹಿತ್ಯ ಇದೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ, ದಯವಿಟ್ಟು ಮೊದಲು ಚಂದಮಾಮ, ಬಾಲಮಿತ್ರ ಮತ್ತು ಅಮರಚಿತ್ರ ಕಥೆಯಿಂದ ಆರಂಭಿಸಿ. ಆರಂಭಿಸು. ಅಲ್ಲಿ ಆರಂಭಿಸ್ತು ಅಂದರೆ ನಿಮಗೆ ಅದರ ಸ್ವಾರಸ್ಯ ಗೊತ್ತಾಗ್ತಾ ಹೋಗುತ್ತೆ.
ಹ್ಮ್. ಆಮೇಲೆ ನಮ್ಮ ಜಿ ಪಿ ರಾಜರತ್ನಂ ಅವರು ಮಕ್ಕಳಿಗಾಗಿ ಅದ್ಭುತವಾದ ಪುಟ್ಟ ಪುಟ್ಟ ಕಥೆಗಳನ್ನೆಲ್ಲ ಬರ್ಕೊಟ್ಟಿದ್ದಾರೆ, ಹ್ಮ್. ಹಾಡುಗಳನ್ನು ಬರ್ಕೊಟ್ಟಿದ್ದಾರೆ. ಹ್ಮ್. ಆ ಹಾಡುಗಳನ್ನು ಹೇಳ್ಕೊತಾ ಹಾಡ್ತಾ ಕುಣಿತಾ ಮಕ್ಕಳ ಜೊತೆ ಖುಷಿ ಪಡ್ಬೋದು ನೀವು. ಹ್ಮ್. ಇದೆಯಲ್ಲ ನಮ್ಮ ನಾಯಿ ಮರಿ ನಾಯಿ ಮರಿ ತಿಂಡಿ ತಿಂಡಿ ಬೇಕೆ, ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ. ಇದ್ರೆ ನೀವು ಅಭಿನಯಪೂರ್ವಕವಾಗಿ ಹೇಳಬೇಕು. ಹ್ಮ್. ಮಕ್ಕಳಿಗೆ ಕಥೆಗಳನ್ನು ಓದಿ ಹೇಳಬೇಕು, ಸುಮ್ಮನೆ ಓದೋದಲ್ಲ. ಅನೇಕ ಜನ ಸುಮ್ಮನೆ ಪುಸ್ತಕ ಇಟ್ಕೊಂಡು ಓದೋಕ್ಕೆ ಶುರು ಮಾಡ್ತಾರೆ. ಹಾಗಲ್ಲ. ಇವಾಗ ನಾನು ಹೇಳಿದ್ನಲ್ಲ, ಆ ಅಭಿನಯ ಮತ್ತು ಧ್ವನಿಯಲ್ಲಿ ಏರಿಳಿತ. ಹ್ಮ್. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ. ನೀವು ಹೀಗೆ ಕೇಳಿದಾಗ ಈ ಹಾಡನ್ನು ಹೇಳುವಂಥ ತಾಯಿಯೇ ಆ ಬೆಕ್ಕಿನ ಪಾತ್ರವನ್ನು ವಹಿಸ್ಕೊಂಡು, ನಾನು ಈ ಥರ ಇಂಗ್ಲೆಂಡಿನ ರಾಣಿಗೆ ಹೋಗಿದ್ದೆ, ಇದೆ. ಮಂಚದ ಕೆಳಗೆ ಇತ್ತೆ, ಅಲ್ಲೊಂದು ಇಲಿ ಅಲ್ಲಿಗಿದ್ದೆ. ಬಂತು, ಇವೆಲ್ಲವನ್ನು ಅಭಿನಯಿಸ್ಕೊಂಡು ನೀವು ಹೇಳ್ತು ಅಂದರೆ ಆ ಕರೆಕ್ಟ್. ಮಗುವಿನ ಭಾವ ಜಗತ್ತು ಇದೆಯಲ್ಲ, ಅದು ದೊಡ್ಡ ಕಣ್ಣುಗಳನ್ನು ಅರಳಿಸ್ಕೊಂಡು ಯಾವಾಗಲೂ ಅಮ್ಮ ಬೈತಾ ಇರ್ತಾಳೆ, ಇಲ್ಲೇನಪ್ಪ ಅಮ್ಮ ಪೂರ್ತಿ ಬದಲಾವಣೆ ಆಗಿಬಿಟ್ಟಿದ್ದಾಳೆ ಅಂತ ಹೌದು. ಹೇಳಿ ಬೆರಗಿನಿಂದ ನೋಡುತ್ತೆ ಮಗು. ಹೌದು. ಹೌದು ಸರ್. ಹೀಗೆ ನಮ್ಮ ಅನುಪಮ ನಿರಂಜನ ಅವರು ದಿನಕ್ಕೊಂದು ಕತೆ ಅಂತ ಬರೆದಿದ್ದಾರೆ. ಹ್ಮ್. 12 ಪುಸ್ತಕಗಳಿವೆ. ತುಂಬ ಒಳ್ಳೆ ಕನ್ನಡ ಕಥಾ ಸರಳವಾದ ಪುಸ್ತಕಗಳು ಕನ್ನಡ. ನಮ್ಮಲ್ಲಿ ಭಾಳ ಉಂಟು. ಹ್ಮ್. ಸುಧಾಮೂರ್ತಿಯವರು ಇತ್ತೀಚೆಗೆ ಬಹಳ ಒಳ್ಳೆ ಕಥೆಗಳನ್ನು ಮಕ್ಕಳಿಗಾಗಿ ಬರೀತಾ ಇದ್ದಾರೆ. ಹ್ಮ್. ಹೀಗೆ ನೀವು ಮಕ್ಕಳ ಕಥೆಯಿಂದ ಶುರು ಮಾಡ್ತಂದರೆ ಆನಂತರ ಕ್ರಮೇಣ ನೀವು ನಮ್ಮ ಭೈರಪ್ಪನವ್ರನ್ನ, ಕಾರಂತರನ್ನ, ಕುವೆಂಪು ಅವರನ್ನ ಎಲ್ಲರನ್ನೂ ಓದಲಿಕ್ಕೆ ಶುರು ಮಾಡಬಹುದು. ಹ್ಮ್. ಒಂದು ಸಣ್ಣ ಕೊರಗು ಉಳ್ಕೊಂಡ್ಬಿಟ್ಟಿದೆ. ಹ್ಮ್. ಬಹುಶಃ ಆ ಕೊರಗಿಂದಲೇ ಸಾಯ್ತೀನೋ ಏನೋ. ನಮ್ಮ ಕುವೆಂಪು, ಕಾರಂತರು, ಭೈರಪ್ಪನವರು ಕನ್ನಡದಲ್ಲಿ ಬರೆಯೋ ಬದಲು ಏನಾದರೂ ಇಂಗ್ಲೀಷ್ನಲ್ಲಿ ಬರೆದಿದ್ರೆ ಖಂಡಿತ ಹೇಳ್ತೇನೆ ನೋಬೆಲ್ 10 ನೊಬೆಲ್ ಪಾರಿತೋಷಕ laureate. ಸಿಕ್ಕಿರೋದು ಹೌದು. ಸಾಹಿತ್ಯಕ್ಕೆ ನಮಗೆ. 10, ಹೌದು. ಕನಿಷ್ಠ 10. ಹೌದು. ಹೌದು. ಆದರೆ ಅವರೆಲ್ಲ ಕನ್ನಡದಲ್ಲಿ ಬರೆದ್ರು. ಖುಷಿಯಾಗಿದೆ ಕನ್ನಡದಲ್ಲಿ ಬರೆದಿದ್ದಕ್ಕೆ, ಯಾವುದೇ ರೀತಿಯಾದ ನೋವಿಲ್ಲ. ಆದರೆ ಇವರ ಭಾವನೆಗಳು ಜಗತ್ತಿನ ಮಟ್ಟದಲ್ಲಿ ಹರಡ್ತಾ ಪರಿಚಯ ಇಲ್ವಲ್ಲ ಆಗಿಲ್ಲಲ್ಲ. ಅನ್ನೋದು ಒಂದು ಕೊರಗು. ಆಮೇಲೆ ಈಗಾಗಲೇ ನೊಬೆಲ್ ಪ್ರಶಸ್ತಿ ಯಾರಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿದೆ ಅವರ ಕೃತಿಗಳನ್ನು ಓದಿದಾಗ ಹ್ಮ್. ಒಂದು ಸ್ವಲ್ಪ ಪಿಚ್ ಅನಿಸುತ್ತೆ ಕೆಲವು ಸಂದರ್ಭಗಳಲ್ಲಾದರೂ. ಹ್ಮ್. ನಮ್ಮಲ್ಲಿ ಕಾರಂತರೇ ಚೆನ್ನಾಗಿ ಬರೆದಿದ್ದಾರೆ, ಕುವೆಂಪುನೇ ಚೆನ್ನಾಗಿ ಬರೆದಿದ್ದಾರೆ, ಬರ್ದಿದ್ದಾರೆ. ಇವರೇನಾದರೂ ಇಂಗ್ಲೀಷಲ್ಲಿ ಬರೆದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನೋವಾಗುತ್ತೆ. ಹಾಗೆಯೇ ಒಂದು ಸಣ್ಣ ತೃಪ್ತಿಗೆ ಏನು ಬರುತ್ತೆ ಅಂದರೆ, ನಮ್ಮ ರವೀಂದ್ರನಾಥ ಠಾಕೂರ್ ಅವರು ಏನು ಗೀತಾಂಜಲಿಯನ್ನು ಬಂಗಾಳಿ ಭಾಷೆಯಲ್ಲಿ ಬರೆದಿದ್ದರು, ಒಂದು ವೇಳೆ ಅವರೇನಾದರೂ ಅವರೇ ಇಂಗ್ಲೀಷ್ಗೆ ಅನುವಾದ ಮಾಡದೇ ಇದ್ದಿದ್ದರೆ ಸಾಹಿತ್ಯಕ್ಕೆ ನೊಬೆಲ್ ಪಾರಿತೋಷಕ ನಮಗೆ ಸಿಗ್ತಾನೇ ಇರಲಿಲ್ಲ. ಹ್ಮ್. ಹಾಗಾಗಿ ಅವರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಕ್ಕಾದರೂ ಸಿಕ್ತಲ್ವಾ. ಅನ್ನೋ ಹಾಗೆ ಸ್ವಲ್ಪ ನಮ್ಮಲ್ಲಿ ಕುವೆಂಪು ಕೃತಿಗಳನ್ನು, ಕಾರಂತರ ಕೃತಿಗಳನ್ನು, ಭೈರಪ್ಪನವರ ಕೃತಿಗಳನ್ನು, ಹಾಗೆ ನಮ್ಮ ಮಂಕುತಿಮ್ಮನ ಕಗ್ಗ, ಮರಳು ಮುನಿಯನ ಕಗ್ಗ ಇತ್ಯಾದಿಗಳನ್ನೆಲ್ಲ ಸಮರ್ಪಕವಾಗಿ ಇಂಗ್ಲೀಷ್ಗೆ ಯಾರಾದರೂ ಅನುವಾದ ಮಾಡಿ ಜಾಗತಿಕ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡ್ತಂದರೆ ಈಗಲೂ ನೊಬೆಲ್ ಪಾರಿತೋಷಕ ಬರಬಹುದು ಅನ್ನೋ ಆಸೆ ನನ್ನದು. ಸಾಕಷ್ಟು ಯೋಚನೆಗಳ ಜೊತೆ ಯೋಜನೆ ಕೂಡ ಇದೆ ನಿಮಗೆ ಅಂತ ಆಯ್ತು. ಹಾಗಿದ್ರೆ ಯೋಜನೆಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ಥಟ್ ಅಂತ ಹೇಳಿ ಕಾರ್ಯಕ್ರಮದ ಹಾಗೆ ಇತ್ತೀಚೆಗೆ ನೀವು ಥಟ್ ಅಂತ ಹಚ್ಚಿ ಅನ್ನೋ ಒಂದು ಕೊಲಾಬರೇಷನ್ ಅಥವಾ ಆ ಒಂದು ವಿಷಯ ಅಂದ್ರೆ, ಈಗ ಕೆಲವೊಮ್ಮೆ ಹೇಗಾಗುತ್ತೆ ಸರ್, ನಾವು ಇನ್ಸ್ಪಿರೇಷನ್ ಆಗಿ ನೋಡೋ ಅಂತಹ ವ್ಯಕ್ತಿಗಳಲ್ಲಿ ನೀವು ಒಬ್ಬರು. ನಮಗೆ ನಮ್ಮ ಒಂದು ಜನರೇಷನ್ಗೆ ಥಟ್ ಹಚ್ಚಿ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದಾರಲ್ಲ, ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಅಭಿನಯ ಮಾಡಿದರೆ, ಆದರೂ ಒಂಥರ ಕ್ಲಾಸ್ ಆಗಿದೆಯಲ್ಲಪ್ಪ ಅಂತ ಅನ್ಸುತ್ತೆ. ಈ ಥರ ಸಾಕಷ್ಟು ಯೋಜನೆಗಳು ನಿಮ್ಮ ಹತ್ರ ಬಂದಿರುತ್ತೆ, ನಿಮ್ಮ ಬಳಿ ಬಂದಿರುತ್ತೆ. ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು, ಯಾವುದನ್ನು ಆಯ್ಕೆ ಮಾಡ್ಕೋಬಾರ್ದು, ಇದಕ್ಕೆ ಈಗ ನಮಗೆ ನೀವು ಹೇಳೋದಾದರೆ, ಈಗ ನಮ್ಮ ಜೀವನದಲ್ಲೂ ಈಗ ನಾನು ನಟಿ ಆಗಿರೋ ಕಾರಣದಿಂದ ಎಂತಹ ಪ್ರಾಜೆಕ್ಟನ್ನು ನಾನು ಅಗ್ರಿ ಮಾಡಬೇಕು ಅಥವಾ ಅಕ್ಸೆಪ್ಟ್ ಮಾಡಬೇಕು, ಕೆಲವು ಸರಿ ಆ ಗೊಂದಲಗಳು ಕಾಣುತ್ತೆ. ನಾವು ನೋಡ್ತಿರೋ ಅಂಥ ಹಾದಿಯಲ್ಲಿ ಆ ವಿಷನ್ನನ್ನು ನಾವು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಾರಣಗಳಿಗೆ ನಾವು ಪ್ರಮುಖವಾಗಿ ಏನಂತ ಹೇಳ್ತಾರೆ ಯೋಚಿಸಬೇಕು, ಆದ್ಯತೆ ಕೊಡಬೇಕು? ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರೋದ್ರಿಂದ ಹ್ಮ್. ಜಾಹೀರಾತುಗಳಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಬಂದಿದೆ, ಹ್ಮ್. ಧಾರಾವಾಹಿಗಳಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಬಂದಿದೆ, ಹ್ಮ್. ಚಿತ್ರಗಳಲ್ಲಿ ಅಭಿನಯಿಸೋಕ್ಕೂ ಅವಕಾಶ ಬಂದಿದೆ. ಹ್ಮ್. ಒಂದೆರಡು ಧಾರಾವಾಹಿಗಳಲ್ಲಿ ಗೆಳೆಯರ ಒತ್ತಾಯಕ್ಕೆ ಅಭಿನಯಿಸಿದ್ದೂ ಉಂಟು, ಹಾಗೆ ಚಿತ್ರಗಳಲ್ಲೂ ಅಭಿನಯಿಸಿದ್ದೂ ಉಂಟು. ಹ್ಮ್. ಆದರೆ ಒಂದು ಪೂರ್ಣ ಪ್ರಮಾಣದ ಧಾರಾವಾಹಿಗೆ 6 ತಿಂಗಳ ಕಾಲ ನೀವು ಕೆಲಸ ಮಾಡೋದಾದರೆ
ತುಂಬ ಸಶಕ್ತವಾಗಿದೆ ಪಾತ್ರ, ತಂದೆಯ ಪಾತ್ರ, ನೀವು ಮಾಡ್ತೀರಾ ಅಂದಾಗ ಆಗಲ್ಲ ಅಂದೆ. ಹ್ಮ್ ತುಂಬ ಚೆನ್ನಾಗಿರೋ ಪಾತ್ರ, ಬಹುದೊಡ್ಡ ವ್ಯಕ್ತಿ ಈ ಆಹ್ವಾನ ಕೊಟ್ಟದ್ದು. ಹ್ಮ್ ಅವರಿಗೆ ಹೇಳಿದೆ, ಇಲ್ಲ ತಟ್ಟಂತೆ ಹೇಳಿಗಾಗಿ ನನ್ನನ್ನು ಸಮರ್ಪಿಸ್ಕೊಂಡಿದ್ದೇನೆ, ಅದಕ್ಕೆ ಅನ್ಯಾಯ ಮಾಡೋಕ್ಕೆ ಇಷ್ಟ ಇಲ್ಲ. ಹ್ಮ್ ನಿಮ್ಮ ಧಾರಾವಾಹಿಯಲ್ಲಿ ಪಾತ್ರ ಮಾಡಿದ್ರೆ ನನಗೆ ಸಾಕಷ್ಟು ಹಣ ಬರುತ್ತೆ ಅನ್ನೋ ವಿಚಾರ ಗೊತ್ತಿದೆ ನನಗೆ. ಹ್ಮ್ ಹ್ಮ್ ಆದರೆ ಈ ಕ್ಷಣದಲ್ಲಿ ಹಣಕ್ಕಿಂತ ಥಟ್ಟಂತೆ ಹೇಳಿ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋ ಹೊಣೆ ಇದೆ. ಹ್ಮ್ ಹಾಗಾಗಿ 1 ದಿನ 2 ದಿನ ಅಥವಾ 1 ವಾರದ ಅಭಿನಯ ಅಂದರೆ ಹೊಂದಿಸ್ಕೊಂಡು ಬರಬಲ್ಲೆ. 6 ತಿಂಗಳವರೆಗೆ ನಿರಂತರವಾಗಿ ಬರಬೇಕು ಅಂದರೆ ಖಂಡಿತ ಆಗಲ್ಲ. ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದೆ. ಹ್ಮ್ ಯಾವುದೇ ಒಂದು ಪಾತ್ರವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಹ್ಮ್ ಮೊದಲು ನೋಡಬೇಕಾದದ್ದು, ಹ್ಮ್ ಈ ಪಾತ್ರ ಸಮಾಜ ಪರವಾಗಿದೆಯಾ, ಹ್ಮ್ ಈ ಪಾತ್ರದಲ್ಲಿ ನಾನು ಅಭಿನಯಿಸೋದ್ರಿಂದ ಸಮಾಜಕ್ಕೆ ಪೂರಕವಾಗಿದೆಯಾ, ಇಲ್ಲಿ ಬರ್ತಕ್ಕಂಥ ವಿಚಾರ, ಈ ಪಾತ್ರ ಹೇಳುವಂಥ ವಿಚಾರ ಹ್ಮ್ ಪೂರಕವಾಗಿದೆಯಾ ಅಥವಾ ಮಾರಕವಾಗಿದೆಯಾ, ಹ್ಮ್ ಇದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಪಾತ್ರಕ್ಕೆ ನಾನು ನ್ಯಾಯವನ್ನು ಒದಗಿಸ್ತೀನಾ? ಒದಗಿಸಬಲ್ಲನ. ಹ್ಮ್ ಈ ಪಾತ್ರವನ್ನು ಪರಕಾಯ ಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ, ಹಾಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾ ನನ್ನಿಂದ ಅನ್ನೋದನ್ನು ಆಲೋಚನೆ ಮಾಡಬೇಕು. ಮೂರನೇದು ಯೋಚನೆ ಮಾಡಬೇಕಾದದ್ದು, ಪಾತ್ರವನ್ನು ಅಭಿನಯಿಸಿ ಅದನ್ನು ಅಲ್ಲೇ ಬಿಟ್ಟು ಬರ್ತೇನೆಯೇ ಹೊರತು ನನ್ನ ಮನೆಗಾಗಲಿ ಮನಕ್ಕಾಗಲಿ ಕರ್ಕೊಂಬರಲ್ಲ, ಹ್ಮ್ ಇದು ಹೇಳಬೇಕು. ಕೆಲವು ನಟರನ್ನು ನಟಿಯರನ್ನು ಗಮನಿಸಿದ್ದೇನೆ, ಹ್ಮ್ ಅವರು ಪಾತ್ರದಲ್ಲಿ ಎಷ್ಟು ತಲ್ಲೀನರಾಗ್ತಾರಂದರೆ ಆ ಪಾತ್ರ ಮುಗಿದ ಮೇಲೂ ಸಹ ಅದೇ ಗುಂಗಲ್ಲಿರ್ತಾರೆ. ಹ್ಮ್ ಅದು ಅಷ್ಟು ಒಳ್ಳೆಯದಲ್ಲ. ಒಳ್ಳೇದಲ್ಲ. ನೀವು ಮಾಡ್ತಾ ಬಹುಶಃ ಇರೋದು ಅಭಿನಯ, ಅಭಿನಯಕ್ಕೆ ಜೀವ ತುಂಬಿದ ಮೇಲೆ ಅದನ್ನು ಬಿಟ್ಟು ನಿಮ್ಮ ಸ್ವಂತ ಪಾತ್ರವನ್ನು ನೀವು ನಿರ್ವಹಿಸಬೇಕು. ಹ್ಮ್ ಹಾಗಾಗಿ ಪಾತ್ರದಲ್ಲಿ ತಲ್ಲೀನರಾಗಿ, ಆದರೆ ಮತ್ತೊಂದು ಕ್ಷಣದಲ್ಲೇ ಹೊರಗೆ ಬರಬೇಕು. ಹ್ಮ್ ಆಗ ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ. ಒಬ್ಬ ಹ್ಮ್ ವೈದ್ಯನಾಗಿರೋದ್ರಿಂದ ಈ ಮೂರನೇ ಅಂಶ ಹೇಳ್ತಾ ಇದೆ. ಇಂದಿನ ನಮ್ಮ ಕಾರ್ಯಕ್ರಮ ಮಾಡ್ತಿದ್ದೀವಿ ಸರ್, ಸಂವಾದ ಅಂತ. ಇದಕ್ಕೆ ನಾವು ಟ್ಯಾಗ್ಲೈನ್ ಏನು ಕೊಟ್ಟಿದ್ದೀವಿ ಅಂತ ಅಂದರೆ, ನಂಬಿಕೆಯ ಪರಿಮಳ ಅಂತ ಕೊಟ್ಟಿದ್ದೀವಿ. ಉಲ್ಲಾಸವನ್ನ ಈ ಸಂವಾದ ನಿಮಗೆ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಉಲ್ಲಾಸ್ ಅಗರಬತ್ತಿ, ಸಂವಾದ, ನಂಬಿಕೆಯ ಪರಿಮಳ ಅಂದರೆ ಈಗ ನಿಮ್ಗೇನು ನೆನಪಾಗುತ್ತೆ? ಉಲ್ಲಾಸ್ ಅಗರಬತ್ತಿಯ ಧಾರಾವಾಹಿಯಲ್ಲಿ ನಾನು ಭಾಗವಹಿಸಿದ್ದೇನೆ. ಯಾಕೆ ಭಾಗವಹಿಸಿದೆ ಅನ್ನೋದಕ್ಕೆ ಮುಖ್ಯ ಕಾರಣ, ಉಲ್ಲಾಸ ಅಗರಬತ್ತಿ ಹೊರಡಿಸುವಂಥ, ಹರಡುವಂಥ ಪರಿಮಳ. ಹ್ಮ್ ಯಾಕಂದರೆ ಮನುಷ್ಯನಿಗೆ ಏಕಾಗ್ರತೆ ಬೇಕು ಏನೇ ಕೆಲಸವನ್ನು ಮಾಡಬೇಕಾದ್ರೆ. ಆ ಏಕಾಗ್ರತೆ ಅನ್ನೋದು ಅಷ್ಟು ಸುಲಭವಾಗಿ ಬರೋಲ್ಲ. ಯೋಗವನ್ನು ಕಲಿತವರಿಗೆ ಧ್ಯಾನ ಅನ್ನೋದನ್ನು ಕಲ್ತಿರ್ತಾರೆ, ಹಾಗಾಗಿ ಅವರಿಗೆ ಏಕಾಗ್ರತೆ ಬರೋಕ್ಕೆ ಸುಲಭ ಆಗುತ್ತೆ. ಸುಲಭ. ಆದರೆ ಆ ಏಕಾಗ್ರತೆಯನ್ನು ತರಿಸಿಕೊಳ್ಳುವಂಥ ಹಲವು ವಿಧಾನಗಳುಂಟು, ಅದರಲ್ಲಿ ಸುಗಂಧ ಒಂದು ಬಹಳ ಮುಖ್ಯವಾದದ್ದು. ಕರೆಕ್ಟ್. ಸಂಪಿಗೆ ಹೂವನ್ನು ನಾನು ಬಹಳ ಇಷ್ಟಪಡ್ತೇನೆ. ಹ್ಮ್ ಸಂಪಿಗೆ ಹೂವನ್ನು ನನ್ನ ಮೇಜಿನ ಮೇಲೆ ಇಟ್ಟುಕೊಂಡ್ರೆ ಆ ಸುವಾಸನೆಯಲ್ಲಿ ಸಂಪೂರ್ಣ ತೇಲಿ ಹೋಗಿ ಯಾವ ವಿಚಾರವನ್ನು ನಾನು ತಗೊಂಡಿರ್ತೀನೋ ಅದರ ಬಗ್ಗೆನೇ ನಾನು ಚಿಂತನ ಮಂಥನ ಮಾಡ್ತೇನೆ. ಮನಸ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ. ಆ ರೀತಿ ನನ್ನನ್ನು ಕಟ್ಟಿ ಹಾಕೋ ಸಾಮರ್ಥ್ಯ ಆ ಸಂಪಿಗೆಯ ಪರಿಮಳಕ್ಕೆ ಉಂಟು. ಹಾಗೆ ಉಲ್ಲಾಸ ಅಗರಬತ್ತಿಯ ಕಂಪು ಏನಿದೆ, ಸುವಾಸನೆ ಏನಿದೆ, ಪರಿಮಳ ಏನಿದೆ, ಅದು ಏಕಾಗ್ರತೆಯನ್ನು ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಲೋಲ ಕಲ್ಲೋಲವಾಗಿ ಹರಡ್ತಾ ಇರತಕ್ಕಂಥ ಮನಸ್ಸನ್ನು ಕ್ಷಣದಲ್ಲಿ ಕೇಂದ್ರೀಕರಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಸುಗಂಧ ಹೊರಡಿಸುವ ವಸ್ತುಗಳನ್ನು, ಹೂಗಳನ್ನು ಬಹಳ ಬಹಳ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಇಡೀ ಈ ಸಂವಾದದಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿಮ್ಮ ಬಾಲ್ಯದ ದಿನಗಳಿಂದ ಮುಂಬರುವ ಆಯೋಜನೆಗಳೇನಿದೆ, ಏನೇನೆಲ್ಲ ಅಪೇಕ್ಷಿಸ್ತಿದ್ದೀರಾ, ಆಕಾಂಕ್ಷೆ ಏನೇನಿದೆ ನಿಮ್ಮದು, ಪ್ರತಿಯೊಂದನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಕೂಡ. ಹಾಗೆ ನಮಗೂ ಕೂಡ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವರು ಓದಿದ್ರೆ ಒಳ್ಳೆಯದು, ಯಾವ ರೀತಿ ಜೀವನವನ್ನು ಮಾಡಬೇಕು, ಸಂಸ್ಕಾರದ ಬಗ್ಗೆ ಆಗಲಿ, ಮನಸ್ಸು ಅನ್ನೋದು ಎಷ್ಟು ಮುಖ್ಯ, ಈ ಥರ ಸಾಕಷ್ಟು ಅಂಶಗಳ ಬಗ್ಗೆ ವಿಷಯನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂಬರುವ ಪ್ರತಿಯೊಂದು ಯೋಜನೆಯು
ತುಂಬ ಸುಲಲಿತವಾಗಿ ಆಗಲಿ ಅಂತ ಆಶಿಸ್ತೀನಿ. ಆರೋಗ್ಯವಾಗಿರಿ. ನಿಮ್ಮ ಮಡದಿಗೂ ಕೂಡ ಕೇಳಿದೆ ಅಂತ ಹೇಳಿ, ಇಬ್ಬರೂ ಆರೋಗ್ಯವಾಗಿ ಏನಂತ ಎಷ್ಟಕ್ಕೆ ಹೇಳ್ತಾರೆ ಅಂತ ಹೇಳಿಬಿಟ್ರೆ ಒಂದ್ಸಲ ವಿಚಾರಿಸ್ತೇನೆ. ಇಲ್ಲ ಏನಂತ ಹೇಳ್ತಾರೆ, ಆ ಒಂದು ಜುಗಲ್ಬಂದಿ ಅಂತ ಏನು ಹೇಳ್ತಾರೆ ಅಲ್ವಾ, ಆ ವಾಗರ್ಥ ಸೂಪರ್ ಡೂಪರ್ ಆಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೆಯದಾಗಲಿ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಅನಂತ ಧನ್ಯವಾದಗಳು. ಧನ್ಯವಾದಗಳನ್ನು ಹೇಳಬೇಕಾದದ್ದು ನಾನು ನಿಮಗೂ ಹಾಗೂ ಉಲ್ಲಾಸ್ ಅಗರಬತ್ತಿ ಅವರಿಗೆ. ಹ್ಮ್. ಕಾರಣ ಏನು ಅಂದರೆ, ನನ್ನ ವಿಚಾರಗಳನ್ನು, ನನ್ನ ಅನಿಸಿಕೆಗಳನ್ನು, ಅದು ಬಾಲಿಶವಾಗಿರಬಹುದು ಅಥವಾ ಮತ್ತೊಂದಾಗಿರಬಹುದು, ಗೊತ್ತಿಲ್ಲ. ಅದನ್ನು ನೀವು ಕೋಟ್ಯಾಂತರ ಕನ್ನಡಿಗರಿಗೆ ನೀವು ಪರಿಣಾಮಕಾರಿಯಾಗಿ ತಲುಪಿಸ್ತಾ ಇದ್ದೀರಾ. ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ. ಜನಪರ ಕೆಲಸವನ್ನು ಮಾಡ್ತಾ ಇದ್ದೀರಾ. ಹಾಗೆಯೇ ನಿಮ್ಮ ಉಲ್ಲಾಸ ಅಗರಬತ್ತಿಯೂ ಸಹ ಕನ್ನಡಿಗರ ಮನಗಳಲ್ಲಿ ಸ್ಥಾನವನ್ನು ಪಡೆದಿದೆ. ಹಾಗಾಗಿ ಇಂತಹ ಅದ್ಭುತ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ತಮಗೂ ತಮ್ಮ ತಂಡಕ್ಕೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.